ಪಾಯಿಂಟ್ 1ರ ಮೊದಲನೇ ಪ್ರಶ್ನೆ ಏನಿದೆ ಅಂದ್ರಪ್ಪ, ತ್ರಿಜ್ಯ 6 ಸೆಂಟಿಮೀಟರ್ ಮತ್ತು ಕೋನ 60 ಡಿಗ್ರಿ ಹೊಂದಿರುವಂತ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ತ್ರಿಜ್ಯಾಂತರ ಖಂಡ ಅಂದರೇನು ಮತ್ತು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯುವಂತ ಫಾರ್ಮುಲಾಗಳನ್ನು ನಾನು ಆಲ್ರೆಡಿ ಏನ್ ಮಾಡಿನಿ, ಇಂಟ್ರೊಡಕ್ಷನ್ ಪಾರ್ಟ್ ಒಳಗೆ ಮಾಡಿನಿ ಹೇಳಿ. ಹಾಗಾದ್ರೆ ಇದರ ಕ್ವಶನ್ ಒಳಗೆ ಏನಿದೆ ಅಂದ್ರೆ ತ್ರಿಜ್ಯ ಎಷ್ಟು ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು ಕೋನ ಎಷ್ಟು ಡಿಗ್ರಿ ಐತಿ, 60 ಡಿಗ್ರಿ ಇರುವಂತ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರವೇನು? A is equal to theta by 360 into pi r square. ಇದು ಫಾರ್ಮುಲಾ ಇದೆ. ಹಾಗಾದ್ರೆ ಈ ಫಾರ್ಮುಲಾದಾಗ ಏನೇನು ವ್ಯಾಲ್ಯೂಸ್ ಅದಾವ ಅವನ್ನೆಲ್ಲ ಬರ್ಕೋಬೇಕು. ಥೀಟಾ ಎಷ್ಟು ಡಿಗ್ರಿ? 60 ಡಿಗ್ರಿ. 60 ಬೈ 360. ಈ ಫಾರ್ಮುಲಾ ನೆನಪಿತ್ತಲ್ಲ ಇದು. ಥೀಟಾ ಬೈ 360 into pi r square. ಅದರೊಳಗೆ ಥೀಟಾ ಅಂದ್ರೆ 60 ಡಿಗ್ರಿ divided by 360 into pi ಅನ್ನ 22 divided by 7. ರೇಡಿಯಸ್ ಎಷ್ಟಪ್ಪ? 6 into 6. ತಿಳಿತಾ? 61 60 66 ಎಷ್ಟು? 360. ಕ್ಯಾನ್ಸಲೇಷನ್ ಆಗುತ್ತೆ. ಮತ್ತೆ ಇದು 6 6 ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಫೈನಲ್ ಆಗಿ A is equal to 6 12 6 12 ಮತ್ತೆ ಕೆಲ ಒಂದು 6 12 ಅಂದ್ರೆ ಎಷ್ಟು? 13. 132 divided by 7 ಸೆಂಟಿಮೀಟರ್ ಇದ್ರೆ ಏರಿಯಾನ ಸೆಂಟಿಮೀಟರ್ ಸ್ಕ್ವೇರ್ ಒಳಗೆ ಇದೇನಿದೆ 132 ಡಿವೈಡ್ ಬೈ 7 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಈ ಕೊಟ್ಟಂತ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಕ್ಲಿಯರ್ ಆಗಿದೆ? ಕ್ಯಾನ್ಸಲೇಷನ್ ಮಾಡೋದು ಕ್ಲಿಯರ್ ಆಗಿಲ್ಲ? 61 60 66 ಎಷ್ಟು? 360. 6 6 ಕ್ಯಾನ್ಸಲೇಷನ್ ಆಯ್ತು. 22 132 ಡಿವೈಡೆಡ್ ಬೈ 7 ಸೆಂಟಿಮೀಟರ್ ಸ್ಕ್ವೇರ್. ಆನ್ಸರ್ ಚೆಕ್ ಮಾಡಿ. ಎರಡನೇ ಪ್ರಶ್ನೆ ನೋಡಿ. ಎರಡನೇ ಪ್ರಶ್ನೆಯಲ್ಲಿ ಏನಿದೆ ಅಂದ್ರೆ ಒಂದು ವೃತ್ತ, ಆ ವೃತ್ತ ಕೇಂದ್ರ ಎಷ್ಟಿದೆ? ಆ ವೃತ್ತಕ್ಕೆ O ಎಂಬ ವೃತ್ತ ಕೇಂದ್ರ ಹೊಂದಿರುವ ಒಂದು ವೃತ್ತ, ಅದರ ಪರಿಧಿ ಬೆಲೆ ಕೊಟ್ಟಣ. ಪರಿಧಿ ಮೀನ್ಸ್ ಸರ್ಕಂಫರೆನ್ಸ್ ಕೊಟ್ಟಣ. ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಎಷ್ಟಿಪ್ಪ? 22 ಸೆಂಟಿಮೀಟರ್. ಪರಿಧಿ 22 ಸೆಂಟಿಮೀಟರ್ ಇದೆ. ಪರಿಧಿ 22 ಸೆಂಟಿಮೀಟರ್ ಇರುವಂತ ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣ. ಒಂದು ವೃತ್ತಕ್ಕೆ 4 ಚತುರ್ಥಕ ಇರ್ತಾವೆ. 1 2 3 4 ಕ್ವಾಡ್ರೆಂಟ್ಸ್ ಅಂತ ಕರಿತೀವಿ ನಾವು. ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್ ಅಂಡ್ ಫೋರ್ತ್ ಕ್ವಾಡ್ರೆಂಟ್. ನಾವು ಯಾವ್ದಾದ್ರು ಒಂದು ಚತುರ್ಥಕದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಇದನ್ನು ಬಿಡ್ರಿ, ಇದನ್ನು ಬಿಡ್ರಿ, ಈ ಭಾಗದ ವಿಸ್ತೀರ್ಣ ಕಂಡುಹಿಡಿಯಬೇಕು. ಈ ಭಾಗದ ವಿಸ್ತೀರ್ಣ ಕಂಡುಹಿಡಿಯಬೇಕಾದ್ರೆ ಮೊದಲು ನಮಗೆ ಟೀಟಾ ಗೊತ್ತಾಗಬೇಕು. ಟೀಟಾ ಎಷ್ಟು ಡಿಗ್ರಿ? 90 ಡಿಗ್ರಿನ? ಯಾಕ 90 90 90 90 94 ಎಷ್ಟು? 360. ಎಲ್ಲರಿಗೂ 90 ಅನ್ನೋದು ಈಕ್ವಲಿ ಡಿವೈಡ್ ಆಗಿರ್ತೈತಿ. ಹಾಗಾದ್ರೆ ನಾನು ಈ ತ್ರಿಜ್ಯಾಂತರ ಖಂಡವನ್ನು ಸೆಪರೇಟ್ ಆಗಿರುತ್ತೆ, ನಾನು ಒಂದು ಚತುರ್ಥಕ ಅಂತ ಹೇಳಿ. ಹಾಗಾದ್ರೆ ಇದ್ರದ್ದು ಥೀಟಾ ಎಷ್ಟು ಡಿಗ್ರಿ? 90 ಡಿಗ್ರಿ. ಮತ್ತೆ ಇನ್ನೊಂದು ವ್ಯಾಲ್ಯೂ ಆಫ್ ರೇಡಿಯಸ್. ತ್ರಿಜ್ಯದ ಬೆಲೆ ಗೊತ್ತಿರ್ಬೇಕಾ? ತ್ರಿಜ್ಯದ ಬೆಲೆ ಕೊಟ್ಟಿಲ್ಲ ಅವ, ಬಟ್ ಏನ್ ಕೊಟ್ಟಾನ? ಪರಿಧಿ ಕೊಟ್ಟಾನ. ನೀವೇನ್ ಮಾಡ್ಬೋದು? ಪರಿಧಿಯಿಂದ ತ್ರಿಜ್ಯವನ್ನ ಕಂಡುಹಿಡಿಬಹುದು. ಥೀಟಾ ಗೊತ್ತಾಗಿದೆ ಎಷ್ಟು ಡಿಗ್ರಿ? 90 ಡಿಗ್ರಿ. ಇನ್ನೊಂದು ಇದ್ರ ವಿಸ್ತೀರ್ಣ ಕಂಡುಹಿಡಿಯಬೇಕಂದ್ರೆ ಇದ್ರ ವಿಸ್ತೀರ್ಣ ಕಂಡುಹಿಡಿಯಕ್ಕೆ ವಿಸ್ತೀರ್ಣದ ಸೂತ್ರ ಏನೈತಿ? A is equal to theta divided by 360 into pi r square. ಥೀಟಾ ಅಂದ್ರೆ ಎಷ್ಟು ಡಿಗ್ರಿ? ಬಟ್ ರೇಡಿಯಸ್ ಗೊತ್ತಿಲ್ಲ. ರೇಡಿಯಸ್ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು? ಪರಿಧಿಯಿಂದ ಫೈಂಡ್ ಔಟ್ ಮಾಡಬೇಕು. ಪರಿಧಿ ಸೂತ್ರ ಏನಾಗುತ್ತದೆ? ಪರಿಧಿ 2 pi r. 2 pi r is equal to 22 ನ ನಿಮಗೆ ಏನ್ ಬೇಕು? ರೇಡಿಯಸ್ ಬೇಕು. ರೇಡಿಯಸ್ ಬೇಕಾದ್ರೆ ಏನ್ ಮಾಡಬೇಕು? ಇಂಟು 2 pi ಇದೇ ಮಾಡ್ರಿ. ಡಿವೈಡೆಡ್ ಬೈ 2 pi. 22 ಡಿವೈಡೆಡ್ ಬೈ ಏನಾಗುತ್ತೆ? 2 pi. ಇದೇನಿದೆ? ರೇಡಿಯಸ್. ಇದು ತಿಳಿಲ್ಲ. ಇದನ್ನ ಇನ್ನೂ ಸಾಲ್ವ್ ಮಾಡೋಣ. ಪೈ ಅಂದ್ರೆ ಎಷ್ಟು? 22 ಡಿವೈಡೆಡ್ ಬೈ 7. ಛೇದದ ಛೇದ ಏನಾಗುತ್ತೆ? ಅಂಶ ಇರುತ್ತೆ. 22 ಕೆಳಗೆ ಇತ್ತು ಅದ್ರ ತಳಗೆ ಮತ್ತೆ 7 ಅಂದ್ರೆ ಅದು ಮೇಲೆ ಹೋಗ್ಬಿಡ್ತು. ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ, ನಾನು ಮಾತಾಡ್ತಾ ಮಾಡ್ಕೊರಿ. ಒಂದು ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ ಮೊದಲು ನಿಮ್ಗೆ ಥೀಟಾದ ಅವಶ್ಯಕತೆ ಇದೆ ಮತ್ತು ತ್ರಿಜ್ಯದ ಅವಶ್ಯಕತೆ ಇದೆ. ವೃತ್ತ ಚತುರ್ಥಕದಲ್ಲಿ ಥೀಟಾ ಎಷ್ಟು ಡಿಗ್ರಿ ಇರ್ತದೆ? 90 ಡಿಗ್ರಿ ಇರ್ತದೆ. ಅದು ಕಾಮನ್ ಸೆನ್ಸ್. ಅದು ರೇಡಿಯಸ್ ಕೊಟ್ಟಿಲ್ಲ, ಬಟ್ ಪರಿಧಿ ಕೊಟ್ಟಾನ. ಪರಿಧಿಯಿಂದ ತ್ರಿಜ್ಯವನ್ನು ಕಂಡುಹಿಡಿಯಬೇಕು. ಪರಿಧಿ ಸೂತ್ರ ಏನು? 2 pi r is equal to 22 into 2 pi ಏನಂತ? ಡಿವೈಡ್ ಬೈ 2 pi. 22 ಗೆ 22 ಮತ್ತೆ ಇದು 2 pi ಇದೆ. 2 ಬರ್ದೆ pi ಅನ್ನ ಆಸ್ 22 ಡಿವೈಡೆಡ್ ಬೈ 7. 22 22 ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ರೇಡಿಯಸ್ ಎಷ್ಟು ಸಿಕ್ಸ್ ಬನ್ನಿ? 7 ಬೈ 2. ತಿಳಿತಾ? ತ್ರಿಜ್ಯ ಎಷ್ಟು ಬೈ 2? 7 ಬೈ 2 ಸೆಂಟಿಮೀಟರ್. ತ್ರಿಜ್ಯ ಗೊತ್ತಾತ, ಮತ್ತೆ ಥೀಟಾ ಗೊತ್ತಾತ. ಆ ವ್ಯಾಲ್ಯೂಸ್ ಗಳನ್ನ ಇದ್ರಾಗ ಬಹಳ ಮಂದಿಗೆ ಇದ ಕನ್ಫ್ಯೂಷನ್ ಆಗಿದೆ. ಇಂಟು 2 pi ಇದೇನು? ಡಿವೈಡ್ ಬೈ 2 pi. ಪೈ ಅನ್ನ 22 ಡಿವೈಡೆಡ್ ಬೈ 7. ಛೇದದ ಛೇದ ಏನಾಗುತ್ತೆ? ಅಂಶ. ಕ್ಲಿಯರ್ ಆಗಿದೆ? ನೆಕ್ಸ್ಟ್ ಅವಾಗ ಏನಾಗುತ್ತೆ? 22 ಕ್ಯಾನ್ಸಲ್ ಆಗಿ 7 ಬೈ 2. ಅದನ್ನ ಈ ವ್ಯಾಲ್ಯೂಸ್ ಇದ್ರಾಗ ಹಾಕ್ತೇನೆ ನಾನು. A is equal to ಥೀಟಾ ಅಂದ್ರೆ ಎಷ್ಟು? 90 ಬೈ 360. ಪೈ ಅಂದ್ರೆ ಎಷ್ಟು? 22 divided by
7. ಹೇಳಿ ರೇಡಿಯಸ್ ಎಷ್ಟು 7/2 ಇಂಟು 7/2. ಯಾಕೆ 2 ಸರಿ ಮಲ್ಟಿಪ್ಲೈ ಮಾಡ್ಬೇಕು ಹೇಳ್ರಿ? ಸ್ಕ್ವೇರ್ ಇಲ್ಲ, ಸ್ಕ್ವೇರ್ ಇಂದ 2 ಸರಿ ಮಲ್ಟಿಪ್ಲೈ ಮಾಡ್ಬೇಕು. 7 7 ಗೆಟ್ ಕ್ಯಾನ್ಸಲ್. 91 90, 94 ಎಷ್ಟು 360. ಮತ್ತೆ ಏನೇನು ಕ್ಯಾನ್ಸಲ್ ಆಗುತ್ತೆ ಹೇಳ್ರಿ? 2 ಒಂದೇ 2 11 ಹೋಗುತ್ತಾ? ಮತ್ತೆ 4 2 11 7 ಏನು ಕ್ಯಾನ್ಸಲ್ ಆಗಲ್ಲ. 11 7 ಎಷ್ಟಪ್ಪ? 11 7 77. ಮತ್ತೆ 4 7 77/8 ಸೆಂಟಿಮೀಟರ್. ಸೆಂಟಿಮೀಟರ್ ಸ್ಕ್ವೇರ್. ಯಾಕೆ ಏರಿಯಾ ಅಲ್ಲ, ಸ್ಕ್ವೇರ್ ಬಿಡಿ. ಆನ್ಸರ್ ಚೆಕ್ ಮಾಡ್ರಿ. ಮೂರನೇ ಪ್ರಶ್ನೆ ಗಡಿಯಾರದ ಆಧಾರದ ಮೇಲೆ. ಇದೊಂದು ಗಡಿಯಾರ ಅಂತ ತಿಳ್ಕೊಳ್ಳಿ. ಇನ್ನು ಇದರ ಮುಳ್ಳುಗಳನ್ನ ತೆಗೆದಿಲ್ಲ ನಾನು, ದೊಡ್ಡ ಮುಳ್ಳು ಮತ್ತು ಸಣ್ಣ ಮುಳ್ಳುವನ್ನು ತೆಗೆದಿಲ್ಲ. ಬಟ್ ಗಡಿಯಾರದಲ್ಲಿ ಬರುವಂತ ಈ ಸಂಖ್ಯೆಗಳನ್ನ ಬರ್ತೀನಿ. 1ರಿಂದ ಸ್ಟಾರ್ಟ್ ಆಗಿ ವಾಪಸ್ ಎಷ್ಟು 12. ಈಗ ಏನಂದ್ರೆ ಈ ಗಡಿಯಾರದಲ್ಲಿ ಅವನು ದೊಡ್ಡ ಮುಳ್ಳಿನ ಏನದು ನಿಮಿಷದ ಮುಳ್ಳು. ದೊಡ್ಡ ಮುಳ್ಳು ಅಂದ್ರೆ ಯಾವ ಮುಳ್ಳು? ನಿಮಿಷದ ಮುಳ್ಳು. ಆ ನಿಮಿಷದ ಮುಳ್ಳಿನ ಉದ್ದ ಕೊಟ್ಟ. ಫಾರ್ ಎಕ್ಸಾಂಪಲ್ ದೊಡ್ಡ ಮುಳ್ಳು ಅಂತ ಹೇಳ್ಬೋದು. ಇದನ್ನ ಎಷ್ಟು ಸೆಂಟಿಮೀಟರ್ ಇತ್ತು? ಅದು 14 ಸೆಂಟಿಮೀಟರ್. ಹಾಗಾದ್ರೆ ನಿಮಿಷದ ಮುಳ್ಳು 14 ಸೆಂಟಿಮೀಟರ್ ಇದ್ದರೆ ಇದನ್ನ ನಾವು ಆಸ್ ಎ ಏನಂತ ಕನ್ಸಿಡರ್ ಮಾಡಬೇಕು? ರೇಡಿಯಸ್ ಅಂತ ಕನ್ಸಿಡರ್ ಮಾಡಬೇಕು. ರೇಡಿಯಸ್ ಎಷ್ಟು 14. ಯಾಕಂದ್ರೆ ತ್ರಿಜ್ಯ ಅಷ್ಟೇ ಇರ್ತದಲ್ಲ. ಈಗ ಸಣ್ಣ ಮುಳ್ಳನ್ನ ತ್ರಿಜ್ಯ ಹಾಕಲ್ಲ, ಯಾಕಂದ್ರೆ ಇಷ್ಟೇ ಇರ್ತದೆ. ಹಾಗಾದ್ರೆ ಈ ವೃತ್ತಕ್ಕೆ ಇದು ತ್ರಿಜ್ಯ ಆಗಲು ಸಾಧ್ಯ ಇದೆ ಇಲ್ಲ. ಬಟ್ ದೊಡ್ಡ ಮುಳ್ಳು ಆಗಲು ಅದು ಸಾಧ್ಯ ಆಗಲ್ಲ, ಯಾಕಂದ್ರೆ ಅಲ್ಲಿ ಅಟ್ಯಾಚ್ ಇರಲ್ಲದು. ಬಟ್ ನಿಯರ್ಲಿ ಏನಾಗೋದು? ಅದು ತ್ರಿಜ್ಯ ಆಗೋದಲ್ಲ. ಹಾಗಾದ್ರೆ ದೊಡ್ಡ ಮುಳ್ಳು ಅಥವಾ ನಿಮಿಷದ ಮುಳ್ಳನ್ನ ಆಸ್ ಎ ತ್ರಿಜ್ಯ ಅಂತ ತಗೊಂಡ್ರೆ ತ್ರಿಜ್ಯ ಎಷ್ಟು ಸೆಂಟಿಮೀಟರ್? 14 ಸೆಂಟಿಮೀಟರ್. ಈ ನಿಮಿಷದ ಮುಳ್ಳು 14 ಸೆಂಟಿಮೀಟರ್ ಇದೆ. ನಮ್ಗೆ ಏನ್ ಕೇಳಿದ್ರೆ 5 ನಿಮಿಷ ಹೋಗ್ಬೇಕಂದ್ರೆ ಅದು ಏನಾಗ್ಬೇಕು? ಫಾರ್ ಎಕ್ಸಾಂಪಲ್ ದೊಡ್ಡ ಮುಳ್ಳು 12 ಐತೆ ಅಂತ ತಿಳ್ಕೊತಾರೆ. 5 ನಿಮಿಷ ಆಗ್ಬೇಕಂದ್ರ 12ರಿಂದ ಎಲ್ಲಿ ಹೋಗ್ಬೇಕು ಹೇಳೋದು? 1 ಗಂಟೆಗೆ ಹೋಗ್ಬೇಕು. 12ರಿಂದ ದೊಡ್ಡ ಮುಳ್ಳು 1 ಗಂಟೆಗೆ ಹೋಗ್ಬೇಕಂದ್ರೆ ಅಲ್ಲಿ ಎಷ್ಟು ನಿಮಿಷ ಆಗಿತ್ತು? 1 ತಾಸು ಆಗಿತ್ತಲ್ಲ, ಬರೀ 5 ನಿಮಿಷ ಆಗಿತ್ತು. 12ರಿಂದ 1 ಏನಾರ ಸಣ್ಣ ಮುಳ್ಳು ಹೋಗ್ತಂದ್ರೆ ಅದು ಎಷ್ಟಾಗಿತ್ತು? ಅದು ಗಡಿಯಾರದ ಗೊತ್ತಾಗುತ್ತಲ್ಲ. ಸಣ್ಣ ಮುಳ್ಳು ಏನಾರ 12ರಿಂದ 1ಕ್ಕೆ ಹೋಗಿತ್ತಂದ್ರ 1 ತಾಸು. ದೊಡ್ಡ ಮುಳ್ಳು 12ರಿಂದ 1ಕ್ಕೆ ಹೋಗಿತ್ತಂದ್ರೆ ಬರೀ ಎಷ್ಟು ನಿಮಿಷ? 5 ನಿಮಿಷ. ಹಾಗಾದ್ರೆ ನಾವು ಏನ್ ಕೇಳಂದ್ರೆ ಬರೀ 5 ನಿಮಿಷಕ್ಕೆ 5 ನಿಮಿಷ 12ರಿಂದ 1ಕ್ಕೆ ಹೋಗ್ಬೋದು ಅಥವಾ 3ರಿಂದ 4ಕ್ಕೆ ಹೋಗ್ಬೋದು. ನಾನು ಒಂದು ಎಕ್ಸಾಂಪಲ್ ಏನ್ ತಗೊಂಡಿದ್ದೆ. ದೊಡ್ಡ ಮುಳ್ಳು ಮುಂಚೆಗೆ ಎಷ್ಟಿತ್ತು? 12 ಇತ್ತು. 12 ಗಂಟೆಯಿಂದ ಎಷ್ಟು ಗಂಟೆಗೆ ಬಂದಿದೆ? ಹಾಗಾದ್ರೆ ದೊಡ್ಡ ಮುಳ್ಳು 12 ಗಂಟೆಗೆ ಇದ್ದಾಗ ಅದ್ರದ್ದು ಉದ್ದ ಎಷ್ಟಿತ್ತು? 14 ಸೆಂಟಿಮೀಟರ್ ಇತ್ತು 12 ಇದ್ದಾಗ. 1ಕ್ಕೆ ಬಂತೀಗ 1 ಗಂಟೆಗೆ ಬಂದಾಗ ಎಷ್ಟಿರ್ತೈತಿ? 14 ಸೆಂಟಿಮೀಟರ್ ಇರ್ತೈತೆ. ಹಂಗಂದ್ರ 12 ಗಂಟೆಯಿಂದ 1 ಗಂಟೆ ಕ್ರಮಶಃ ಇಲ್ಲಿ ಆದಂತ ಏನು ವಿಸ್ತೀರ್ಣ ಐತಲ್ಲ, ಈ ವಿಸ್ತೀರ್ಣ ಕಂಡುಹಿಡಿಬೇಕು. ಹಾಗಾದ್ರೆ ಈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಅಗೇನ್ ಇದರ ಸೂತ್ರ ಇದು A is equal to theta divided by 360 into pi r square. ಬಟ್ ಇದರ ಫಿಕ್ಸ್ ವ್ಯಾಲ್ಯೂ ಯಾವ್ದು? ರೇಡಿಯಸ್ ಗೊತ್ತೈತೆ ಎಷ್ಟು ಅಂತ ನಮಗೇನ್ ಗೊತ್ತಿಲ್ಲ. ಥೀಟಾ ಗೊತ್ತಿಲ್ಲ. ಥೀಟಾ ಯಾವ್ದಪ್ಪ ಫೈಂಡ್ ಔಟ್ ಮಾಡೋದು? ಲಕ್ಷ ಕೊಟ್ಟು ಕೇಳ್ರಿ, ಬಹಳ ಇಂಪಾರ್ಟೆಂಟ್. 12ರಿಂದ 1 ಹೋದ್ರೆ ಎಷ್ಟು ನಿಮಿಷ? 5 ನಿಮಿಷ. 1ರಿಂದ 2 ಗಂಟೆ ಅಗೇನ್ 5 ನಿಮಿಷ. ಮತ್ತೆ 2ರಿಂದ 3 5 ನಿಮಿಷ. 3ರಿಂದ 4 5 ನಿಮಿಷ. ಎಲ್ಲ 5 ನಿಮಿಷದಲ್ಲಿ ಎಲ್ಲ 5 ನಿಮಿಷ. ನನ್ನ ಮಾತು ಅರ್ಥ ಮಾಡ್ತೀನಿ. ಇದರ ಟೋಟಲ್ ಎಷ್ಟು ಭಾಗ ಅದಾವ? 1 ಭಾಗ 2 3 4 5 6 7 8 9 10 11 12 ಪಾರ್ಟ್ ಅದಾವ. 12 ಸಮ ಭಾಗಗಳದಾವ. ಟೋಟಲ್ ಕೋನ ಎಷ್ಟು ಹೇಳಿ? 360. ಅದ್ರ ಎಷ್ಟು ಭಾಗ ಅದಾವ? 12 ಭಾಗ. ಅಂದ್ರೆ ಡಿವೈಡೆಡ್ ಬೈ 12 ಮಾಡಿ. 12 ಅಂದ್ರೆ 12 12 ಮುಟ್ಲೆ 36 12 ಪೂಜೆ ಪೂಜೆ ಒಬ್ಬೊಬ್ಬ ಎಷ್ಟು ಬರ್ತೈತಿ? 30 ಡಿಗ್ರಿ ಬರ್ತಾ. ಎಲ್ಲರೂ 30 ಡಿಗ್ರಿ ಅದ. ನನಗೆ ಎಲ್ಲರೂ ಬೇಕಾಗಿಲ್ಲ, ಯಾವ್ದಾದ್ರೂ ಒಂದಕ್ಕೆ ಬೇಕು. 12ರಿಂದ 1ಕ್ಕೆ ಹೋಗ್ಬೇಕು. ಎಷ್ಟು ಡಿಗ್ರಿ? ಥೀಟಾ ಎಷ್ಟು ಡಿಗ್ರಿ? 30 ಡಿಗ್ರಿ ಅಂತ ಗೊತ್ತಾಗ್ತದೆ. ಟೋಟಲ್ ಎಷ್ಟು? 360. ಅದ್ರಾಗ 5 ನಿಮಿಷದ ಎಷ್ಟು ಭಾಗ ಅದಾವ? 12 ಭಾಗ ಅದಾವ. 360ರಾಗ 12 ಭಾಗ ಮಾಡಿದ್ರೆ ಒಬ್ಬ ಎಷ್ಟು ಡಿಗ್ರಿ ಕೊಡ್ತಾನ? 30 ಡಿಗ್ರಿ ಕೊಡ್ತಾನ. ಹಂಗಂದ್ರೆ ನಾನು ಬರೀ ಒಬ್ಬ ಒಂದ ಬೇಕು, ಬರೀ 5 ನಿಮಿಷದ ಬೇಕು. ಒಂದ್ ವೇಳೆ ನಮ್ಗೆ 10 ನಿಮಿಷದ ಕೇಳಿತ್ತಂದ್ರೆ 12ರಿಂದ ಎಷ್ಟು? 2. 10 ನಿಮಿಷ ಅಂದ್ರೆ ಕೋನ ಎಷ್ಟು ಚಲೋ? ಕಾಮನ್ ಸೆನ್ಸ್. ಒಬ್ಬ 30 ಇನ್ನೊಬ್ಬ 30 ಎಷ್ಟೇ? 60. 10 ನಿಮಿಷ ಕೇಳಿದ್ರ 60 ಡಿಗ್ರಿ. ಬರೀ 5 ನಿಮಿಷ ಕೇಳಿದ್ರ 30 ಡಿಗ್ರಿ. ಹಾಗಾದ್ರೆ ಥೀಟಾ 30 ಡಿಗ್ರಿ. ತ್ರಿಜ್ಯ ಎಷ್ಟು ಸೆಂಟಿಮೀಟರ್? 14 ಸೆಂಟಿಮೀಟರ್. 30 ಡಿಗ್ರಿ ಹೆಂಗ್ ಬಂದ್ ಗೊತ್ತಾಗತ್ತಲ್ಲ? ಟೋಟಲ್ 360 ಅದ್ರಾಗ 12 ಭಾಗ. ಅಂದ್ರೆ ಥೀಟಾ 30 ಡಿಗ್ರಿ. ಇದರ ಫಾರ್ಮುಲಾದೊಳಗೆ ಹಾಕ್ಬೇಕಷ್ಟು. A is equal to ಥೀಟಾ ಅಂದ್ರೆ 30. ಬರೀ ಎಷ್ಟು ನಿಮಿಷ? 5 ನಿಮಿಷಕ್ಕೆ 30 ಡಿಗ್ರಿ. ಅರ್ಥ ಆಗತ್ತಾ? ಹಾಗಾದ್ರೆ ಥೀಟಾ is equal to 30 ಬೈ ಎಷ್ಟು? 360. ಪೈ ಅಂದ್ರೆ ಎಷ್ಟು? 22 ಡಿವೈಡೆಡ್ ಬೈ 7. ರೇಡಿಯಸ್ ಎಷ್ಟು? ದೊಡ್ಡ ಮುಳ್ಳು ನಿಮಿಷದ ಮುಳ್ಳು 14. ಸ್ಕ್ವೇರ್ ಇದ್ರೆ 8 ಸಲ ಗುಣಿಸಬೇಕು.
ಎರಡು ಸರಿ ಗುಣಿಸ್ಬೇಕು. ಹಾ 0 0 ಕ್ಯಾನ್ಸಲ್. 3 1 3 3 1 3 ಎಳೆ 3 12 ಎಷ್ಟು 36 ತಿಳಿತಾಪ. 7 1 7 7 ಎಳೆ 14. ಮತ್ತೇನ್ ಕ್ಯಾನ್ಸಲೇಷನ್ ಆಗತ್ತಪ್ಪ 2 1 2 6 ಇದು ಕ್ಯಾನ್ಸಲ್ ಮಾಡೋದಕ್ಕೆ ಬರ್ತಲ್ಲ. ನೆಕ್ಸ್ಟ್ 2 3 6 2 11 ಎಷ್ಟು 22. ಮ್ಯಾಗ ಏನ್ ಉಳಿತಾಳು ಇದಕ್ಕೆ ಕ್ಯಾನ್ಸಲೇಷನ್ ನೀವು ಇನ್ನೊಂದು ಬರ್ಕೊಂಡು ನೀವು ನೀಟಾಗಿ ಕ್ಯಾನ್ಸಲೇಷನ್ ಮಾಡಿ ನಿಮ್ಗೆ ನನ್ಗೆ ಏನು ಆನ್ಸರ್ ಬಂತಲ್ಲ ನಿಮ್ದು ಅದ ಆನ್ಸರ್ ಬರ್ತದೆ. ತಿಳಿತಲ್ಲ ಏನ್ ಮಾಡ್ತಾಳೆ ಅಂದ್ರೆ 0 0 ಕ್ಯಾನ್ಸಲ್. 3 1 3 12 36 ಮತ್ತೆ 2 6 12 ಮತ್ತೆ ಹಂಗೆ ಕ್ಯಾನ್ಸಲೇಷನ್ ಆಯ್ತು. ಸದ್ಯಕ್ಕೆ ನಾ ಏನ್ ಕ್ಯಾನ್ಸಲ್ ಮಾಡಿದೆ ನಂಗೂ ನೆನಪಿರಂಗಿಲ್ಲ ಅದು. ಬಟ್ ವಾಪಸ್ ಆಗೇನ್ ಸಂಖ್ಯೆಗಳನ್ನ ಹಚ್ಕೊಂಡ್ರೆ ನಾ ಇನ್ನೊಂದು ಕ್ಯಾನ್ಸಲ್ ಮಾಡಿ ಅಷ್ಟು ಬರ್ಕೊಂಡು ಅರ್ಥ ಆಗುತ್ತಾ. ಈಗ ಅಕಸ್ಮಾತ್ ಸಂಖ್ಯೆ ಬರ್ಕೊಂಡು ಹಾಗೆ ನೀವೇನ್ ಕ್ಯಾನ್ಸಲ್ ಮಾಡ್ರಿ ಇಷ್ಟು ಉಳಿತೈತಿ. 4 11 ಉಳಿತೈತಿ 14 ಉಳಿತೈತಿ ಕೆಳಗೆ ಎಷ್ಟು ಉಳಿತೈತಿ 3 ಹೇಳ್ರಿ. 11 14 ಎಷ್ಟು 154 ಕೆಳಗೆ ಎಷ್ಟು ಉಳಿತೈತಿ 3 ಉಳಿದೈತಲ್ಲ. ಮುಂದೆ ಸೆಂಟಿಮೀಟರ್ ಇದ್ರ ಸೆಂಟಿಮೀಟರ್ ಸ್ಕ್ವೇರ್. ಬರೀ ಎಷ್ಟು ನಿಮಿಷಕ್ಕಿದೆ 5 ನಿಮಿಷ. ಅರ್ಥ ಆಗತ್ತ. ಆನ್ಸರ್ ಚೆಕ್ ಮಾಡಿ. ನಾಲ್ಕನೇ ಪ್ರಶ್ನೆ ಏನಿದೆ ಅಂದ್ರೆ 10 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ. ಇದೊಂದು ವೃತ್ತ ಇದೆ, ಅದರ ತ್ರಿಜ್ಯ ಎಷ್ಟು ಸೆಂಟಿಮೀಟರ್? ತ್ರಿಜ್ಯ ಎಷ್ಟು ಸೆಂಟಿಮೀಟರ್? 10 ಸೆಂಟಿಮೀಟರ್. ತ್ರಿಜ್ಯ 10 ಸೆಂಟಿಮೀಟರ್ ಇದೆ. ಇದು ತ್ರಿಜ್ಯ, ಇದು ತ್ರಿಜ್ಯ. ಎರಡೂ ತ್ರಿಜ್ಯಗಳು 10 ಸೆಂಟಿಮೀಟರ್. ಮತ್ತೆ ಇದೊಂದು ಜಾ ಇದೆ. ಈ ಜಾಗ ನಾವೇನಂತ ಕರಿತೀವಿ ಅಂದ್ರೆ ಎ ಸಿ ಅಂತ ಕರಿತೀವಿ. ಎ ಸಿ ಅನ್ನೋದೊಂದು ಜಾ. ಈ ಜಾ ಏನು ಮಾಡಿದೆ ಅಂದ್ರೆ ವೃತ್ತ ಕೇಂದ್ರದಲ್ಲಿ ಯಾವ ಕೋನವನ್ನು ಉಂಟು ಮಾಡಿದೆ? ಲಂಬ ಕೋನ. ಅಂದ್ರೆ ಯಾವ ಡಿಗ್ರಿ? 90 ಡಿಗ್ರಿ. ಹಾಗಾದ್ರೆ ಎ ಓ ಸಿ ಅನ್ನೋದು ಒಂದು ಯಾವ ತ್ರಿಭುಜ? ಲಂಬಕೋನ ತ್ರಿಭುಜ. ಯಾಕೆ ಲಂಬಕೋನ ತ್ರಿಭುಜ? ಇದರಲ್ಲಿ ತ್ರಿಜ್ಯ 10 ಸೆಂಟಿಮೀಟರ್, ತ್ರಿಜ್ಯ 10 ಸೆಂಟಿಮೀಟರ್ ಆಗಿದೆ. ಮತ್ತು ಜಾ ಐತಳ ಇದು ಏನ್ ಮಾಡಿದೆ ಅಂದ್ರೆ ಕೇಂದ್ರ ಬಿಂದುವಿನಲ್ಲಿ ಲಂಬಕೋನವನ್ನು ಉಂಟು ಮಾಡಿದೆ. ಈ ರೀತಿ ಇದ್ದಾಗ ನಾವು ಏನ್ ಮಾಡ್ಬೇಕಂದ್ರೆ ಲಘು ವೃತ್ತಖಂಡವನ್ನು ಕಂಡುಹಿಡಿಯಿರಿ. ಲಘು ವೃತ್ತಖಂಡ ಅಂದ್ರೆ ಜಾದಿಂದ ಉಂಟಾದ ಲಘು ವೃತ್ತಖಂಡ ಅಂದ್ರೆ ಇದೇ ಭಾಗ ಈ ಪಾಠನ ಕಂಡಿದ್ದೀವಿ. ಈಗ ನಾವು ಲಘು ವೃತ್ತಖಂಡ ಅಂತ ಕರಿತೀವಿ. ತ್ರಿಜ್ಯಾಂತರ ಖಂಡ ಬೇರೆ, ಮತ್ತೆ ಅದು ಎರಡನೇ ಬರ್ತದೆ. ಲಘು ವೃತ್ತಖಂಡ ಈ ಪಾಠವನ್ನು ಯಾವ ರೀತಿ ಕಂಡುಹಿಡಿಬೇಕಂದ್ರೆ ನಾನು ಮಾತಾಡ್ತಾ ಮಾಡ್ಕೊಳ್ಳಿ. ಈ ಚಿಕ್ಕದಾದಂತ ಲಘು ವೃತ್ತಖಂಡ ಬೇಕಂದ್ರೆ ನಮ್ಗೆ ಮೈನರ್ ಸೆಗ್ಮೆಂಟ್ ಅಂತ ಕರಿತೇವೆ ನಾವು. ಈ ಮೈನರ್ ಸೆಗ್ಮೆಂಟ್ ನಮಗೆ ಬೇಕಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಮೊದಲು ತ್ರಿಜ್ಯಾಂತರ ಖಂಡವನ್ನು ತಗೋಬೇಕು. ಈ ತ್ರಿಜ್ಯಾಂತರ ಖಂಡ ಇದರಲ್ಲಿ ಕೋನ ಎಷ್ಟು? 2 ಡಿಗ್ರಿ 90 ಡಿಗ್ರಿ. ರೇಡಿಯಸ್ ಎಷ್ಟೈತಿ? 10 ಮತ್ತೆ 10 ಸೆಂಟಿಮೀಟರ್. ರೇಡಿಯಸ್ 10 ಸೆಂಟಿಮೀಟರ್. ಥೀಟಾ 2 ಡಿಗ್ರಿ 90 ಡಿಗ್ರಿ. ಇದರದ್ದು ವಿಸ್ತೀರ್ಣ ಕಂಡುಹಿಡಿಯಬೇಕು. ಇದ್ರಾಗ ಏನ್ ಮಾಡ್ಬೇಕಂದ್ರೆ ಒಂದು ಲಂಬಕೋನ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಬೇಕು. ಕಳಿಬೇಕು. ಲಂಬಕೋನ ತ್ರಿಭುಜ ಐತಲ್ಲ ಇದ್ರ ವಿಸ್ತೀರ್ಣ. ಇದ್ರದ್ದು ಬೇಸ್ ಎಷ್ಟು ಹೇಳ್ರಿ? ಪಾದ 10. ಹೈಟ್ ಎಷ್ಟು ಹೇಳ್ರಿ? 10. ಫಾರ್ಮುಲಾ ಯಾಕೆ? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಮತ್ತೆ ಇದು ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ನೀವು ಇದ್ರ ವ್ಯಾಲ್ಯೂ ಕಂಡುಹಿಡಿಬೇಕು, ಇದ್ರ ವ್ಯಾಲ್ಯೂ ಕಂಡುಹಿಡಿಬೇಕು. ಇದ್ರಾಗ ಇದನ್ನ ಕಳೆದ್ಬಿಟ್ರೆ ಈ ಮ್ಯಾಗಿನ ಪಾರ್ಟ್ ಏನಾಗುತ್ತೆ ಸಿಗುತ್ತೆ ಅಲ್ವಾ? ಇಮ್ಯಾಜಿನ್ ಮಾಡ್ಕೊಂಡು ನೀವು ಈ ಪಾರ್ಟ್ ಒಳಗ ಕೆಳಗಡೆ ಲಂಬಕೋನ ತ್ರಿಭುಜ ಇದೆ, ಕೆಳಗಡೆ ಯಾವ ತ್ರಿಭುಜ ಐತಿ? ಲಂಬಕೋನ ತ್ರಿಭುಜ. ಮೇಲ್ಗಡೆ ವೃತ್ತಖಂಡ. ಎರಡು ಭಾಗ ಅದಾವ. ಎರಡು ಭಾಗದಾಗ ಯಾವ ಭಾಗ ಕಳೆಯತ್ತೀನಿ? ನಾನು ಕೆಳಗಿನ ಭಾಗ ಮಾಡತ್ತೀನಿ. ಈ ಕೆಳಗಿನ ಭಾಗ ಕಳೆದ್ಬಿಟ್ರೆ ಈ ಮ್ಯಾಗಿನ ಪಾರ್ಟ್ ಸಿಗುತ್ತೆ. ಅರ್ಥ ಆಗುತ್ತಾ? ಹಾಗಾದ್ರೆ ಈ ವೃತ್ತಖಂಡದ ವಿಸ್ತೀರ್ಣ ಬೇಕಂದ್ರೆ ಇದನ್ನ ಇಂಟ್ರೊಡಕ್ಷನ್ ಒಳಗೆ ಹೇಳಿ ನಾನು ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅಂತ ಹೇಳಿ. ಇದು ಬೇಕಂದ್ರೆ ಇದ್ರ ಫಾರ್ಮುಲಾ ಹಾಕ್ಬಿಟ್ಟು ಇದ್ರ ಫಾರ್ಮುಲಾ ಎಷ್ಟು? ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಮತ್ತೆ ಮೈನಸ್ ಕಳಿಬೇಕು. ಇದ್ರ ಫಾರ್ಮುಲಾ ಏನು? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಬೇಸ್ 10 ಹೈಟ್ 10. ಈ ಫಾರ್ಮುಲಾಸ್ ಒಳಗೆ ನೀವೆಲ್ಲ ಗಿವನ್ ವ್ಯಾಲ್ಯೂಸ್ ಗಳನ್ನ ಬರ್ಕೊಂಡ್ರೆ ಅಂದ್ರೆ ನಿಮ್ಗೆ ಈ ವೃತ್ತಖಂಡದ ವಿಸ್ತೀರ್ಣ ಏನಾಗುತ್ತೆ ಸಿಗುತ್ತೆ. ಅರ್ಥ ಆಗುತ್ತಾ? ಸಾಲ್ವ್ ಮಾಡ್ತಾ ನೋಡೋಣ. ಯಾವ ರೀತಿ ಸಾಲ್ವ್ ಮಾಡ್ಬೇಕು ನೋಡ್ರಿ. ಥೀಟಾ ಅಂದ್ರೆ ಎಷ್ಟು? 90 ಅಂದ್ರೆ ಎಷ್ಟಾಗುತ್ತೆ? ಫಸ್ಟ್ ಬ್ರಾಕೆಟ್ ನಾನು ಸಾಲ್ವ್ ಮಾಡೋದನ್ನೇ 90 ಬೈ ಎಷ್ಟು? 360. ಪೈ ಅಂದ್ರೆ ಎಷ್ಟು? 22 ಬೈ 7. ರೇಡಿಯಸ್ ಎಷ್ಟು? 10 ಇಂಟು 10. ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಅರ್ಥ ಆಗುತ್ತಾ? ಪೈ ಅನ್ನ ಏನ್ ತಗೊಂಡ ನಾವ? ಎಷ್ಟನೇ ಕ್ವಶನ್? 6ನೇ ಕ್ವಶನ್ 4ನೇ ಕ್ವಶನ್. ಪೈ ಅನ್ನ ಆಸ್ ಅ 3.14 ತಗೊಂಡ. ಪೈ ಅನ್ನ ಏನ್ ತಗೊಂಡನ? 3.14. ಅಂದ್ರೆ ಇದನ್ನ ಏನ್ ಮಾಡ್ತೀನಿ? ರಬ್ ಮಾಡಿ ಏನ್ ಮಾಡ್ತೀನಿ? ಪೈ ಅನ್ನ 3.14 ಅಂತ ಬರೀತೀನಿ. ಕೇಳಿ, ಪೈ ಅನ್ನ 3.14 ಅಂತ ಬರ್ತೀನಿ ನೋಡೋಣ. ನೋಡಿ, ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ ಅಂದ್ರೆ ಎಷ್ಟು ಡಿಗ್ರಿ? 90 ಡಿಗ್ರಿ. 90 ಡಿವೈಡೆಡ್ ಬೈ 60. 360 ಇಂಟು ಪೈ ಅಂದ್ರೆ ಎಷ್ಟು? 3.14. ರೇಡಿಯಸ್ ಅಂದ್ರೆ 10. ಸ್ಕ್ವೇರ್ ಅಂದ್ರೆ 10 ಇಂಟು 10. ಬ್ರಾಕೆಟ್ ಕಂಪ್ಲೀಟ್. ಮೈನಸ್ ಮೈನಸ್ ಹಾಫ್ ಅಂದ್ರೆ ಹಾಫ್. ಬೇಸ್ ಎಷ್ಟು?
10 ಹೈಟ್ ಎಷ್ಟು ಅದ್ರ ಪ್ರಕಾರ ಬರ್ಕೊಂಡಿನ ಆ ವ್ಯಾಲ್ಯೂಸ್ ತಕ್ಕ ಬರ್ದೆ ನೀವು ಸಾಲ್ವ್ ಮಾಡ್ಬೇಕು ಅಷ್ಟೇ 0 0 ಕ್ಯಾನ್ಸಲ್ 9 1 9 9 4 ಎಷ್ಟು 360 ಅಲ್ಲ 9 1 9 4 360 ಹೋದಲ್ಲ 0 0 ಕ್ಯಾನ್ಸಲ್ ಆಯ್ತು ಈಗ ಏನಾಯ್ತು 3.14 ಇಂಟು 10 10 ಎಷ್ಟು 10 10 ಎಷ್ಟು ಪಾ 100 ಡಿವೈಡೆಡ್ ಬೈ ಎಷ್ಟು 4 ತಿಳಿತಾ ನೆಕ್ಸ್ಟ್ ಇದಕ್ಕರ ಇಲ್ಲಿ ಅಲ್ಲದ ಮೈನಸ್ 2 ಅಲ್ಲೇ 2 ಇಲ್ಲೇ 10 5 10 ಎಷ್ಟು 50 ಇದಕ್ಕರ ನೋಡಿ 2 ಅಲ್ಲೇ 2 ಇಲ್ಲೇ 10 5 10 50 ಈಗ ಹೇಳ್ರಿ 4 ಒಂದೇ 4 4 ಒಂದೇ 4 4 25 ಎಷ್ಟು 100 ಈಗ ನೀವೇ ಮಾಡಬೇಕು 25 ಅನ್ನ ಯಾರಿಗೆ ಗುಣಿಸಬೇಕು 3.14 ಯಾರು ಮಲ್ಟಿಪ್ಲೈ ಮಾಡಿರಿ 25 into 3.14 25 into 3.14 ಗುಣಿಸಿ ಹೇಳ್ರಿ 3.14 ಅನ್ನು 25 ಮಲ್ಟಿಪ್ಲೈ ಮಾಡಿದ್ರೆ 78.5 ಆನ್ಸರ್ 78.5 ಗುಣಿಸಿ ನೋಡ್ರಿ 78.5 ಬರ್ತೈತಿ ಮೈನಸ್ ಇದೆಷ್ಟು 50 ಹೇಳ್ರಿ 78.5 ರಲ್ಲಿ 50 ಅನ್ನ ಕಳೆದ್ರ ಎಷ್ಟು ಆಗುತ್ತೆ 28.5 ಸೆಂಟಿಮೀಟರ್ ಇದ್ರ ಸೆಂಟಿಮೀಟರ್ ಸ್ಕ್ವೇರ್ ಚೆಕ್ ಮಾಡ್ರಿ ಆನ್ಸರ್ ದಶಮಾಂಶ ಆಗೈತೆ ಭಿನ್ನ ರಾಶಿ ಆಗೈತೆ ದಶಮಾಂಶ ಆಗೈತಾ ಇದು ಆನ್ಸರ್ ಕರೆಕ್ಟ್ ಈ 4ನೇ ಪ್ರಶ್ನೆ ಒಳಗನ ಇನ್ನೊಂದು ಸೆಕೆಂಡ್ ಕ್ವಶನ್ ಈಗ ಇಷ್ಟೊತ್ತನ ನಾವೇ ಮಾಡಿದ್ವಿ ವೃತ್ತಖಂಡದ ವಿಸ್ತೀರ್ಣ ಕಂಡಿದ್ದೀರಾ ಈ ವೃತ್ತಖಂಡದ ವಿಸ್ತೀರ್ಣ ಸಿಕ್ಕಿಲ್ಲ ಈಗ ನಮಗೇನು ಕ್ವಶನ್ ಕೇಳಂದ್ರೆ ಅಧಿಕ ತ್ರಿಜ್ಯಾಂತರ ಖಂಡ ಕೇಳ ಅಧಿಕ ತ್ರಿಜ್ಯಾಂತರ ಖಂಡ ಅಂದ್ರ ಮೇಜರ್ ಸೆಕ್ಟರ್ ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಇಲ್ಲಿ ಥೀಟಾ ಎಷ್ಟು ಅಂತ ಚೆಕ್ ಮಾಡಿ ಅಲ್ಲೋ ಟೋಟಲ್ ಥೀಟಾ ಎಷ್ಟು ನೋಡ್ರಿ 300 ಅದ್ರ 90 ಕಳಿನಿ 360 ರಾಗ 90 ಕಳೆದ್ರೆ ಥೀಟಾ ಎಷ್ಟು ಅಂತಿಲ್ಲ 270 ಅಗೇನ್ ರೇಡಿಯಸ್ ಸೇಮ್ ಫಿಕ್ಸ್ ಎಷ್ಟು 10 ಸೆಂಟಿಮೀಟರ್ ಹಾಗಾದ್ರೆ ಫಾರ್ಮುಲಾ ಹಾಕ್ರಿ ಏರಿಯಾ ಇಸ್ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಬಟ್ ಇಲ್ಲಿ ಥೀಟಾ ಎಷ್ಟು 270 ಎಷ್ಟು 270 ಏನಾಗುತ್ತೆ ಎ ಇಸ್ ಈಕ್ವಲ್ ಟು ಥೀಟಾ 270 ಡಿವೈಡೆಡ್ ಬೈ ಎಷ್ಟು 360 ಪೈ ಅಂದ್ರೆ ಏನು ತಗೋಪ್ಪ 3.14 ಇಂಟು ರೇಡಿಯಸ್ 10 ಇಂಟು 10 ಒಮ್ಮೆ 3.14 ತಗೊಂತೇವೆ ಒಮ್ಮೆ 22/7 ತಗೊಂತೇವೆ ಅಂದ್ರೆ ನಾನು ಮಾತಾಡ್ತಾ ಮಾಡ್ರಿ ಏನೂ ಕೊಟ್ಟಿಲ್ಲ ಅಂದ್ರೆ 22/7 ತಗೋರಿ ಬಟ್ 3.14 ತಗೊಂಡ್ರೆ ಏನ್ ಮಾಡ್ಬೇಕು 3.14 ತಗೋ ಹಾಗಾದ್ರೆ 3.14 ಆಗಿ ತಗೊಂಡನ ಅದಕ್ಕೆ ನಾವು 3.14 ತಗೊಂಡ್ರೆ ರೇಡಿಯಸ್ 10 ಇಂಟು 10 ಮತ್ತೆ ಇದು ಥೀಟಾ ಬೈ 360 ಅಂದ್ರೆ 270 ಡಿವೈಡೆಡ್ ಬೈ ಎಷ್ಟು 360 ಕ್ಯಾನ್ಸಲೇಷನ್ ಹಾಕೋ ನೋಡ್ರಿ 0 0 ಕ್ಯಾನ್ಸಲ್ ಆತ ಮತ್ತೆ 9 3 27 9 4 ಎಷ್ಟು 36 2 ಎಳೆ 4 2 ಇಲ್ಲಿ 10 2 ಎಳೆ 4 2 ಇಲ್ಲಿ 10 ಕೆಳಗೆ ಭಾಗ ಎಲ್ಲ ಸ್ವಚ್ಛ ಆಯ್ತು 4 ಇತ್ತು 2 ಎಳೆ ಒಮ್ಮೊಮ್ಮೆ ಹೊಡೆದೆ 2 ಎಳೆ 4 2 ಇಲ್ಲಿ 2 ಎಳೆ 4 2 ಇಲ್ಲಿ ಹಾಗಾದ್ರೆ a is equal to ಇಲ್ಲಿ ಮ್ಯಾಗ 3 ಉಳಿತಾ 3 ಇಂಟು 3.14 ಇಂಟು 5 ಇಂಟು 5 5 ಇಂಟು 5 3.14 ಮತ್ತೆ 3 a is equal to ಅಷ್ಟು ಮಲ್ಟಿಪ್ಲೈ ಮಾಡಿ ಹೇಳ್ರಿ ಹೆಂಗ 3 ಇಂಟು 314 ಇಂಟು 5 ಇಂಟು 5 ಗುಣಿಸಿ ಬಂದ ಉತ್ತರಕ್ಕೆ 2 ಸ್ಥಾನ ಅಂತ ಬಿಂದು ಕೊಡ್ರಿ ಆನ್ಸರ್ ಕರೆಕ್ಟ್ ಬರ್ತದೆ ಎಷ್ಟು ಬರ್ತದೆ ಹೇಳ್ರಿ ಗುಣಿಸಿ ಅಷ್ಟು ಗುಣಿಸಿದ್ರೆ ಎಷ್ಟು ಸಿಗುತ್ತೆ ಹೇಳ್ರಿ 2355 ಅಷ್ಟು ಗುಣಿಸಿದ್ರೆ 2 ಸ್ಥಾನಕ್ಕೆ ಬಿಂದು ಕೊಟ್ಟರೆ ಎಷ್ಟಾಗುತ್ತೆ 23.5 ಆನ್ಸರ್ ಇದೆ ಎಷ್ಟು 23.55 ಆನ್ಸರ್ ಇಲ್ಲ ಇದೆ ಎಷ್ಟು ತಪ್ಪಾಗಿದೆ ಇದು ಟೋಟಲ್ ಗುಣಿಸಿದ್ರೆ ಎಷ್ಟು 23,550 ಇದು ಗುಣಿಸಿದ್ದು ಯಾರ್ಯಾರು ಗುಣಿಸಬೇಕು 3 ಇಂಟು 3.14 ಇಂಟು 5 ಇಂಟು 5 ಅಥವಾ ಇದು 314 ಅಂತ 314 ಇಂಟು 5 ಇಂಟು 5 ಇಂಟು 3 ಗುಣಿಸಿ 23,550 ಇಲ್ಲಿ 2 ಸ್ಥಾನ ಅಂತ ಬಿಂದು ಕೊಟ್ಟರೆ ಎಷ್ಟು ಆಗುತ್ತೆ 235.5 235.5 ಮುಂದೆ ಸೆಂಟಿಮೀಟರ್ ಸ್ಕ್ವೇರ್ ಇದ್ರೆ ಸೆಂಟಿಮೀಟರ್ ಇದ್ರೆ ಮಾಡಬೇಕು ಸೆಂಟಿಮೀಟರ್ ಸ್ಕ್ವೇರ್ ಆನ್ಸರ್ ಚೆಕ್ ಮಾಡಿದ್ರೆ ರೈಟ್ 5ನೇ ಪ್ರಶ್ನೆ ನೋಡೋಣ 5ನೇ ಪ್ರಶ್ನೆಯಲ್ಲಿ ಒಂದು ವೃತ್ತವಿದೆ ಆ ವೃತ್ತದ ತ್ರಿಜ್ಯ ಎಷ್ಟು ಸೆಂಟಿಮೀಟರ್ 21 ಸೆಂಟಿಮೀಟರ್ 21 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಒಂದು ವೃತ್ತ ಮತ್ತು AB ಎಂಬ ಒಂದು ಕಂಸ ಈ AB ಎಂಬ ಕಂಸ ಏನು ಮಾಡ್ತಿದೆ ವೃತ್ತ ಕೇಂದ್ರದಲ್ಲಿ ಕೋನ ಎಷ್ಟು 60 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ 21 ಸೆಂಟಿಮೀಟರ್ ತ್ರಿಜ್ಯ ಇದೆ AB ಎಂಬ ಕಂಸವು ಇದೊಂದು ಆರ್ಕ್ ಏನು ಮಾಡುತ್ತೆ ಅಂದ್ರೆ 60 ಡಿಗ್ರಿ ಆಂಗಲ್ ಕ್ರಿಯೇಟ್ ಮಾಡೋದಿದೆ ಎಲ್ಲೇ ವೃತ್ತ ಕೇಂದ್ರದಲ್ಲಿ
ಈ ರೀತಿ ಇರುವಾಗ ನಮ್ಗೆ ಏನು ಕ್ವಶನ್ ಏನು ಕೇಳೋದು ಮೊದಲದ್ದು ಲೆಂತ್ ಆಫ್ ಆರ್ಕ್ ಅಂದ್ರೆ ಕಂಸದ ಉದ್ದ ಎ ಬಿ ಅಂತ ಚೆಕ್ ಮಾಡಬೇಕು. ಎರಡನೇದು ತ್ರಿಜ್ಯಾಂತರ ಖಂಡ ಅನ್ನೋದನ್ನ ಫಾರ್ಮುಲಾ ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಥರ್ಡ್ ಆಗಿ ಏನಂದ್ರೆ ವೃತ್ತಖಂಡ, ಇಲ್ಲಿ ಎ ಬಿ ಅನ್ನ ಸೇರಿಸಬೇಕಾ, ಎ ಬಿ ಅನ್ನ ಸೇರಿಸಿರೋ ಒಂದು ಜಾ ಆಗುತ್ತೆ, ಜಾನ್ನ ಆ ಕಡೆ ಆಗುವಂತ ಯಾಕಂಡ ವೃತ್ತಖಂಡದ ವಿಸ್ತೀರ್ಣವನ್ನೇ ಮಾಡಬೇಕು ಕಂಡು. ಮೊದಲನೇದಾಗಿ ನಾವೇನು ಫೈಂಡ್ ಔಟ್ ಮಾಡೋದು, ಕಂಸದ ಉದ್ದ ಫೈಂಡ್ ಔಟ್ ಮಾಡಬೇಕಂದ್ರೆ ಲೆಂತ್ ಆಫ್ ಆರ್ಕ್ ಇಸ್ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ 360 ಇಂಟು 2 ಪೈ ಆರ್. ಫಾರ್ಮುಲಾ ನೆನಪಿದೆ? ಎದ್ರ ಫಾರ್ಮುಲಾ ಹೇಳಿದ್ರೆ ಕಂಸದ ಉದ್ದನ 2 ಪೈ ಆರ್ ಬರ್ತದೆ. ಅವಾಗ ಫಾರ್ಮುಲಾ ಹಾಕಿ ಏನು ಬರ್ತದೆ, ವ್ಯಾಲ್ಯೂಸ್ ಏನಂದ್ರೆ ಥೀಟಾ ಅಂದ್ರೆ ಎಷ್ಟು 60 ಡಿವೈಡೆಡ್ ಬೈ 360. 2 ಪೈ ಅನ್ನ ಏನು ಕೊಟ್ಟಿಲ್ಲ ಅಂದ್ರೆ ಏನು ಮಾಡಬೇಕು, 22 ಡಿವೈಡೆಡ್ ಬೈ 7. ರೇಡಿಯಸ್ ಎಷ್ಟು ಬಾ 21. ಕ್ಲಿಯರ್ ಆಗಿದೆ? ಥೀಟಾ ಡಿವೈಡೆಡ್ ಬೈ 360 into 2 pi r. ಕ್ಯಾನ್ಸಲೇಷನ್ ಏನಾಗುತ್ತೆ ನೋಡಿ, 0 0 ಕ್ಯಾನ್ಸಲ್, r ಒಂದೇ 6, r ಆರ್ಲೆ 36, 7 ಒಂದೇ 7, 7 ಮೂರನೇ ಎಷ್ಟು 21, ಮತ್ತೆ 3 ಒಂದೇ 3 7, ಮತ್ತೆ ಇದು 2 2 ಏನಾಗ್ತದೆ ಕ್ಯಾನ್ಸಲೇಷನ್ ಆಗಿ 22 ಸೆಂಟಿಮೀಟರ್. ಇದು ಎದರ ಉದ್ದ, ಕಂಸದ ಉದ್ದ, ದಟ್ ಈಸ್ ಲೆಂತ್ ಆಫ್ ಆರ್ಕ್. ಕ್ಲಿಯರ್ ಆಗೈತಾ? ಕಂಸದ ಉದ್ದ ಬೇಕಾದ್ರೆ ಈ ಫಾರ್ಮುಲಾ ಹಾಕಬೇಕು, ಥೀಟಾ ಬೈ 360 ಇಂಟು ಯಾ ಪೈ ಆರ್ 2 ಪೈ ಆರ್. ನೆಕ್ಸ್ಟ್ ಏನ್ ಕೇಳ್ಯಾನ್ರಿ ಅವ, ತ್ರಿಜ್ಯಾಂತರ ಖಂಡ. ಇದು ತಿಳಿಲ್ಲ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ ಏನ್ರಿ, ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಫಾರ್ಮುಲಾ ಗೊತ್ತಿಲ್ಲ, ಫಾರ್ಮುಲಾ ಎಲ್ಲ ಬರ್ಸೋಣ. ಅವಾಗ ಏನಾಗುತ್ತೆ, ಥೀಟಾ ಅಂದ್ರೆ ಎಷ್ಟು 60 ಡಿವೈಡೆಡ್ ಬೈ 60, 360 ಪೈ ಅಂದ್ರೆ ಎಷ್ಟು 22 ಡಿವೈಡೆಡ್ ಬೈ 7. ರೇಡಿಯಸ್ 21 ಇಂಟು 21, ತ್ರಿಜ್ಯ 21 ಸ್ಕ್ವೇರ್ ಐತೆ, ಅದಕ್ಕೆ 21 ಇಂಟು 21 ಏನಾಗುತ್ತೆ ಹೇಳ್ರಿ, ಕ್ಯಾನ್ಸಲೇಷನ್ ಆಗುತ್ತಾ, 61 66 ಮಾಡ್ತಾರ, 7 ಒಂದೇ 7 ಮೂರನೇ 21, 2 ಮೂರನೇ 6, 2 11 ಎಷ್ಟು 22, ಮತ್ತೆ 3 3 ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ, 11 ಇಂಟು 21 ಉಳಿತು. 11 ಇಂಟು 21 ಎಷ್ಟು 231. 11 ಇಂಟು 21 ಎಷ್ಟು, ಬರೀ 11 ಉಳಿದೈತಿ, 21 ಉಳಿದೈತಿ. 11 21 ಎಷ್ಟು 231 ಸೆಂಟಿಮೀಟರ್ ಇದ್ರೆ ಮಾಡಬೇಕು, ಸೆಂಟಿಮೀಟರ್ ಸ್ಕ್ವೇರ್. ಫಾರ್ಮುಲಾ ಗೊತ್ತಿದ್ರೆ ಸಾಕು, ಆ ವ್ಯಾಲ್ಯೂಸ್ಗಳನ್ನು ಬರ್ಕೊಂಡು ಕ್ಯಾನ್ಸಲೇಷನ್ ಮಾಡೋದು ಬಹಳ ಈಸಿ ಐತಿ. ಫೈನಲ್ ಆಗಿ ಈ ಆನ್ಸರ್ ಸಿಗುತ್ತೆ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 231 ಸೆಂಟಿಮೀಟರ್ ಸ್ಕ್ವೇರ್. ಲಾಸ್ಟ್ ಏನ್ ಎಕ್ಸ್ಪ್ಲೇನ್, ವೃತ್ತಖಂಡದ ವಿಸ್ತೀರ್ಣ ಕಂಡು ಹಿಡಿದು ಅಂತ ಹೇಳ್ಬೇಕು. ಇವೆರಡು ಕ್ಲಿಯರ್ ಆಗ್ಯಾವ, ಆನ್ಸರ್ ಕಟ್ಟದ. ನೆಕ್ಸ್ಟ್ ಏನ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ, ಈ ಎ ಮತ್ತು ಬಿ ಅನ್ನು ಸೇರಿಸಿದಾಗ ಒಂದು ಜಾ ಉಂಟಾಗುತ್ತೆ. ಈ ಜಾದಿಂದ ಉಂಟಾದಂತ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಈ ಮ್ಯಾಲಿನ ಚಾಪ್ ಐತಲ್ಲ ಇದ್ರ ವಿಸ್ತೀರ್ಣ ಕಂಡುಹಿಡಿಯಬೇಕು. ಹಾಗಾದ್ರೆ ಈ ಸೆಗ್ಮೆಂಟ್ ಅಥವಾ ಈ ಮೈನರ್ ಸೆಗ್ಮೆಂಟ್ ಅಥವಾ ಈ ಲಘು ವೃತ್ತಖಂಡದ ವಿಸ್ತೀರ್ಣ ಯಾವ ರೀತಿ ಕಂಡುಹಿಡಿಯಬೇಕಂದ್ರೆ, ನನಗೆ ಈ ಮೇಲಿನ ಪಾರ್ಟ್ ನನಗೆ ಬೇಕಾದರೆ ನಾ ಏನ್ ಮಾಡ್ಬೇಕಂದ್ರೆ, ಈ ತ್ರಿಜ್ಯಾಂತರ ಖಂಡದಲ್ಲಿ ಏನ್ ಕಲಿಬೇಕು, ತ್ರಿಭುಜದ ವಿಸ್ತೀರ್ಣವನ್ನೇ ಮಾಡಬೇಕು. ಹೇಳೋಣ ಇದನ್ನ, ತ್ರಿಜ್ಯಾಂತರ ಖಂಡದಲ್ಲಿ ತ್ರಿಭುಜವನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮ್ಗೆ ವೃತ್ತಖಂಡ ಏನಾಗುತ್ತೆ ಸಿಗುತ್ತೆ. ಇದನ್ನ ಇಂಟ್ರೊಡಕ್ಷನ್ ಪಾರ್ಟ್ ಒಳಗೂ ಹೇಳೋಣಲ್ಲ. ಈಗ ಇದು ಬೇಕಂದ್ರೆ ನನಗೆ ನೋಡಿ, ಇದರ 2 ಪಾರ್ಟ್ ಅದಾವ, ಒಂದು ಟ್ರಯಾಂಗಲ್ ಐತಿ ಮತ್ತೆ ಇನ್ನೊಂದು ಸೆಗ್ಮೆಂಟ್ ಐತಿ. ಸೆಗ್ಮೆಂಟ್ ಪ್ಲಸ್ ಟ್ರಯಾಂಗಲ್ ಒಳಗೆ ಟ್ರಯಾಂಗಲ್ ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಸೆಗ್ಮೆಂಟ್. ಇದು ತಿಳಿಲಿಲ್ಲ ಅಂದ್ರೆ ವೃತ್ತಖಂಡ ಮತ್ತು ತ್ರಿಭುಜ ಎರಡು ಸೇರ್ಕೊಂಡು ತ್ರಿಜ್ಯಾಂತರ ಖಂಡ ಆಗೈತಿ. ಅರ್ಥ ಮಾಡ್ಕೋರಿ, ವೃತ್ತಖಂಡ ಮತ್ತು ತ್ರಿಭುಜ ಎರಡು ಸೇರ್ಕೊಂಡು ತ್ರಿಜ್ಯಾಂತರ ಖಂಡ ಆಗೈತಿ. ನನಗೆ ಬರೀ ವೃತ್ತಖಂಡ ಬೇಕಂದ್ರೆ ಇದ್ರೊಳಗೆ ತ್ರಿಭುಜ ಸಬ್ಟ್ರಾಕ್ಟ್ ಮಾಡಿಬಿಟ್ರೆ ನಿಮ್ಗೆ ಓನ್ಲಿ ವೃತ್ತಖಂಡ ಏನಾಗುತ್ತೆ ಸಿಗುತ್ತೆ. ಹಾಗಾದ್ರೆ ಇದ್ರದ್ದು ಆಲ್ರೆಡಿ ನಾವು ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ, 231. ಜಸ್ಟ್ ಇದನ್ನು ಫೈಂಡ್ ಔಟ್ ಮಾಡಬೇಕು. ಇದನ್ನ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು, ಇಲ್ಲಿ ಆಂಗಲ್ ಎಷ್ಟು 60 ಅಲ್ಲ, ಹಾಗಾದ್ರೆ 60 ಇದು 21 ಅಂದ್ರೆ 21 ಅಂದ್ರೆ ನಾನು ಮಾತಾಡ್ತಾ ಮಾಡ್ಕೋರಿ, ಇದೊಂದು ಯಾವ ತ್ರಿಭುಜ ಅಂದ್ರೆ ಇದು ಸಮಬಾಹು ತ್ರಿಭುಜ. ಯಾಕೆ ಸಮಬಾಹು ತ್ರಿಭುಜ, ಸಮಬಾಹು ತ್ರಿಭುಜದಲ್ಲಿ ಎಲ್ಲಾ ಕೋನಗಳು ಎಷ್ಟು ಡಿಗ್ರಿ ಇರ್ತವೆ, 60 60 21 21 ಇದೆ ಎಷ್ಟು 20. ಹಾಗಾದ್ರೆ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಇದು ನೋಡಿ, ಮೈನಸ್ ಇಂಟು ಮೈನಸ್. ಸಮಬಾಹು ತ್ರಿಭುಜದ ವಿಸ್ತೀರ್ಣದ ಸೂತ್ರವೇನು, √3 a² ಡಿವೈಡೆಡ್ ಬೈ 4. ಈ ಫಾರ್ಮುಲಾ ಏನು ಬಂತು, ಇಂಟ್ರೊಡಕ್ಷನ್ ಒಳಗೆ ಆಲ್ರೆಡಿ ಹೇಳಿನಿ. ಸಮಬಾಹು ತ್ರಿಭುಜದ ವಿಸ್ತೀರ್ಣದ ಸೂತ್ರ √3 a² ಡಿವೈಡೆಡ್ ಬೈ 4 ಅಂತ ಹೇಳಿನಿ, ಚೆಕ್ ಮಾಡ್ಕೊಳ್ಬೇಕಂದ್ರೆ. ಮತ್ತೆ 231 ಗೆ ಆಸ್ ಇಟ್ ಬರೀನಾ 231. ನನ್ನ ಮಾತು ಅರ್ಥ ಮಾಡ್ಕೊರಿ, ಎಲ್ಲೇ ಆಂಗಲ್ 60 ಡಿಗ್ರಿ ಇರ್ತದೆ ನೋಡು, ಬರ್ದಿಟ್ಟು ಹೋಗ್ಬಿಡ್ರಿ. 60 ಡಿಗ್ರಿ ಆಂಗಲ್ ಇದ್ದಿದ್ದು ಯಾವ ತ್ರಿಭುಜ, ಅದು ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂದ್ರೆ ಸಮ ಬಾಹು ತ್ರಿಭುಜ. ಅರ್ಥ ಆಗುತ್ತಲ್ಲ, ಅಂದ್ರೆ 60 ಡಿಗ್ರಿ ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂದ್ರೆ ಫಾರ್ಮುಲಾ √3 a² ಡಿವೈಡೆಡ್ ಬೈ
4. ಎ ವ್ಯಾಲ್ಯೂ ಎಷ್ಟು ಬಂತು 21. ಬಾಹುವಿನ ಉದ್ದ ಎಷ್ಟು 21. ಸಾಲ್ವ್ ಮಾಡೋಣ. 231 ಆಸ್ ಇಟ್ ಇಸ್ ಇರಲಿ ಮೈನಸ್ √3. ಎ ಅಂದ್ರೆ 21. 21 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಸಿಗುತ್ತೆ 441. ಡೈರೆಕ್ಟ್ ಬರೆಯತ್ತೆ ನಾನು ಡೈರೆಕ್ಟ್ ಬರೆದು ನಡೀತಾ. ಎ ಅಂದ್ರೆ 21 ಸ್ಕ್ವೇರ್ ಮಾಡಿದ್ರೆ ಎಷ್ಟು 441. ಕೆಳಗೆ ಎಷ್ಟು ಅರ್ಥ ಆಗುತ್ತೆ. ಇದು ಫೈನಲ್ ಆನ್ಸರ್. ಅಕಸ್ಮಾತ್ ಟೆಕ್ಸ್ಟ್ ಬುಕ್ ಆಗಿಲ್ಲ ಅಂದ್ರೆ ಇದನ್ನ ಸ್ವಲ್ಪ ಕಾಮ ತೆಗೆದು ಸಾಲ್ವ್ ಮಾಡೋದ್ರಿಂದ ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಟೆಕ್ಸ್ಟ್ ಬುಕ್ ನನ್ನ ಆನ್ಸರ್ ಏನಾಗುತ್ತೆ ಸಿಗುತ್ತೆ. ಟೆಕ್ಸ್ಟ್ ಬುಕ್ ಒಳಗೆ ಆನ್ಸರ್ ಏನಂತಂದ್ರಪ್ಪ 231 ಆಸ್ ಇಟ್ ಇಸ್ ಐತಿ ಮೈನಸ್ ಐತಿ √3 441 ಬದಲಿಗೆ ಬರ್ತಾನವ 441 ಆಮೇಲೆ ಏನು ಬರ್ತಾನ √3 ಡಿವೈಡೆಡ್ ಬೈ 4 ಬ್ರಾಕೆಟ್ ಕಂಪ್ಲೀಟ್ ಸೆಂಟಿಮೀಟರ್ ಇದ್ರೆ ಮಾಡಬೇಕು ಸೆಂಟಿಮೀಟರ್ ಸ್ಕ್ವೇರ್. ಇದು ಸೆಗ್ಮೆಂಟ್ ಮೈನರ್ ಸೆಗ್ಮೆಂಟ್ ಅಥವಾ ವೃತ್ತಖಂಡ ಲಘು ವೃತ್ತಖಂಡದ ವಿಸ್ತೀರ್ಣ. ಈ ಲಾಜಿಕ್ ನೆನಪಿಡೋದು. ವೃತ್ತಖಂಡ ಬೇಕಾದರೆ ತ್ರಿಜ್ಯಾಂತರ ಖಂಡದಲ್ಲಿ ಯಾವ ವಿಸ್ತೀರ್ಣ ಕಳಿಬೇಕು ತ್ರಿಭುಜ. ತ್ರಿಭುಜದಲ್ಲೇ ನಿಮ್ಗೆ ಯಾವ ಫಾರ್ಮುಲಾ ಹಾಕಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. 60 ಡಿಗ್ರಿ ಐತಂದ್ರೆ ಯಾವ ತ್ರಿಭುಜ ಸಮಬಾಹು ತ್ರಿಭುಜ √3 a² 4 ಫಾರ್ಮುಲಾ ಅರ್ಥ ಆಗುತ್ತೆ. ಅಕಸ್ಮಾತ್ ಲಂಬಕೋನ ತ್ರಿಭುಜ ಇದ್ರೆ ನಮ್ಗೆ ಹಾಫ್ ಇಂಟು ಬೇಸ್ ಇಂಟು ಹಾಫ್ ಹೇಳೇನಲ್ಲ. 6ನೇ ಪ್ರಶ್ನೆ ನೋಡಪ್ಪ. 6ನೇ ಪ್ರಶ್ನೆ ಏನಿದೆ ಅಂದ್ರೆ 15 ಸೆಂಟಿಮೀಟರ್ ತ್ರಿಜ್ಯ 15 ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ವೃತ್ತ ಮತ್ತು ಎಬಿ ಎಂಬ ಏನು ಮಾಡಿದೆ ವೃತ್ತ ಕೇಂದ್ರದಲ್ಲಿ ಎಷ್ಟು ಡಿಗ್ರಿ ಉಂಟು ಮಾಡಿದೆ 60 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ. ಹಾಗಾದ್ರೆ ಈ ದಿಂದ ಉಂಟಾದಂತ ಈ ಮೇಲಿನ ವೃತ್ತಖಂಡ ಯಾವುದು ಲಘು ವೃತ್ತಖಂಡ. ಅದೇ ದಿಂದ ಕೆಳಗಡೆ ಇರುವಂತ ಯಾವುದು ಅಧಿಕ ವೃತ್ತಖಂಡ. ಇಲ್ಲಿ ತ್ರಿಜ್ಯಾಂತರ ಖಂಡ ಕೇಳಿಲ್ಲ ಏನ್ ಕೇಳಲ್ಲ ವೃತ್ತಖಂಡ. ವೃತ್ತಖಂಡ ಅಂದ್ರೆ ಇದೆಲ್ಲ ಪ್ರತಿನಿಧಿ ಮೇಲೆ ಇದನ್ನ ನಾವು ವೃತ್ತಖಂಡ ಅಂತೀವಿ. ಬಟ್ ಇದು ಯಾವ ವೃತ್ತಖಂಡ ಲಘು ವೃತ್ತಖಂಡ ಮೈನರ್ ಸೆಗ್ಮೆಂಟ್ ಮತ್ತೆ ಇದು ಮೇಜರ್ ಸೆಗ್ಮೆಂಟ್. ಸೆಪರೇಟ್ ಆಗಿ ಕಂಡುಹಿಡಿಯಬೇಕು. ಫಸ್ಟ್ ನಾವ್ ಏನ್ ಫೈಂಡ್ ಔಟ್ ಮಾಡೋಣ ಅಂದ್ರೆ ಮೈನರ್ ಸೆಗ್ಮೆಂಟ್ ಅಂದ್ರೆ ಲಘು ವೃತ್ತ ಖಂಡ. ಲಘು ವೃತ್ತ ಖಂಡವನ್ನು ಕಂಡುಹಿಡಿದು ಮ್ಯಾಗಲ್ ಟಪ್ಪಿಗೆ ಬೇಕಾದರೆ ನಾ ಹೇಳಿ ನಿಮ್ಗೆ ಮ್ಯಾಗಲ್ ಟಪ್ಪಿಗೆ ಬೇಕಾದ್ರೆ ನೀವೇ ಮಾಡ್ಬೇಕು ಫಸ್ಟ್ ತ್ರಿಜ್ಯಾಂತರ ಖಂಡವನ್ನು ಕಂಡುಹಿಡಿಬೇಕಾಗ ಹೌದಲ್ರು. ತ್ರಿಜ್ಯಾಂತರ ಖಂಡ ಆಂಗಲ್ ಎಷ್ಟು 60 ಡಿಗ್ರಿ ರೇಡಿಯಸ್ ಎಷ್ಟು 15 ಸೆಂಟಿಮೀಟರ್. ಫಾರ್ಮುಲಾ ಯಾವ್ದು ಥೀಟಾ ಡಿವೈಡೆಡ್ ಬೈ 360 into pi r square. ಇದರೊಳಗೆ ಏನು ಹೇಳಿದ್ರೆ you have to subtract a triangle. Which triangle? Equilateral triangle. Equilateral triangle ಅಂದ್ರೆ ಯಾವ ತ್ರಿಭುಜ ಸಮಬಾಹು ತ್ರಿಭುಜ. ತಿಳಿತಾ 15 ಸಮಬಾಹು ತ್ರಿಭುಜ. ಹಾಗಾದ್ರೆ ಇದಕ್ಕೆ ಫಾರ್ಮುಲಾ ಯಾವುದು ಅಂತ ಹೇಳಿ ಕ್ಲಿಯರ್ ಆಗಿದೆಯಲ್ಲ. ತ್ರಿಜ್ಯಾಂತರ ಖಂಡದಲ್ಲಿ ತ್ರಿಭುಜವನ್ನು ಕಳೆದರೆ ಲಘು ವೃತ್ತಖಂಡ ಸಿಗುತ್ತದೆ. ಹಾಗಾದ್ರೆ ಸೆಪರೇಟ್ ಆಗಿ ಫಾರ್ಮುಲಾ ಯೂಸ್ ಮಾಡೋಣ. ಅಂದ್ರೆ ಇದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡೋಣ ಥೀಟಾ ಡಿವೈಡೆಡ್ ಬೈ 360 into pi r square. ತಿಳಿತಾ ಪೈ ಅಂದ್ರೆ 3.14 ತಗೋರಿ. ಎಲ್ಲೆಲ್ಲ √3 ಬರ್ತದಲ್ಲ ನೀವು ಮಾಡ್ರಿ 1.73 ತಗೋರಿ. ಇದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡಿದ್ರಿ ಮೈನಸ್ ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಸಮಬಾಹು ತ್ರಿಭುಜಕ್ಕೆ ಫಾರ್ಮುಲಾ ಯೂಸ್ ಮಾಡಬೇಕು √3 a² divided by 4. a ಜಾಗಕ್ಕೆ 15 ಹಾಕಿ √3 ಜಾಗಕ್ಕೆ 1.7. ಅರ್ಥ ಆಗದ ಫಾರ್ಮುಲಾ ಅದಕ್ಕೆ ಬರೆದಿಟ್ಟೇನಿ. ಜಸ್ಟ್ ವ್ಯಾಲ್ಯೂಸ್ ಗಳನ್ನು ಹಾಕಿ ಸಾಲ್ವ್ ಮಾಡೋದಷ್ಟೇ. ಸ್ಟಾರ್ಟ್ ಮಾಡ್ತೀನಿ. ಥೀಟಾ ಅಂದ್ರೆ ಎಷ್ಟಪ್ಪ 60 ಬೈ 360 60 ಬೈ 360 ಇಂಟು ಪೈ ಅಂದ್ರೆ ಎಷ್ಟು 3.14. ರೇಡಿಯಸ್ 15 into 15 ಕ್ಲಿಯರ್ ಆಗೈತಾ. ಎರಡು ಸರಿ ಮಲ್ಟಿಪ್ಲೈ ಮಾಡಬೇಕು ಮೈನಸ್ ಹೇಳ್ರಪ್ಪ √3 ಬೆಲೆ ಎಷ್ಟು 1.73 into a² 15 into 15 ಡಿವೈಡೆಡ್ ಬೈ 4. ಅರ್ಥ ಆಗುತ್ತಪ್ಪ. ಈಗ ಜಸ್ಟ್ ಏನಿಲ್ಲ 60 ಒಂದ್ಲೆ 66 ಹೋಗುತ್ತೆ 61 66 ಹೋಗುತ್ತೆ. ಹಾಪ 3 ಎಳೆ 6 3 5 ಎಷ್ಟು 15 ಹೋಗುತ್ತೆ. ನೆಕ್ಸ್ಟ್ 2 2 1 ಉಳಿತು 2 5 10 1 ಉಳಿತು 2 ಎಳೆ 14 ಎಷ್ಟು ಬಂತು 1.57. ತಮ್ಮ ಇಲ್ಲಿ 1.57 ಐತಿ ಇಂಟು 15 ಇಂಟು 5 ಮಲ್ಟಿಪ್ಲೈ ಮಾಡಕ್ ಬರ್ತೇನೆ. ಏನಾಗುತ್ತೆ ಹೇಳ್ರಿ 157 ಇಂಟು 15 ಇಂಟು 5 ನಾ ಇಲ್ಲಿ ಮಲ್ಟಿಪ್ಲೈ ಮಾಡಿ ಹೇಳ್ತೇನೆ ನೋಡ್ರಿ 1.57 ಇಂಟು 15 ಇಂಟು 5 ಮಲ್ಟಿಪ್ಲೈಡ್ ಬೈ 5 ಮಾಡಿದ್ರೆ ಎಷ್ಟು ಆಗುತ್ತೆ ಅಂದ್ರೆ 117.75. ಇದು ಎದರದಿದೆ ತ್ರಿಜ್ಯಾಂತರ ಖಂಡ ಮೈನಸ್ ಇದಕ್ಕೆ 1.73 ಇಂಟು 15 ಇಂಟು 15 ಮಾಡಿ ಡಿವೈಡೆಡ್ ಬೈ 4 ಮಾಡಬೇಕು. ಮ್ಯಾನುವಲ್ ಆಗಿ ನಿಮಗೆ ಗುಣಿಸಕ್ಕೆ ಬರಬೇಕು. ಇಲ್ಲಿ ಟೈಮ್ ಸೇವ್ ಆಗಲಿ ಅಂತ ಹೇಳಿ ನಾ ಕ್ಯಾಲ್ಕುಲೇಟರ್ ಒಳಗೆ ಮಲ್ಟಿಪ್ಲೈ ಮಾಡೋದು ಗುಣಿಸಕ್ಕೆ ಬರುತ್ತೆ. 15 15 ಎಷ್ಟು
225. 225 173 ಕೂಡಿಸ್ಬೇಕು. ಬಂದ ಉತ್ತರಕ್ಕೆ ಎಷ್ಟು ಸ್ಥಾನ ಅಂತ ತೆಗೆದುಕೊಳ್ಬೇಕು? 2 ಸ್ಥಾನ. ಆಮೇಲೆ 4ರಲ್ಲಿ ಭಾಗಿಸಬೇಕಾದ್ರೆ ಬರ್ತದೆ 100% ಎಲ್ಲ ಕಾಮನ್ ಕೊಡ್ತಾಳೆ ಬರ್ತಲ್ಲ. ನಾವು ಟೈಮ್ ಸೇವ್ ಆಗಲಿ ಅಂತ ಕ್ಯಾಲ್ಕುಲೇಟರ್ ಸಾಲ್ವ್ ಮಾಡ್ತಾ ನೋಡ್ರಿ ಎಷ್ಟು ಆಗ್ತಿದೆ 1.73 multiplied by 15 into 15 which is equal to 389.25 ಬರ್ತೈತೆ. 389.25 ಮತ್ತೆ ಅದಕ್ಕೆ ಏನು ಮಾಡಬೇಕು? ಡಿವೈಡೆಡ್ ಬೈ 4 ಎಷ್ಟು ಬರ್ತಂದ್ರೆ 97.31. ನೀವು ಮ್ಯಾನುವಲ್ ಆಗಿ ಮಾಡಿದ್ರೆ ಎಷ್ಟು ಬಂದಿದೆ ಆನ್ಸರ್? ಕರೆಕ್ಟ್. ಹಾ, ಹಾಗಾದ್ರೆ 117.75 ಒಳಗೆ ನಾನು ಮಾತಾಡ್ತಾ ಮಾಡ್ಬೇಕಪ್ಪ. 117.75 ಸಬ್ಟ್ರಾಕ್ಟ್ ಮಾಡ್ಬೇಕು. ಎಷ್ಟು ಸಬ್ಟ್ರಾಕ್ಟ್ ಮಾಡ್ಬೇಕು ಹೇಳ್ರಿ? 97.31 ಸಬ್ಟ್ರಾಕ್ಟ್ ಮಾಡಿದ್ರೆ 20.44 ಸೆಂಟಿಮೀಟರ್ ಇದ್ರೆ ಸೆಂಟಿಮೀಟರ್ ಸ್ಕ್ವೇರ್. ಆನ್ಸರ್ ಒಳಗೆ ಮೇನ್ ಬೇಸ್ ವ್ಯಾಲ್ಯೂ 20 ಇದ್ರೆ ಸಾಕು. ಅದು ಪಾಯಿಂಟ್ ಆದ್ಮೇಲೆ ಡಿಜಿಟ್ಸ್ ವೇರಿಯೇಷನ್ ಬರ್ತಿರ್ತಾವೆ. 4 3 4 5 ಅಂತ ಬರ್ತಿರ್ತಾವೆ. ಬಟ್ ಇದು 20 ಐತಾ? ಕರೆಕ್ಟ್ ಇದೆ ಆನ್ಸರ್. ಇದು ಎದುರು ಹೇಳಿದ್ರೆ ವೃತ್ತಖಂಡ. ಯಾವ ವೃತ್ತಖಂಡ? ಲಘು ವೃತ್ತಖಂಡ. ಈಗ ನಾವೇನ್ ಮಾಡಬೇಕು? ಅಧಿಕ ವೃತ್ತಖಂಡ. ಅರ್ಥ ಆಗದಪ್ಪ? ಸಾಲ್ವ್ ಮಾಡಿ ಬರ್ಕೊಡಿ. ಇದೇ 6ನೇ ಪ್ರಶ್ನೆಯಲ್ಲಿ ಲಘು ವೃತ್ತಖಂಡ ಕೇಳಿದ್ದಲ್ಲ, ಮತ್ತೇನ್ ಕೇಳೋಣ? ಅಧಿಕ ವೃತ್ತಖಂಡ ಕೇಳಿ. ಅಧಿಕ ವೃತ್ತಖಂಡ ಅಥವಾ ಮೇಜರ್ ಸೆಗ್ಮೆಂಟ್ ಅನ್ನ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂದ್ರೆ, ಮೇಜರ್ ಸೆಗ್ಮೆಂಟ್ ಅಂದ್ರೆ ಈ ಕೆಳಗಿನ ಭಾಗ, ಅತ್ಯಂತ ಹೆಚ್ಚಿನ ಭಾಗ, ವೃತ್ತದ ಅತ್ಯಂತ ಹೆಚ್ಚಿನ ಭಾಗ. ಈಗ ನಾವೇನ್ ಮಾಡಿದ್ವಿ? ಮೇಲಿನ ಭಾಗ ಕಂಡಿದ್ದಲ್ಲ, ಮೇಲಿನ ಭಾಗ ಎಷ್ಟು? 20.4. ಈಗ ಯಾವ ಭಾಗ? ಕೆಳಗಿನ ಭಾಗ. ಇದಕ್ಕೆ ನಾವೇನಂತ ಕೇಳ್ತೀವಿ? ಅಧಿಕ ವೃತ್ತಖಂಡ. ಈ ಅಧಿಕ ವೃತ್ತಖಂಡ ಬೇಕಾದ್ರೆ ನೀವು ಸರ್ಕಲ್ ಒಳಗ ಈ ಮ್ಯಾಜಿಕ್ ಪಾರ್ಟ್ ಅನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಈಗ ಜಸ್ಟ್ ಕಂಡಿದ್ರಲ್ಲ ಅಲ್ರೋ, ಇಡೀ ವೃತ್ತದಲ್ಲಿ ಲಘು ವೃತ್ತಖಂಡವನ್ನು ಕಳೆದ್ರೆ ಏನ್ ಸಿಗುತ್ತೆ? ಚಿಲ್ಲರ್. ಅಧಿಕ ವೃತ್ತಖಂಡ ಸಿಗುತ್ತಾನೆ ಇಲ್ಲ? ಹಾಗಾದ್ರೆ ಸರ್ಕಲ್ ಒಳಗ ಇದು ಟೋಟಲ್ ಸರ್ಕಲ್ ಇದೆ, ವೃತ್ತ ಇದೆ. ವೃತ್ತದಲ್ಲಿ ನೀವು ಲಘು ವೃತ್ತಖಂಡವನ್ನು ಕಳೆದ್ರೆ ಇದು ಗೆಟ ಅಧಿಕ ವೃತ್ತಖಂಡ. ಅಥವಾ ಸರ್ಕಲ್ ಒಳಗ ಅಧಿಕ ಕಳೆದ್ರೆ ಏನ್ ಸಿಗುತ್ತೆ? ಲಘು ಸಿಗುತ್ತೆ. ಲಘುನ ಕಳೆದ್ರೆ ಏನ್ ಸಿಗುತ್ತೆ? ಅಧಿಕ ಸಿಗುತ್ತೆ. ಅರ್ಥ ಅಥವಾ ತಳಗಲ್ ಪಾರ್ಟ್ ಬೇಕಂದ್ರ ಮ್ಯಾಗಲ್ ರುಂಡ ಹಾಕ್ಸಿದ್ರೆ ಟೋಟಲ್ ಒಳಗೆ ಮ್ಯಾಗಲ್ ರುಂಡ ಹಾಕ್ಸಿದ್ರೆ ತಳಗಲ್ ಪಾರ್ಟ್ ಏನ್ ಸಿಗುತ್ತೆ. ಹಾಗಾದ್ರೆ ಸರ್ಕಲ್ ಏರಿಯಾ ಫಾರ್ಮುಲಾ ಏನ್ರಿ? ಪೈ ಆರ್ ಸ್ಕ್ವೇರ್. ಲಘು ವೃತ್ತಖಂಡ ಈಗ ಜಸ್ಟ್ ಮಾಡೇವಲ್ಲ, ಎಷ್ಟು ಬಂದಿತ್ತು? 20.44. ಅರ್ಥ ಆಗುತ್ತಲ್ಲ? ಇದು 20.44. ಇದು ಪೈ ಆರ್ ಸ್ಕ್ವೇರ್. ಸೆಪರೇಟ್ ಸಾಲ್ವ್ ಮಾಡಿ. ಪೈ ಅಂದ್ರೆ ಎಷ್ಟು? 3.14. ರೇಡಿಯಸ್ 15 into 15 3 ಅಲ್ಲಪ್ಪ. ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಒಳಗೆ 20.44 ಗಳಿ. ಇದಕ್ಕೆ ಪೈ ಅಂದ್ರೆ 3.14. ರೇಡಿಯಸ್ 15 into 15 ಮೈನಸ್ 20. ಈಗ ನೀವು ಜಸ್ಟ್ ಏನ್ ಮಾಡ್ಬೇಕು? 15 ಎಷ್ಟು? 225. 225ಕ್ಕೆ 314 ಗುಣಿಸ್ಬೇಕು ನೋಡಪ್ಪ. ಯಾರ ಮಲ್ಟಿಪ್ಲೈ ಮಾಡಿರಿ? ಇಲ್ಲ ನಾನು ಮಲ್ಟಿಪ್ಲೈ ಮಾಡ್ತೀನಿ. ಏನ್ ಹೇಳ್ಬರ್ತಾರ್ರಿ? ನಾನು ಸಾಲ್ವ್ ಮಾಡ್ತೀನಿ. 3.14 multiplied by 15 into 15 706.5. ಎಷ್ಟಪ್ಪ? 706.5. ಇದ್ರೊಳಗೆ ಯಾರು ಸಬ್ಟ್ರಾಕ್ಟ್ ಮಾಡ್ಬೇಕು? 20.4 ಕಳೆದ್ರೆ ಎಷ್ಟು? ಮೈನಸ್ 20.44 ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ 686.06. 680.06 ಮುಂದೆ ಸೆಂಟಿಮೀಟರ್ ಇದ್ರೆ ಏನು? ಸೆಂಟಿಮೀಟರ್ ಸ್ಕ್ವೇರ್. ಇದು ಏನಪ್ಪ? ಇದು ಅಧಿಕ ವೃತ್ತಖಂಡ. ಕ್ಲಿಯರ್ ಆಗಿದೆ? ಮೇನ್ ಬೇಸ್ ವ್ಯಾಲ್ಯೂ ಇದು ಇಂಪಾರ್ಟೆಂಟ್ ನೋಡಿ. ಯಾವುದು? 686. 686 ಬಹಳ ಇಂಪಾರ್ಟೆಂಟ್. ಮುಂದೊಂದು 06 ಒಳಗೆ ವೇರಿಯೇಷನ್ ಆದ್ರೂ ನಡೀತದೆ. ಕ್ಲಿಯರ್ ಆಗಿದೆ? 7ನೇ ಪ್ರಶ್ನೆ ನೋಡಬಹುದು. 7ನೇ ಪ್ರಶ್ನೆಯಲ್ಲಿ ಒಂದು ವೃತ್ತವಿದೆ. ಅದರ ತ್ರಿಜ್ಯ ಎಷ್ಟು ಸೆಂಟಿಮೀಟರ್? 12 ಸೆಂಟಿಮೀಟರ್. ಮತ್ತೆ AB ಎಂಬ ಒಂದು ಜಾ ಏನ್ ಮಾಡ್ತಂದ್ರೆ ಕೇಂದ್ರದಲ್ಲಿ 120 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಹಾಗಾದ್ರೆ ಈ ಜಾದಿಂದ ಉಂಟಾದಂತಹ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಲಾಜಿಕ್ ಸೇಮ್. ವೃತ್ತಖಂಡ ಬೇಕಾದರೆ ತ್ರಿಜ್ಯಾಂತರ ಖಂಡದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಏನ್ ಮಾಡಬೇಕು? ಕಳೆಯಬೇಕು. ಇದ್ರ ಫಾರ್ಮುಲಾ ಕಡೆ ಬಹಳ ಈಸಿ ಇತ್ತು. ಸೆಪರೇಟ್ ಆಗಿ ಕಂಡಿದ್ದೀನಿ. ಇದ್ರದ್ದು ಬೇರೆ ಕಂಡಿದ್ದೀನಿ, ಅದ್ರ ಬೇರೆ ಕಂಡಿದ್ದೀನಿ. ಆಮೇಲೆ 2 ಆನ್ಸರ್ ಸಿಕ್ಕ ಮೇಲೆ ಇದ್ರೊಳಗೆ ಇದನ್ನು ಸಬ್ಟ್ರಾಕ್ಟ್ ಮಾಡೋಣ. ನಿಮ್ಗೆ ಏನ್ ಸಿಗುತ್ತೆ? ಯಾವ ಖಂಡ ಸಿಗುತ್ತೆ? ವೃತ್ತಖಂಡ ಸಿಗುತ್ತೆ. ಈಗ ಇದಕ್ಕರ ಸ್ಟ್ಯಾಂಡರ್ಡ್ ಫಾರ್ಮುಲಾನ ಗೊತ್ತಿತ್ತು. ಯಾವ್ದು? θ / 360 into ಪೈ
ಆರ್ ಸ್ಕ್ವೇರ್ ಏನ್ ಪ್ರಾಬ್ಲಮ್ ಇಲ್ಲ. ಇದ್ರದ್ದು ಫಾರ್ಮುಲಾ ಗೊತ್ತೈತಲ್ಲ, √3a²/4 ಅಂದ್ರೆ ಅದ ಫಾರ್ಮುಲಾ ಹಾಕ್ಬೇಡ್ರಿ. √3a²/4 ಯಾವಾಗ ಹಾಕ್ಬೇಕು? 60 ಡಿಗ್ರಿ ಇದ್ದಾಗ ಹಾಕ್ಬೇಕು. ಬಟ್ ಅಲ್ಲಿ ಎಷ್ಟೈತಿ? 120 ಡಿಗ್ರಿ. ಅದನ್ನ ಸೆಪರೇಟ್ ಸಾಲ್ವ್ ಮಾಡೋಣ. ಫಸ್ಟ್ ಈ ತ್ರಿಜ್ಯಾತರ ಖಂಡ ಕಂಡುಹಿಡಿದು ನೋಡ್ಕೊಳ್ಳಿ ವಿಸ್ತೀರ್ಣನ. ಆಮೇಲೆ ತ್ರಿಭುಜವನ್ನ ಸಪರೇಟ್ ಆಗಿ ಮಾಡ್ತೀನಿ, ನಿಮಗೆ ವಿಸ್ತೀರ್ಣ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದು ಹೇಳ್ಕೊಡ್ತೀನಿ. ಯಾವಾಗ? ಆಂಗಲ್ ಎಷ್ಟಿದೆ? 120 ಡಿಗ್ರಿ. ಅರ್ಥ ಆಗತ್ತಾ? ಫಸ್ಟ್ ಕೇಳ್ರಿ, ಇದು θ/360 × πr² ವಿಸ್ತೀರ್ಣ ಫೈಂಡ್ ಔಟ್ ಮಾಡತ್ತೀವಿ. ಆಂಗಲ್ ಎಷ್ಟು? 120 ಬೈ 360. ಪೈ ಅಂದ್ರೆ ಎಷ್ಟು ಯೂಸ್ ಮಾಡೋಣ? 3.14. ರೇಡಿಯಸ್ 12 × 12. ರೇಡಿಯಸ್ 12, ತ್ರಿಜ್ಯ 12. ಕ್ಯಾನ್ಸಲೇಷನ್ ಏನೇನಾಗುತ್ತೆ ನೋಡಿ. 12 0 0 ಕ್ಯಾನ್ಸಲ್. 12 12 12 ಮೂರಲೆ 36. 12 12 12 ಮೂರಲೆ 36. 3 1 3 3 4 ಎಷ್ಟು? 12. ಹಾಗಾದ್ರೆ ಏನ್ ಮಾಡಬೇಕಪ್ಪ? 3.14 × 12 × 4. 3 ಮಂದಿನ ಮಲ್ಟಿಪ್ಲೈ ಮಾಡ್ರಿ. ತಡ್ರಿ, ನೀವೇನೋ ಆನ್ಸರ್ ಹೇಳ್ಬೇಡ್ರಿ, ನಾನು ಮಲ್ಟಿಪ್ಲೈ ಮಾಡಿ ಬರ್ತೀನಿ. ನೀವು ಮ್ಯಾನುವಲ್ ಆಗಿ ಮಾಡೋದು ಮಲ್ಟಿಪ್ಲೈ ಮಾಡ್ರಿ. ಆನ್ಸರ್ ಸೇಮ್ ಅದಲ್ಲ ಚೆಕ್ ಮಾಡ್ರಿ. 3.14 ಮಲ್ಟಿಪ್ಲೈಡ್ ಬೈ 12 × 4. ಆನ್ಸರ್ ಎಷ್ಟು ಬರ್ತಂದ್ರೆ 150.72 ಸೆಂಟಿಮೀಟರ್ ಸ್ಕ್ವೇರ್. 150.72 ಮತ್ತೆ ಆನ್ಸರ್ ಹುಡುಕಿರ್ತೀರಿ. ಮತ್ತೆ ಇದು ಬರೀ ಎದ್ರದ್ದು? ತ್ರಿಜ್ಯಾಂತರ ಖಂಡ 150.72. ಈಗ ಆಮೇಲೆ ಯಾರು ವಿಸ್ತೀರ್ಣ ಕಂಡುಹಿಡಿಬೇಕು? ತ್ರಿಭುಜದ ವಿಸ್ತೀರ್ಣ. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಇದು ಸಮಬಾಹು ತ್ರಿಭುಜ ಅಲ್ಲ. ಸಮಬಾಹು ತ್ರಿಭುಜ ಆಗಿತ್ತಂದ್ರೆ ಫಾರ್ಮುಲಾ ಯಾವ್ದು ಯೂಸ್ ಮಾಡ್ತಿದ್ದೆ? √3a²/4. ಬಟ್ ಇದು ಸಮಬಾಹು ತ್ರಿಭುಜ ಆಗ್ಲಾರ್ದಕ್ಕ ನಾವು ಇದು ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕಂದ್ರೆ ½ × ಬೇಸ್ × ಹೈಟ್. ಹಾಗಾದ್ರೆ ಫಸ್ಟ್ ಬೇಸ್ ಕಂಡುಹಿಡಿಬೇಕು, ಆಮೇಲೆ ಏನು ಕಂಡುಹಿಡಿಬೇಕು? ಹೈಟ್ ಕಂಡುಹಿಡಿಬೇಕು. ತಿಳಿದಲ್ಲ ಯಾವ ರೀತಿ ಕಂಡುಹಿಡಿಬೇಕು? ನಾನು ಮಾತಾಡ್ತಾ ಈ ತ್ರಿಭುಜವನ್ನು ಸಪರೇಟ್ ಆಗ್ಬೇಕು. ಇದು ಕ್ಲಿಯರ್ ಆಗೈತಲ್ಲ? ಇದು ಕ್ಲಿಯರ್ ಆಗೈತಿ. ಇದರ ಆನ್ಸರ್ 150.72. ತ್ರಿಭುಜದ ಪಾದ ಮತ್ತು ಎತ್ತರವನ್ನು ಕಂಡುಹಿಡಿದು ಲಾಜಿಕ್ ಐತೆ ನೋಡಿ. ಉದಾಹರಣೆ ಒಂದು ಹೇಳಿ ನಾನು ಇಂಟ್ರೊಡಕ್ಷನ್ ಪಾರ್ಟ್ ಒಳಗೆ ಇದೇ ರೀತಿ ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡೀನಿ. ಅಗೇನ್ ಮತ್ತೆ ಇದನ್ನು ಸಾಲ್ವ್ ಮಾಡತ್ತೀನಿ. ಅದು ಅರ್ಥ ಆಗಿಲ್ಲ ಅಂದ್ರೆ ಇದನ್ನ ತಿಳ್ಕೊಳ್ಳಿ. ಇದೊಂದು ತ್ರಿಭುಜ. ಇದೊಂದು ತ್ರಿಭುಜ. ಇಲ್ಲಿ ಕೋನ ಎಷ್ಟು ಡಿಗ್ರಿ ಇದೆ? 120. ಇದಕ್ಕೆ ನಾವು ಹೆಸರು ಓ ಅಂತ ಕೊಡೋಣ. ಮತ್ತೆ ಇದು ಎ, ಇದೇನ್ ಪೈ ಬಿ. ನಮಗೇನ್ ಬೇಕಂದ್ರೆ ಒಂದೇದು ಪಾದ ಮತ್ತು ಇನ್ನೊಂದೇನ್ ಬೇಕು? ಎತ್ತರ. ಇದನ್ನ ನಾವು ಈ ರೀತಿ ಒಂದು ಗೆರೆ ಹೇಳಿದ್ರೆ ಇದು ಟೋಟಲ್ 125. ಸ್ಪ್ಲಿಟ್ ಆಗಿ ಏನಾಗುತ್ತೆ? ಒಂದ್ ಕಡೆ 60 ಡಿಗ್ರಿ, ಇನ್ನೊಂದ್ ಕಡೆ 60 ಡಿಗ್ರಿ. ಇದು ಎ ಓ ಬಿ. ಇದಕ್ಕೆ ಸಿ ಅನ್ನು ಕೊಡ್ರಿ. ಸಿ ಅನ್ನು ಫಸ್ಟ್ ನೀವೇನ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ OC ಅನ್ನು ಫೈಂಡ್ ಔಟ್ ಮಾಡಬೇಕು. OC ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಿಮ್ಗೆ OB ವ್ಯಾಲ್ಯೂ ಗೊತ್ತಿರಬೇಕು. ಎಷ್ಟು ಹೇಳ್ರಿ? OB ವ್ಯಾಲ್ಯೂ 12. ಹೌದನಲ್ಲ? OB ವ್ಯಾಲ್ಯೂ 12, OC ವ್ಯಾಲ್ಯೂ ಕಂಡುಹಿಡಿಬೇಕು. ಇದು ಯಾವ ಡಿಗ್ರಿ? 90 ಡಿಗ್ರಿಗೆ ಅಪೋಸಿಟ್ ಇರೋದು ಏನಿದೆ? ವಿಕರ್ಣ ಅಥವಾ ಹೈಪೋಟೆನ್ಯೂಸ್. ಮತ್ತೆ ಇದು ಆಂಗಲ್ ಇದು 60 ಡಿಗ್ರಿ ಐತಂದ್ರೆ ಇದು ಯಾವ ಬಾಹು? ಪಾರ್ಶ್ವಬಾಹು. ಪಾರ್ಶ್ವಬಾಹು ಮತ್ತು ವಿಕರ್ಣ ಇರುವಂತ ಫಾರ್ಮುಲಾ ಯಾವುದು? cos θ. ಬಟ್ θ ಎಷ್ಟು? 60 ಡಿಗ್ರಿ. cos θ ಪಾರ್ಶ್ವಬಾಹು ದಟ್ ಇಸ್ OC, ವಿಕರ್ಣ OB. ಅರ್ಥ ಆಗುತ್ತಲ್ಲ? ಇದು ನೀವು ತ್ರಿಕೋನಮಿತಿ ಅನ್ವಯಗಳು ಕಲ್ತಿರಿ ಆಲ್ರೆಡಿ. cos of θ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. cos 60 ಡಿಗ್ರಿ ಎಷ್ಟು? 1/2. OC ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನ ಕಂಡುಹಿಡಿಬೇಕು. OB ವ್ಯಾಲ್ಯೂ ಗೊತ್ತಿದೆ. ಎಷ್ಟು? 12. ಸಾಲ್ವ್ ಮಾಡ್ರಿ. 12 ಈ ಕಡೆ ಹೋಗುತ್ತಾ? 12 ಆ ಕಡೆ ಹೋಗಿ ಏನಾಗುತ್ತೆ? 12 ಅಲ್ಲೇ 12 ಆ ಕಡೆ ಬುಡುಕ್ ಮತ್ತೆ 2 ಉಳಿಯುತ್ತೆ. ಆ ಕಡೆ ಎಷ್ಟು ಉಳಿಯುತ್ತೆ? OC 2 ಅಲ್ಲೇ 2 ಆಗಲಿ. OC is equal to ಎಷ್ಟು? 6 ಸೆಂಟಿಮೀಟರ್. ಹಾಗಾದ್ರೆ OC ಅನ್ನೋದು ಏನಿದೆ? ಎತ್ತರ ಅಲ್ಲ, ಇದು ಹೈಟ್ ಇದೆ. ಈ ತ್ರಿಭುಜದ ಹೈಟ್ ಇದೆ ಎಷ್ಟು? 6 ಸೆಂಟಿಮೀಟರ್. ಇನ್ನೊಂದು ಏನಂತ ಹೇಳಿದ್ವಿ? ಪಾದ. ಪಾದ ಅಂದ್ರೆ AC ನ ಇಲ್ಲ BC ನ ಇಲ್ಲ AB ನ? AB ಪಾದ. ಬಟ್ ಡೈರೆಕ್ಟ್ AB ಸಿಗಲ್ಲ ತಮ್ಮ. AB ಸಿಗಲ್ಲ. ಫಸ್ಟ್ ಏನ್ ಕಂಡುಹಿಡಿಬೇಕು? BC ಕಂಡುಹಿಡಿಬೇಕು. ಆ BC ಅನ್ನ ಡಬಲ್ ಮಾಡಬೇಕು. BC ಕಂಡುಹಿಡಿದು ಅದನ್ನ ಡಬಲ್ ಮಾಡಿ. ಫಾರ್ ಎಕ್ಸಾಂಪಲ್ 5 ಅಂತ ಇರಬೇಕು, ಅದನ್ನ ಡಬಲ್ ಮಾಡಿದ್ರೆ 5 5 ಎಷ್ಟು? 10. ಅಥವಾ 6 ಅಂತ 6 6 ಎಷ್ಟು? ಈ ರೀತಿ. ಈಗ ಇದನ್ನ ಹೆಂಗ್ ಕಂಡುಹಿಡಿತೀರಿ? ಇದನ್ನ ಹೆಂಗ್ ಕಂಡುಹಿಡಿತಾರೆ? ಈ 60 ಡಿಗ್ರಿ ಇದು ಯಾವ ಬಾಹು? ಇದು ಯಾವ ಬಾಹು? ಪಾರ್ಶ್ವ. ಇದೇನಿದೆ? ಈಗ ನಮ್ಮ ಕಡೆ ವಿಕರ್ಣ ಗೊತ್ತಿದೆ. ಅಭಿಮುಖ ಬಾಹು ಕಂಡುಹಿಡಿಯಬೇಕಂದ್ರೆ ಅಭಿಮುಖ ಬಾಹು ವಿಕರ್ಣ ಇರುವಂತ ಫಾರ್ಮುಲಾ ಯಾವುದು? ಸೈನ್. ಸೈನ್ ಅನ್ನ ಯಾವ ರೀತಿ ಯೂಸ್ ಮಾಡಿಕೊಂಡು BC ಕಂಡುಹಿಡಿದನ್ನ ಹೇಳ್ತೀನಿ. ಫಸ್ಟ್ ಇನ್ ಬರ್ಬೋದು. ಕ್ಲಿಯರ್ ಆಗಿದೆ? ಇನ್ ಬರ್ಬೋದು.
ಸೈನ್ ಟೀಟಾ ತಗೋಬೇಕು. ಯಾಕೆ ಹೇಳ್ರಿ, ಈ ಟೀಟಾಕ ಇದು ಅಭಿಮುಖ ಬಾಹು, ಇದೇನಿದೆ ವಿಕರ್ಣ. ಈ ಅಭಿಮುಖ ಬಾಹು ಮತ್ತು ವಿಕರ್ಣದಲ್ಲಿ ವಿಕರ್ಣ ಗೊತ್ತಿದೆ, ಅಭಿಮುಖ ಬಾಹುವನ್ನು ಕಂಡುಹಿಡಿಯಬೇಕಂದ್ರೆ ಸೈನ್ ಟೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಅಂದರೆ ಬಿಸಿ, ವಿಕರ್ಣ ಅಂದರೆ ಓಬಿ. ವಿಕರ್ಣ ಅಂದ್ರೆ ಓಬಿ, ಅಭಿಮುಖ ಬಾಹು ಅಂದ್ರೆ ಬಿಸಿ. ಸೈನ್ ಆಫ್ ಟೀಟಾನ ಬೆಲೆ ಎಷ್ಟು? 60. ಸೈನ್ 60 ಇಸ್ ಈಕ್ವಲ್ ಟು ಬಿಸಿ ಗೊತ್ತಿಲ್ಲ, ಕಂಡುಹಿಡಿಬೇಕು. ಓಬಿ ಗೊತ್ತಿದೆಯಾ? ಎಷ್ಟು? 12. ಸೈನ್ 60 ವ್ಯಾಲ್ಯೂ ಎಷ್ಟು? √3/2 ವಿಚ್ ಇಸ್ ಈಕ್ವಲ್ ಟು BC by 12. 12 ಆ ಕಡೆ ಹೋಯ್ತು. 12 ಆ ಕಡೆ ಹೋದ್ರೆ ಏನಾಗುತ್ತೆ? BC ಇಸ್ ಈಕ್ವಲ್ ಟು 12√3 by 12 into √3 ಎಷ್ಟಾಗುತ್ತೆ? 12√3 ಬುಡಕ್ಕೆ ಎಷ್ಟು ಬರ್ತೈತಿ? 2. 2 ಅಂದೆ 2 ಆರ್ಲೆ. BC ಇಸ್ ಈಕ್ವಲ್ ಟು ಎಷ್ಟು? √3 6√3. ತಮ್ಮ ಅರ್ಥ ಮಾಡ್ಕೊರಿ, BC ಏನಾರ 6√3 ಆಗಿತ್ತಂದ್ರೆ AC ನೇ ಎಷ್ಟಿರ್ತದೆ? 6√3 ಸುತ್ತ ಇರ್ತದೆ 12√3 ಅಲ್ಲ. ಅರ್ಥ ಆಗುತ್ತಾ? ಹಾಗಾದ್ರೆ ಪಾದ ಎಷ್ಟು? 12√3. ಎತ್ತರ ಎಷ್ಟು? ಈ ಎತ್ತರ ಹೇಳಿದಲ್ಲ 6. ಎತ್ತರ 6, ಪಾದ 12√3, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಫಾರ್ಮುಲಾ ಹಾಕಿದ್ರೆ ಏನಾಗುತ್ತೆ? ತ್ರಿಭುಜದ ವಿಸ್ತೀರ್ಣ ಏನಾಗುತ್ತೆ? ಸಿಗುತ್ತೆ. ತಿಳಿತಾ? ಇದು 12√3 ಬಂದು ಗೊತ್ತಾ? 6√3 ಬಂದಿದೆ, ಡಬಲ್ ಮಾಡಿದ್ರೆ ಎಷ್ಟು ಆಗ್ತದೆ? 12√3. ಹಾಗಾದ್ರೆ ತ್ರಿಭುಜದ ವಿಸ್ತೀರ್ಣದ ಫಾರ್ಮುಲಾ ಹಾಕಿ ನೀವು ಇದರ ವಿಸ್ತೀರ್ಣ ಕಂಡುಹಿಡಿಯೋದು. ಇದನ್ನ ಅಳಕಿಸ್ಲಪ್ಪ ನಾನು. ತ್ರಿಭುಜದ ವಿಸ್ತೀರ್ಣದ ಸೂತ್ರ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹಾಫ್ ಅಂದ್ರೆ 1/2. ಬೇಸ್ ಎಷ್ಟು? 6√3 12√3. 12√3. ಬೇಸ್ 12√3. ಹೈಟ್ 6. ಅರ್ಥ ಆಗುತ್ತಲ್ಲ? ಹೈಟ್ ಸಿಕ್ಕಿದ್ದು ಕಾಸ್ ಥೀಟಾದಿಂದ, ಬೇಸ್ ಸಿಕ್ಕಿದ್ದು ಸೈನ್ ಥೀಟಾದಿಂದ. ಅರ್ಥ ಆಗುತ್ತಾ? ನೆಕ್ಸ್ಟ್ ಕ್ಯಾನ್ಸಲೇಷನ್ ಆಗುತ್ತಾ? 2 ಏರಿಯಾ ಇಸ್ ಈಕ್ವಲ್ ಟು 12 36√3. ಏರಿಯಾ ಇಸ್ ಈಕ್ವಲ್ ಟು 36 ಬರಿ 12 36 ಬರಿ √3 ನ ಬೆಲೆ ಎಷ್ಟಪ್ಪ? ಆಗಲೇ ಗೊತ್ತಿತ್ತಲ್ಲ 1 ಪಾಯಿಂಟ್. √3 ಬೆಲೆ ಕ್ವಶ್ಚನ್ ಕೊಟ್ಟ ನೋಡು 1.73. ಅಂದ್ರೆ √3 ನ ಬೆಲೆ 1.73. 36 into 1.73 ಮಲ್ಟಿಪ್ಲೈ ಮಾಡಿ ಅಂದ್ರೆ 36ಕ್ಕೆ 170 ಗುಣಿಸ್ರಿ. ಬಂದ ಉತ್ತರಕ್ಕೆ 2 ಸ್ಥಾನ ಅಂತ ಏನ್ ಮಾಡಿ ಬಿದ್ದು ಕೊಡಿ. ಎಷ್ಟಾಗುತ್ತೆ? 36 into 1.73 which is equal to 62.28 ಸೆಂಟಿಮೀಟರ್ ಸ್ಕ್ವೇರ್. ಇದರ ವಿಸ್ತೀರ್ಣ ಎಷ್ಟಪ್ಪ? 62 ಪಾಯಿಂಟ್ ಎಷ್ಟು? 2. ಯಾವ ವಿಸ್ತೀರ್ಣ? ತ್ರಿಭುಜದ ವಿಸ್ತೀರ್ಣ. ತ್ರಿಜ್ಯಾಂತರ ಕಂಡದ್ದು 150.72. ಹೆಂಗ್ ಬಂದ ಗೊತ್ತಾಗುತ್ತಾ? ಅದನ್ನ ಬರ್ಕೊಂಡಿರ ಆಲ್ರೆಡಿ. ಇದು 150.72, ಇದು 62.28. ನಿನಗೆ ಈ ವೃತ್ತಖಂಡ ಬೇಕಾದರೆ, ಈ ಕ್ಲಿಯರ್ ಆಗಿದೆ ಇಲ್ಲ? ಇದು ಆನ್ಸರ್ ನಿಮ್ದು ಕಟ್ಕೊಂತಲ್ಲ ಗುಣಿಸಿದ್ದು ಸೇಮ್. ಹಾಗಾದ್ರೆ ವೃತ್ತಖಂಡ ಬೇಕಾದರೆ ನೀ ಏನು ಮಾಡಬೇಕು? 150.72 ಕಳಿಯಬೇಕು. ಯಾಕೆ ಕಳಿಬೇಕು? 62.2. ದಶಮಾಂಶಗಳ ವ್ಯವಕಲನ ಮಾಡಬೇಕು. ಬಿಂದು ತಳ ಬಿಂದು ಇಟ್ಟು 8ರ ಎಲ್ಲ ಸಾಲ್ವ್ ಮಾಡಕೊಡ್ತಾ ಏನಾಗುತ್ತೆ ನೋಡ್ರಿ? 150.72 ಮೈನಸ್ 62.28. ಇದರ ಬೆಲೆ ಎಷ್ಟು ಬರ್ತಂದ್ರೆ 88.44 ಸೆಂಟಿಮೀಟರ್ ಸ್ಕ್ವೇರ್. ಆನ್ಸರ್ ಚೆಕ್ ಮಾಡು. ಕರೆಕ್ಟ್ ಐತಿ? 8ನೇ ಪ್ರಶ್ನೆ ನೋಡೋಣ. 8ನೇ ಪ್ರಶ್ನೆ ಏನಿದೆ ಅಂದ್ರೆ, ಒಂದು ಚೌಕಾಕಾರದ ಒಂದು ಉದ್ಯಾನವನ. ಈ ಚೌಕಾಕಾರದ ಒಂದು ಹುಲ್ಲಿನ ಮೈದಾನ ಅಥವಾ ಉದ್ಯಾನವನ ಐತಿ. ಈ ಹುಲ್ಲಿನ ಮೈದಾನದಲ್ಲಿ ಏನ್ ಮಾಡ್ಯಾರ ಅಂದ್ರೆ, ಒಂದು ಮೂಲೆಗೆ ಒಂದು ಕುದುರೆಯನ್ನ ಕಟ್ಟಾರ. ಬಟ್ ಆ ಕುದುರೆಯನ್ನ ಕಟ್ಟಿದ ಆ ಹಗ್ಗದ ಉದ್ದ ಎಷ್ಟು ಹೇಳ್ರಿ? 5 ಮೀಟರ್. ಬಟ್ ಈ ಏನು ಮೈದಾನ ಐತಲ್ಲ, ಮೈದಾನ ಚೌಕಾಕಾರವಾಗೈತಿ. ಮತ್ತೆ ಚೌಕಾಕಾರ ಇದ್ರ ಬಾಹುಗಳು ಎಷ್ಟು ಮೀಟರ್ ಐತಿ? 15 ಮೀಟರ್ 15 ಮೀಟರ್ 15 ಮೀಟರ್ 15 ಮೀಟರ್. ಬಟ್ ಹಗ್ಗ ಬರೀ ಎಷ್ಟು ಮೀಟರ್ ಐತಿ? 5 ಮೀಟರ್ ಐತಿ. ಅಲ್ಪ ಚೌಕದ ಬಾಹು 15 ಮೀಟರ್ ಐತಿ, ಹಗ್ಗ ಬರೀ 5 ಮೀಟರ್ ಐತಿ. ಹಾಗಾದ್ರೆ ಕುದುರೆ ಏನ್ ಮಾಡ್ತಾ? 15 ಮೀಟರ್ ಒಳಗೆ ಕೇವಲ 5 ಮೀಟರ್ ಮಟ್ಟ ಮಾತ್ರ ಹುಲ್ಲು ತಿನ್ಬಹುದು ಈ ಬಾಹು ಒಳಗೆ. ಮತ್ತೆ ಇದು ಟೋಟಲ್ 15 ಮೀಟರ್ ಐತಿ. ಇದು 15 ಮೀಟರ್ ಬರೀ 5 ಮೀಟರ್ ಮಾತ್ರ ಹುಲ್ಲು ತಿನ್ಬಹುದು. ಮತ್ತೆ ಈ ಕಡೆನೂ 5 ಮೀಟರ್, ಈ ಕಡೆನೂ 5 ಮೀಟರ್. ಇದ್ರ ಒಳಗೆ ಬರುವಂತ ಎಲ್ಲಾ ಹುಲ್ಲನ್ನ ಕುದುರೆ ನಾಡ್ತಾನೆ ಇರ್ತದೆ. ಬಟ್ ಈ 5 ಮೀಟರ್ಗೆ ಎಕ್ಸ್ಟ್ರಾ ಈ ಕಡೆ ಏನ್ ಮಾಡಂಗಿಲ್ಲ. ಇಲ್ಲಿ ಹುಲ್ಲನ್ನ ಕುದುರೆ ಮೇಯಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಅಲ್ಲಿ ತನಕ ಏನ್ ಬರಂಗಿಲ್ಲ, ಹಗ್ಗ ಬರಂಗಿಲ್ಲ, ಹಗ್ಗನ ಬರಂಗಿಲ್ಲ. ಲಾಸ್ಟ್ ಕುದುರೆ ಇಷ್ಟ ಮೇಯಬಹುದು.
ಅರ್ಥ ಆಗತ್ತಲ್ಲ? ಹಾಗಾದ್ರೆ ಈ ಕಡೆ ಬಂದು ಇಷ್ಟು ಹಗ್ಗ ಫಿಟ್ ಆಗ್ಬಿಡ್ತೈತಿ, ಇಲ್ಲಿ ಬಂದ್ರೆ ಹಗ್ಗ ಫಿಟ್ ಆಗ್ಬಿಡ್ತೈತೆ 5 ಮೀಟರ್ಗೆ ಹೆಚ್ಚಿಗೆ ಇಲ್ಲ, ಇಲ್ಲಿ ಬಂದ್ರೆ 5 ಮೀಟರ್, ಇಲ್ಲಿ ಬಂದ್ರೆ 5 ಮೀಟರ್, ಇದೆಲ್ಲ 5 ಮೀಟರ್ ಇಷ್ಟ ಹುಲ್ಲು ತಿನ್ನುತ್ತದೆ. ಹಾಗಾದ್ರೆ ಅದು ಹುಲ್ಲು ತಿಂದ ವಿಸ್ತೀರ್ಣವನ್ನು ಕಂಡುಹಿಡಿ ಅಂತ ಕೇಳೋಣ. ಹಾಗಾದ್ರೆ ಈ ರೀತಿ ಬರ್ತೈತಿ ಹುಲ್ಲು ತಿಂದ ವಿಸ್ತೀರ್ಣ. ಇಲ್ಲಿ ಆಂಗಲ್ ಎಷ್ಟು ಡಿಗ್ರಿ ಐತಿ? 90 ಡಿಗ್ರಿ ಐತಿ. ಈ ಕಡೆ ರೇಡಿಯಸ್ ಎಷ್ಟು ಮೀಟರ್? 5 ಮೀಟರ್. ಈ ಕಡೆನ ರೇಡಿಯಸ್ ಎಷ್ಟು ಮೀಟರ್? 5 ಮೀಟರ್. ಇದೇನಾಗುತ್ತೆ ಹೇಳ್ರಿ? ಅದು ತ್ರಿಜ್ಯಾಂತರ ಖಂಡ. ಹಾಗಾದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಫಾರ್ಮುಲಾ ಏನಾಗುತ್ತೆ ನೋಡ್ರಿ? A is equal to theta divided by 360 into pi r square. ಫಾರ್ಮುಲಾದಾಗ ಒಂದಷ್ಟು ಯೂಸ್ ಮಾಡ್ಕೊರಿ. ಏನಾಗುತ್ತೆ? A is equal to theta ಎಷ್ಟಪ್ಪ? ಚೌಕಲ್ಲ, ಚೌಕದಲ್ಲಿ ಕೋನ ಎಷ್ಟಿದೆ? 90 ಡಿಗ್ರಿ. ಅವಾಗ ಏನಾಯ್ತು ಹೇಳ್ರಿ? 90 ಡಿವೈಡೆಡ್ ಬೈ ಎಷ್ಟು? 360. ಇಂಟು ಪೈ ಅಂದ್ರೆ ಎಷ್ಟಪ್ಪ? ಪೈ ವ್ಯಾಲ್ಯೂ ಏನು ಕೊಟ್ಟಿಲ್ಲ ಅಂದ್ರೆ ನಾವೇನು ಯೂಸ್ ಮಾಡಬೇಕು? 22 ಡಿವೈಡೆಡ್ ಬೈ 7. ರೇಡಿಯಸ್ ಎಷ್ಟಪ್ಪ? 5. ಯಾಕೆ 5 ಅನ್ನೋದು ಹಗ್ಗ ಎಷ್ಟೈತಿ? 5 ಮೀಟರ್ ಐತಿ. ಹಂಗಂದ್ರೆ 5 ಮೀಟರ್ ಹಗ್ಗದೊಳಗೆ ಎಷ್ಟು ತಿನ್ನುತ್ತದೆ? ಇದು ಫಾರ್ ಎಕ್ಸಾಂಪಲ್ ಇದೆ ಹಗ್ಗ ಅಂತ ತಿಳ್ಕೊ 5 ಮೀಟರ್ ಇಂದ. ಹಂಗಂದ್ರೆ ಸ್ಟಾರ್ಟ್ ಮಾಡಿದಂದ್ರ ಈ ರೇಂಜ್ ಒಳಗೆ ಅಷ್ಟೇ ತಿನ್ನುತ್ತದೆ. ಈ ಕಡೆ ಮುಂದೋಗಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಮುಂದೋಗಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಮುಂದೋಗಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ರೀಜನ್ ಒಳಗೆ ಹೋಗಿ ತಿನ್ನುತ್ತಾ 5 ಮೀಟರ್ ಒಳಗೆ. ಹಾಗಾದ್ರೆ ರೇಡಿಯಸ್ 5 ತಗೋಬೇಕು. ಸ್ಕ್ವೇರ್ ಇದಲ್ಲ 5 into 5. ಏನೇನ್ ಕ್ಯಾನ್ಸಲೇಷನ್ ಆಗುತ್ತೆ ನೋಡ್ರಿ? 91 90 94 ಅಷ್ಟೇ 360. ಮತ್ತೇನೇನು ಕ್ಯಾನ್ಸಲ್ ಆಗುತ್ತೆ? 2 ಎಳೆ 4, 2 11 ಎಷ್ಟು? 22. A is equal to 5 5 25, 25 11 ಎಷ್ಟು? 275. 5 5 25, 25 11 275. ಕೆಳಗಡೆ 7 ಐತಿ, 2 ಐತಿ, 7 2 ಎಷ್ಟು? 14. 275 ಡಿವೈಡೆಡ್ ಬೈ 14. ಆನ್ಸರ್ ದಶಮಾಂಶದಾಗ ಐತೆ ನೋಡ್ರಿ. ದಶಮಾಂಶದಾಗ ಐತೆ ಇಲ್ಲ ಮಿಶ್ರ ರಾಶಿ ಆಗೈತೆ? ಆನ್ಸರ್ ಏನೈತಿ? ದಶಮಾಂಶದಾಗ ಐತಿ. ದಶಮಾಂಶ ತರಬೇಕಂದ್ರೆ ಏನ್ ಮಾಡ್ಬೇಕು? ಭಾಗಾಕಾರ ಮಾಡ್ಬೇಕು. 14 ಛೇದದಲ್ಲಿರುವಂತಹ 14 ಹೊರಗಡೆ ಇಟ್ಬೇಕಪ್ಪ. 275 ಒಳಗಡೆ. 14 14 14 28 ಆಗುತ್ತೆ. ಅವಾಗ ಏನಾಗುತ್ತೆ ಹೇಳ್ರಿ? 14 ಎರಡನೇ ಬರಂಗಿಲ್ಲ, ಬಟ್ 14 14 ಬರ್ತಾ ಹೌದನಲ್ಲ? ಕೇಳ್ರಿ 14 14 27 14 ಇರಬೇಕು. 7 4 3 2 1 ಎಷ್ಟು ಇಳಿಸ್ಬೇಕು? 5. ನೆಕ್ಸ್ಟ್ 135 ಆಯ್ತು. ನೆಕ್ಸ್ಟ್ 14 ಎಷ್ಟು? 14 126. 14 126. ನೆಕ್ಸ್ಟ್ 15 6 9, 3 3 0 0. ಮತ್ತೆ ಪಾಯಿಂಟ್ ಕೊಟ್ಟೆ ಮಾಡಬೇಕು. 0 ಇಳಿಸ್ಬೇಕು ಹೌದಲ್ಲ? 14 ಎಷ್ಟಾಗುತ್ತೆ ನೋಡ್ರಿ? ಇದನ್ನ ಆನ್ಸರ್ ಎಷ್ಟಾಗುತ್ತೆ? 19.62 ಅಂದ್ರೆ 19 ಸಮಥಿಂಗ್ ಬರ್ತೈತೆ. ಎಷ್ಟು ಬರ್ತದೆ ನೋಡೋದು? ಹಂಗ ಭಾಗಾಕಾರ ಮಾಡ್ಕೊಂತಂದ್ರೆ ಏನಾಗುತ್ತೆ ನೋಡ್ರಿ? 19.625. ಮುಂದೆ ಮೀಟರ್ ಇದ್ರೆ ಏನು ಮುಂದೆ? ಮೀಟರ್ ಸ್ಕ್ವೇರ್. ಕ್ಲಿಯರ್ ಆಗೈತಿ? ಇದು ಆನ್ಸರ್ ಇದೆ. ಇದ್ರೊಳಗೆ ನೋಡ್ರಿ 8ನೇ ಪ್ರಶ್ನೆ ಒಳಗೆ ಮೊದಲನೇ ಪ್ರಶ್ನೆ ಇದೆ. ಅದ್ರೊಳಗೆ ಮತ್ತೆ ಇನ್ನೊಂದು ಸೆಕೆಂಡ್ ಕ್ವಶನ್ ಐತಿ, ಅದನ್ನ ಸಾಲ್ವ್ ಮಾಡೋಣ. ಫಸ್ಟ್ ಇಂದ ಬರ್ಬೇಕು. 8ನೇದ್ರೊಳಗ ಫಸ್ಟ್ ಕ್ವಶನ್ ಕ್ಲಿಯರ್ ಮಾಡಿದ್ವಿ. ಸೆಕೆಂಡ್ ಕ್ವಶನ್ ಏನೈತಂದ್ರೆ 5 ಮೀಟರ್ ಹಗ್ಗದ ಬದಲಾಗಿ 10 ಮೀಟರ್ ಯೂಸ್ ಮಾಡೋದು. ಹಾಗಾದ್ರೆ ಸ್ವಲ್ಪ ಕುದುರೆಗೆ ಫ್ರೀಡಮ್ ಜಾಸ್ತಿ ಕೊಡೋದು, ಸ್ವತಂತ್ರ ಜಾಸ್ತಿ ಕೊಡೋದು. ಮುಂಚೆಗೆ ಎಷ್ಟಿತ್ತು? ಅದ್ರದ್ದು ಲಿಮಿಟ್ ಎಷ್ಟಿತ್ತು? ಬರೀ 5 ಮೀಟರ್ ಹೋಗೋದಾಗಿತ್ತು. ಈಗ 5 ಮೀಟರ್ ಇಂದ ಎಷ್ಟು ಮಾಡೋಣಪ್ಪ? 10 ಮೀಟರ್. ಅಂದ್ರೆ ಕುದುರೆ ಇಲ್ಲಿ ತನಕ ಬರಾಕುತ್ತೆ. ಮತ್ತೆ ಈ ಕಡೆ ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ, ಕುದುರೆ ಚಾನ್ಸ್ ಇರಾಕುತ್ತೆ. ಹಾಗಾದ್ರೆ ಏನಾಗ್ತದ್ರಿ? ಮುಂಚೆಗೆ ಇಷ್ಟ ಮೇದಿತ್ತದು ಎಷ್ಟು? 19.625 ಮೀಟರ್ ಸ್ಕ್ವೇರ್ ಅಷ್ಟು ಮೇದಿತ್ತು. ಆಗಲಿ ಇಷ್ಟು ಹುಟ್ಟು ತಿಂದದ. ಈಗ ನಾವು 5 ಮೀಟರ್ ಹಗ್ಗ ಇದ್ದಿದ್ದು ಎಷ್ಟು ಮೀಟರ್ ಮಾಡಿದ್ವಿ? 10 ಮೀಟರ್ ಮಾಡಿದ್ವಿ. 10 ಮೀಟರ್ ಮಾಡಿದ್ರೆ ಕುದುರೆ ಸ್ವಲ್ಪ ಹುಲ್ಲು ಏನಾಗ್ತದಕ್ಕ? ಸ್ವಲ್ಪ ಜಾಸ್ತಿ ಸಿಗ್ತಾನಿಲ್ಲ? ಇಷ್ಟು ಹುಲ್ಲು ಏನಾಗ್ತದಕ್ಕ? ಜಾಸ್ತಿ ಸಿಗ್ತದೆ. ಹಾಗಾದ್ರೆ ನಮ್ಮ ಕ್ವಶನ್ ಏನ್ ಕೇಳೋಣ ಅಂದ್ರೆ, ಮುಂಚೆ ಇಷ್ಟಕ್ಕೆ ಆಲ್ರೆಡಿ ಮೇದೈತಿ. 5 ಮೀಟರ್ ಹಾಕಿದ್ದು 10 ಮೀಟರ್ ಮಾಡಿದ್ವಿ. 5 ಮೀಟರ್ ಹಾಕಿದ್ದು 10 ಮೀಟರ್ ಮಾಡಿದಾಗ ಎಕ್ಸ್ಟ್ರಾ ಇಷ್ಟು ಹುಲ್ಲು ಸಿಗ್ತದಕ್ಕ. ಹಾಗಾದ್ರೆ ಎಕ್ಸ್ಟ್ರಾ ಕಂಡು ಹಿಡಿಬೇಕು ನಾವು. ಎಕ್ಸ್ಟ್ರಾ ಎಷ್ಟು ಹುಲ್ಲು ಮೇದೈತದು? ಇದು ಎಕ್ಸ್ಟ್ರಾ ಮೇದಿದ್ದು. ಹಾಗಾದ್ರೆ ಈ ಪಾರ್ಟ್ ಬೇಕಂದ್ರೆ ನಮ್ಗೆ ಎಕ್ಸ್ಟ್ರಾ 5 ಮೀಟರ್ ಇದ್ದಿದ್ದು 10 ಮೀಟರ್ ಆದಾಗ ಇಷ್ಟು ಹೆಚ್ಚಿಗೆ ಹುಲ್ಲು ಸಿಗುತ್ತೆ. ಅದಕ್ಕೆ ಏನಾದ್ರು ಹೆಚ್ಚಿಗೆ ಏನು ಇಷ್ಟು ಹುಲ್ಲು ಸಿಕ್ಕತ್ತಲ್ಲ, ಇದು ಎಷ್ಟಂತ ನಮ್ಗೆ ಕೇಳೋಣ. ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂದ್ರೆ, ಈ ಪಾರ್ಟ್ ಬೇಕಂದ್ರೆ ನಿಮ್ಗೆ ಮೊದಲು ನೀವು ದೊಡ್ಡ ಭಾಗ ತೆಗೆದುಕೊಳ್ಳಬೇಕು. ದೊಡ್ಡ ಭಾಗ ಯಾವುದು? ಎಷ್ಟು ಮೀಟರ್ ಇಂದ? 10 ಮೀಟರ್ ಇಂದ ಎಷ್ಟು ಡಿಗ್ರಿ? 90 ಡಿಗ್ರಿ. ಇದ್ರಾಗ ನೀವು ಸಬ್ಟ್ರಾಕ್ಟ್ ಮಾಡಬೇಕು. ಯಾವ ಭಾಗ ಮೊದಲು ಮೇದಿದ್ದು? ಮೊದಲು ಎಷ್ಟು ಮೇದೈತಿ? ಸಣ್ಣ ಭಾಗ ಎಷ್ಟು ಮೀಟರ್ ಇದೆ? 5 ಮೀಟರ್. ಮೊದಲು ಮೇದಿದ್ದು ಎಷ್ಟು? 5 ಮೀಟರ್. 5 ಮೀಟರ್ ಎಷ್ಟು ಮೇದಿತ್ತಲ್ಲ ಆನ್ಸರ್? 19.625. ಇದು ಮುಂಚೆಗೆ ಮೇದಿದ್ದು. ಈಗ ನೆಕ್ಸ್ಟ್ ಇದು ಟೋಟಲ್ ಮೇದಿದ್ದು.
ಟೋಟಲ್ ಮೇದಿದ್ರಾಗ ಮುಂಚೆಗೆ ಮೇದಿದ್ದನ್ನ ಸಬ್ಟ್ರಾಕ್ಟ್ ಮಾಡ್ಬಿಟ್ರ ನಿಮ್ಗೆ ಹೆಚ್ಚಾಗಿ ಮೇದಿದ್ದು ಏನಾಗುತ್ತೆ ಅಲ್ರು ಇದ್ರಾಗ ಈ ಪಾರ್ಟ್ ಒಳಗ 10 ಮೀಟರ್ ಪಾರ್ಟ್ ಒಳಗ ಇದು ಮುಂಚೆಗೆ ಮೇದಿದ್ದು ಇದು ಆಮೇಲೆ ಮೇದಿದ್ದು ಆಯ್ತಾ. ಇದ್ರೊಳಗೆ ನೀವೇನ್ ಮಾಡ್ಬೇಕಂದ್ರೆ ಮುಂಚೆಗೆ ಮೇದಿದ್ದನ್ನ ಕಳಿಬೇಕು 19.625 ಒಂದೇ ಲೆಕ್ಕದಾಗ ಕಂಡಿದ್ರೆ ಅಲ್ಲಿ ಕಳ್ಬಿಟ್ರ ಹೆಚ್ಚಾಗಿ ಮೇದಿದ್ದೇನಾಗುತ್ತೆ ನಿಮ್ಗೆ ಸಿಗುತ್ತೆ. ಹಂಗಂದ್ರೆ ಇದನ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಪ್ಪ? ಫಾರ್ಮುಲಾ ಅದು ಥೀಟಾ ಡಿವೈಡೆಡ್ ಬೈ r60 360 ಇಂಟು ಪೈ ಆರ್ ಸ್ಕ್ವೇರ್. ಮತ್ತೆ ಇದನ್ನ ಕಂಡುಹಿಡಿಯುವಂತ ಅವಶ್ಯಕತೆ ಇಲ್ಲ. ಯಾಕೆ ಹೇಳಿ? ಇದ್ರ ಆನ್ಸರ್ ಆಲ್ರೆಡಿ ನಮ್ಗೆ ಗೊತ್ತೈತೆ. ಎಷ್ಟು? 19.625 ನಾವು ಕಂಡು ಹಿಡಿದೇವೆ. ಹಾಗಾದ್ರೆ ಫಾರ್ಮುಲಾ ಸಾಲ್ವ್ ಮಾಡ್ರಿ. ಎಷ್ಟು ಇರುತ್ತೆ? 90 ಡಿವೈಡೆಡ್ ಬೈ ಎಷ್ಟು? 360. ಪೈ ಅಂದ್ರೆ ಎಷ್ಟು? 22 ಡಿವೈಡೆಡ್ ಬೈ 7. ಈ ಸಲ ರೇಡಿಯಸ್ ಎಷ್ಟಾಗುತ್ತೆ? 10 ಇಂಟು 10 ಮೈನಸ್ 19.625. ಈಗ ಮಾಡಪ್ಪ 91 90 94 ಎಷ್ಟು? 360. ಹಾ ಮತ್ತೆ 2 ಎಳೆ 4 2 11 22 2 1 2 2 ಇಲ್ಲೇ 10 ತಿಳಿತು. 11 ಇಲ್ಲೇ 55 55 ಹತ್ತಲೇ ಎಷ್ಟು? 550. ಇಲ್ಲಿ ಸಾಲ್ವ್ ಮಾಡ್ತೀವಿ ನೋಡು. 550 ನೋಡ್ರಪ್ಪ. 11 ಹತ್ತಲೇ 110 110 ಇಲ್ಲಿ 550. ಕೆಳಗಡೆ ಛೇದ ಎಷ್ಟಿದೆ ಹೇಳ್ರಿ? 7. ಹೌದಾ? 550 ಡಿವೈಡೆಡ್ ಬೈ 7 ಮೈನಸ್ ಎಷ್ಟಿತ್ತು? 19.625. ಈಗ ನೀವೇನ್ ಮಾಡ್ಬೇಕಂದ್ರೆ 550 ಡಿವೈಡೆಡ್ ಬೈ 7 ಭಾಗಾಕಾರ ಮಾಡ್ಬೇಕು. ಎಷ್ಟಾಗುತ್ತೆ ಹೇಳ್ರಿ? ಭಾಗಾಕಾರ ಮಾಡಿ ಹೇಳ್ರಿ. 7 7 7 7 49 ಹೋಗುತ್ತಾ? 7 8 56 ಹೆಚ್ಚಿಗೆ ಆಗುತ್ತಾ? 7 7 49 6 ಉಳಿತು. 55ರಾಗ 49 ಕಳೆದ್ರೆ 6 ಮತ್ತೆ 0 ಉಳಿಸ್ಕೊಬೇಕು. 60 ಆಯ್ತು. 60 ಸಣ್ಣದ ಯಾವ್ದೈತೆ ಹೇಳ್ರಿ? 7 ಮತ್ತು 7 8 56. ಹೌದಲ್ಲ? 7 8 56. ಸಪ್ರೇಟ್ ಭಾಗಾಕಾರ ಮಾಡ್ರೆ ಎಷ್ಟಾಗುತ್ತೆ ನೋಡ್ದು? 550 ಡಿವೈಡೆಡ್ ಬೈ 7 ಮಾಡ್ರೆ ಎಷ್ಟಾಗುತ್ತೆ? 78.5 1 ಮೈನಸ್ ಇದೆಷ್ಟಾಗುತ್ತೆ? 19.625. ಇವನ್ ಎರಡು ಕಳಿಬೇಕು ನೋಡು. ದಶಮಾಂಶಗಳ ವ್ಯವಕಲನ ಎಷ್ಟಾಗುತ್ತೆ? 946. ಮುಂದೆ ಮೀಟರ್ ಇದ್ರೆ ಮಾಡ್ಬೇಕು. ಇದು ಹೆಚ್ಚಾಗಿ ಮೇದಿದ್ದು. ಒಂದ್ಸರಿ ನೋಡ್ರಿ, ಕನ್ಫರ್ಮ್ ಮಾಡ್ಕೊರಿ. ಎಲ್ಲರೂ ಲೆಕ್ಕ ಮಾಡ್ರಿ. ಕನ್ಫರ್ಮ್ ಮಾಡಿ ಹೇಳಿ. 58 ಐತಾಪ ಪಾಯಿಂಟ್ ಆದ್ಮೇಲೆ 8 7 ಇಲ್ಲಿ ಆನ್ಸರ್ 8 7 ಐತಾ? ಇಲ್ಲಿ ನಮ್ಮ ಆನ್ಸರ್ ಎಷ್ಟು ಬಂದೈತೆ ಹೇಳು? 94. ನೀವು ಇದ್ರಾಗ ಏನಾದ್ರು ಕ್ಯಾಲ್ಕುಲೇಷನ್ ಮಾಡಿದ್ರಾಗ 78.57 ಒಂದು ಏನಾದ್ರು ಸ್ವಲ್ಪ ವೇರಿಯೇಷನ್ ಆಗಿದ್ರೆ ಆನ್ಸರ್ ಚೇಂಜ್ ಬರುತ್ತೆ. ಬಟ್ ನಿಯರ್ಲಿ ಆನ್ಸರ್ ಸ್ವಲ್ಪ ಸಮೀಪನ ಐತಿ. 58 ಬಂದಿದ್ದಾನೆ ಇಲ್ಲ. 0.8 ಅದರ ವೇರಿಯೇಷನ್ ಆದ್ರೆ ನಡೀತದೆ. ಮುಂದೆ ಏನ್ ಮಾಡ್ಬೇಕು? ಮೀಟರ್ ಇದ್ರೆ ಮಾಡ್ಬೇಕು. ಮೀಟರ್ ಸ್ಕೂಲ್ ಇಲ್ಲಪ್ಪ ನಮ್ಗೆ ಎಕ್ಸಾಕ್ಟ್ ಆನ್ಸರ್ ಬೇಕಂದ್ರೆ ಇದನ್ನ ಇನ್ನೊಂದು ಭಾಗಾಕಾರ ಮಾಡಿ ಟ್ರೈ ಮಾಡಿ. ಎಷ್ಟಾಗುತ್ತೆ? ಅರ್ಥ ಆಗತ್ತಾ? 9ನೇ ಪ್ರಶ್ನೆ ನೋಡಪ್ಪ. ಈ ರೀತಿ ರಚನೆ ಇರುವಂತಹ ಒಂದು ಬೆಳ್ಳಿಯ ಪದಕವನ್ನು ಗುರುತಿಸ್ಯಾರ. ಈ ಬೆಳ್ಳಿಯ ಪದಕ ಇದೆಯಲ್ಲ, ಇದರಲ್ಲಿ ಇದ್ರದ್ದು ವೃತ್ತಾಕಾರವಾಗಿದೆ ಮತ್ತು ಈ ವೃತ್ತಾಕಾರದ ವ್ಯಾಸ ಎಷ್ಟು? 35 ಮಿಲಿಮೀಟರ್. ಅಂದ್ರೆ ಇಲ್ಲಿಂದ ಹಿಡಿದು ಇಲ್ಲಿ ಮಟ್ಟ ಎಷ್ಟು ಮಿಲಿಮೀಟರ್? 35 ಮಿಲಿಮೀಟರ್. ಇಲ್ಲಿಂದ ಇಲ್ಲಿ 35 ಮಿಲಿಮೀಟರ್ ಅಂತ ಎಷ್ಟು ಕಡ್ಡೆ ಅದ? 5 ಕಡ್ಡೆ ಅದ. ಅರ್ಥ ಆಗದಲ್ಲ? 5 ಕಡ್ಡಿಗಳದ. ಮತ್ತೆ ಇಲ್ಲಿ ಎಲ್ಲ ಬೆಳ್ಳಿ ತಂತಿಗಳನ್ನ ಯೂಸ್ ಮಾಡ. ಎಷ್ಟು ಉದ್ದದ್ದು? 35 ಮಿಲಿಮೀಟರ್ ಉದ್ದದ ಬೆಳ್ಳಿಯ ತಂತಿಗಳನ್ನ 5 ತಂತಿಗಳನ್ನ ಬಳಸ್ತಾರೆ. ಎಣಿಸ್ಕೊಳ್ಳಿ ನೀವು. 5 ತಂತಿಗಳನ್ನ ಹೇಳ್ದ. ಮತ್ತೆ ಇಲ್ಲಿ ರೌಂಡ್ ಆಗಿ ಬೆಳ್ಳಿದ ತಂತಿ. ಹಾಗಾದ್ರೆ ಫಸ್ಟ್ ಕ್ವಶನ್ ಏನಂತಂದ್ರೆ ನಮ್ಗೆ ಟೋಟಲ್ ಎಷ್ಟು ತಂತಿಯ ಉದ್ದ ಅವಶ್ಯಕತೆ ಐತೆ ಅಂತ ಕೇಳ. ಹಾಗಾದ್ರೆ ನಾವು ಯಾವ ರೀತಿ ಸಾಲ್ವ್ ಮಾಡ್ಬೇಕಂದ್ರೆ ಫಸ್ಟ್ ಕ್ವಶನ್ ನೋಡ್ರಿ. ತಂತಿಯನ್ನ ಎಲ್ಲೆಲ್ಲಿ ಬಳಸ್ಯಾರ ಹೇಳ್ರಿ? ಒಂದೇದು ವೃತ್ತಾಕಾರವಾಗಿ ಬಳಸಿದ ತಂತಿನ. ವೃತ್ತಾಕಾರವಾಗಿ ಬಳಸಿದ ತಂತಿಯ ಉದ್ದ ಎಷ್ಟು ರೀ? ಟೋಟಲ್ 2πr ಅಂತ ತಗೋತೇವೆ. ಯಾಕೆ 2πr ಅಂತ ತಗೋತೇವೆ ಹೇಳ್ರಿ? ಇದು ವೃತ್ತದ ಏನಂತ ಪರಿಧಿ. ಈ ಪಾಯಿಂಟ್ ಇಂದ ಹಿಡಿದು ಎಷ್ಟು ತಂತಿ ಉದ್ದ ಐತೆ ಅಂತ ನಾವು ಚೆಕ್ ಮಾಡ್ಬೇಕಂದ್ರೆ ವೃತ್ತದ ಏನ್ ಯೂಸ್ ಮಾಡ್ಬೇಕು? ಪರಿಧಿ. ಫಾರ್ಮುಲಾ ಏನ್ ಹೇಳ್ರಿ? 2πr. ಮತ್ತೆ ಇನ್ನೊಂದು ಎಷ್ಟು ಕಡ್ಡೆ ಅದಾವ ಹೇಳ್ರಿ? 5 ಕಡ್ಡೆ ಅದಾವ. ಒಂದು ಕಡ್ಡಿ ಉದ್ದ ಎಷ್ಟು ಹೇಳ್ರಿ? 35 ಮಿಲಿಮೀಟರ್. ಒಂದು ಕಡ್ಡಿ ಉದ್ದ 35 ಮಿಲಿಮೀಟರ್ ಅಂತ 5 ಅದಾವ ಅಂತ ಏನ್ ಮಾಡ್ಬೇಕು? 5 × 35 ಮಾಡ್ಬೇಕು. ತಿಳಿತಾನೆ? ಒಂದು ತಂತಿಯ ಉದ್ದ 35, 5 ತಂತಿಯ ಉದ್ದ 35 × 5. ಯಾಕ ಬೆಳ್ಳಿ ಬರೇ ಸುತ್ತಲೂ ಅಷ್ಟೇ ಇಲ್ಲ, ನಡುಕ್ ಯೂಸ್ ಮಾಡಿದಂತ ಬೆಳ್ಳಿ ಎಷ್ಟು? ಒಂದು ಕಡ್ಡಿ 35 ಅಂತ 5 ಕಡ್ಡಿ ಅಂದ್ರೆ 35 × 5. ಮತ್ತೆ ರೌಂಡ್ ಆಗಿ ಯೂಸ್ ಮಾಡಿದಂತ ತಂತಿ ಎಷ್ಟು? 2πr. ಬಟ್ ನಾವು ಇದನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಮ್ಗೆ ಏನ್ ಗೊತ್ತಿರ್ಬೇಕು? ರೇಡಿಯಸ್ ಗೊತ್ತಿರ್ಬೇಕು. ರೇಡಿಯಸ್ ಆರಾಮ್ ಕಂಡು ಹಿಡಿಬಹುದು. ಯಾಕೆ? ಡಯಾಮೀಟರ್ ಗೊತ್ತಿಲ್ಲ.
ವ್ಯಾಸ 35 ಆದ್ರೆ ತ್ರಿಜ್ಯ ಎಷ್ಟು ಹೇಳಿ? ತ್ರಿಜ್ಯ 35 ಡಿವೈಡೆಡ್ ಬೈ 2 ಹಾಫ್ ಅದ್ರ 35 ಡಿವೈಡ್ ಬೈ 2 ಮಾಡಿದ್ರೆ ನಮಗೆ ಡಯಾಮೀಟರ್ ಇಂದ ರೇಡಿಯಸ್ ಸಿಗುತ್ತೆ, ವ್ಯಾಸದಿಂದ ತ್ರಿಜ್ಯ ಸಿಗುತ್ತೆ. ಇವನ್ ವ್ಯಾಲ್ಯೂಸ್ ಹಾಕಿ ಬಿಟ್ರೆ ನಮಗೆ ಟೋಟಲ್ ತಂತಿ ಉದ್ದ ಸಿಗುತ್ತೆ. ಇದು 2πr ಎಲ್ಲಿ ಹೇಳ್ರಿ? ವೃತ್ತಾಕಾರವಾಗಿ ಬಳಸಿದ ತಂತಿ. ಮತ್ತೆ ಇದು 35 ಇಂಟು 5 ಏನಿದೆ? ಒಂದ್ರದ್ದು ವ್ಯಾಸ 35 ಅಂತ 5 ಕಟ್ಟೆ ಅಲ್ಲ ಎಣಿಸ್ಕೊಳ್ಬೇಕಂದ್ರೆ ನೀವು. ಅದಕ್ಕೆ 35 ಇಂಟು 5 ಸಾಲ್ವ್ ಮಾಡ್ರಿ. 2π ಅಂದ್ರೆ ಎಷ್ಟು? 22 ಡಿವೈಡೆಡ್ ಬೈ 7. ರೇಡಿಯಸ್ ಎಷ್ಟು? 35 ಡಿವೈಡೆಡ್ ಬೈ ಇದು 2πr ರೌಂಡ್ ಆಗಿ ಬಳಸಿದ ತಂತಿ. ಮತ್ತ ಇದು 35 ಇಲ್ಲಿ ಎಷ್ಟು ಬರ್ತದೆ? 5 ಇಲ್ಲೇ 25 ಮತ್ತೆ 5 ಮೂರಲೆ 15 2 17 175 ಮಿಲಿಮೀಟರ್ ಬರ್ತದೆ. ಅರ್ಥ ಆಗುತ್ತಾ? 35 ಇಂಟು 5. ನೆಕ್ಸ್ಟ್ ಇದು ಸಾಲ್ವ್ ಮಾಡಪ್ಪ. 2 ಒಂದೇ 2 11 ಮತ್ತೆ 7 ಒಂದೇ 7 ಇಲ್ಲೇ ಏನಾಗುತ್ತೆ ಹೇಳ್ರಿ? 11 5 10 10 11 ಎಷ್ಟು? 110 ಮಲ್ಟಿಪ್ಲೈ ಮಾಡಕ್ ಬರ್ತಲ್ಲ. 5 10 10 11 110 ಪ್ಲಸ್ ಎಷ್ಟಿದೆ? ನಡುಕ ಕಡ್ಡಿಗಳು ಬಳಸಿದ್ದು 175. ಎಷ್ಟಾಗುತ್ತೆ? 110 ಪ್ಲಸ್ 175 285 ಮಿಲಿಮೀಟರ್. ಮಿಲಿಮೀಟರ್ ಒಳಗೆ ಎಲ್ಲ ವ್ಯಾಲ್ಯೂಸ್ ಅದಕ್ಕೆ ಮಿಲಿಮೀಟರ್ ಬರ್ದೇನೆ. ಆನ್ಸರ್ ಚೆಕ್ ಮಾಡ್ರಿ. ತಂತಿಯ ಉದ್ದ 285 ಮಿಲಿಮೀಟರ್ ಐತೆ. ಅರ್ಥ ಆಗುತ್ತೆ? ಈಗ ನಾವೇನ್ ಮಾಡ್ಬೇಕು? ಸೆಕೆಂಡ್ ಕ್ವಶನ್ ಏನಿತ್ತಂದ್ರೆ ಇದರಲ್ಲಿ ತ್ರಿಜ್ಯಾಂತರ ಖಂಡಗಳಿದಾವೆ. ಎಷ್ಟು? 1 2 3 4 5 6 7 8 9 10 ತ್ರಿಜ್ಯಾಂತರ ಖಂಡಗಳಿದಾವೆ. ನಾವೇನ್ ಮಾಡ್ಬೇಕು? ಯಾವ್ದಾದ್ರು ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಯಾವ್ದಾದ್ರು ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯಬೇಕು. ಅದಕ್ಕೆ ನಮಗೆ ತ್ರಿಜ್ಯ ಗೊತ್ತಿರಬೇಕು. ತ್ರಿಜ್ಯ ಎಷ್ಟು? 35 ಬೈ 2 ಮತ್ತೆ ಇನ್ನೊಂದು ಕೋನ ಗೊತ್ತಿರಬೇಕು. ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ. ಫಸ್ಟ್ ಇದು ಕ್ಲಿಯರ್ ಆಗೈತಲ್ಲ? ಇದನ್ನ ಬರ್ಕೋರಿ. ಕೇಳಪ್ಪ, ಈ ಪದಕದಲ್ಲಿ 10 ಭಾಗಗಳು ಅಂದ್ರೆ 10 ತ್ರಿಜ್ಯಾಂತರ ಖಂಡಗಳಿದಾವೆ. ಇದರಲ್ಲಿ ಯಾವ್ದಾದ್ರು ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಫಾರ್ಮುಲಾ ಯಾವುದು? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯೋದು ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ರೇಡಿಯಸ್ ಗೊತ್ತಿತ್ತು ನಿಮ್ಗೆ, ಯಾಕೆ? ವ್ಯಾಸ ಗೊತ್ತಿತ್ತು. ವ್ಯಾಸ 35 ಮಿಲಿಮೀಟರ್ ಆದ್ರೆ ತ್ರಿಜ್ಯ ಎಷ್ಟು? 35 ಡಿವೈಡೆಡ್ ಬೈ 2. ಅದೇನು ಪ್ರಾಬ್ಲಮ್ ಇಲ್ಲ. ಆಂಗಲ್ ಕಂಡುಹಿಡಿಯೋದು ಬಹಳ ಇಂಪಾರ್ಟೆಂಟ್. ಆಂಗಲ್ ಯಾವ ರೀತಿ ಕಂಡುಹಿಡಿದು ಮಾಡ್ತಾರೆ? ಟೋಟಲ್ ಎಷ್ಟಿದೆ? 360. ಟೋಟಲ್ ಕೋನ 360. 360ರಲ್ಲಿ ಎಷ್ಟು ಭಾಗಗಳದವು? 10 ಭಾಗಗಳದವು. ಒಬ್ಬ ಭಾಗ ಎಷ್ಟು ಭಾಗ ಹೋಗುತ್ತೆ? ಈಕ್ವಲಿ ಆಂಗಲ್ ಅದು ಏನಾಗುತ್ತೆ? ಡಿಸ್ಟ್ರಿಬ್ಯೂಟ್ ಆಗಿರ್ತದೆ. ಹಾಗಾದ್ರೆ ಟೋಟಲ್ 360 ಡಿಗ್ರಿ ಐತಿ. ಟೋಟಲ್ 360 ಡಿಗ್ರಿ ಐತಿ. ಅದ್ರಾಗ 10 ಭಾಗ ಮಾಡಿದ್ರೆ ನೋಡಿ, 1 ರಿಂದ 10 ಭಾಗ ಡಿವೈಡೆಡ್ ಬೈ 10 ಭಾಗ ಮಾಡಿದ್ರೆ 0 0 ಕ್ಯಾನ್ಸಲ್ ಆಗಿ ಒಬ್ಬ ಭಾಗ ಎಷ್ಟು ಹೋಗುತ್ತೆ ನೋಡ್ರಿ? 36 ಡಿಗ್ರಿ ಹೋಗುತ್ತೆ. ಒಬ್ಬ ಭಾಗ 36 ಡಿಗ್ರಿ. ಆಂಗಲ್ ಎಷ್ಟು? 36 ಡಿಗ್ರಿ. 36 36 ಎಲ್ಲರೂ 36 36 36 ಕೊಟ್ಟಾಗ 36 ಹತ್ತಲೇ ಎಷ್ಟಾಗುತ್ತೆ? 360. ಥೀಟಾ ಫೈಂಡ್ ಔಟ್ ಮಾಡಕ್ ಬರ್ತಾ? ಹಂಗ ಥೀಟಾ ಎಷ್ಟು ಹೇಳ್ರಿ? 36 ಡಿಗ್ರಿ. ಈ ಥೀಟಾ ಫೈಂಡ್ ಔಟ್ ಮಾಡೋದನ್ನ ನಾನು ನಿಮ್ಗೆ ಏನ್ ಮಾಡ್ತೇನೆ ಅಂದ್ರೆ ಗಡಿಯಾರದ ಲೆಕ್ಕದಲ್ಲಿ ನಾನು ಆಲ್ರೆಡಿ ಏನ್ ಮಾಡೀನಿ ನಾನು ತಿಳಿಸೇನೆ. ಬಟ್ ಅಲ್ಲಿ 10 ಭಾಗ ಇದ್ದಿದ್ದಿಲ್ಲ, ಅಲ್ಲಿ ಹೆಚ್ಚಿಗೆ ಇದ್ದು ಭಾಗ. ಅವಾಗ ನಾವು ಬೇರೆ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ. ಇಲ್ಲೇ 10 ಭಾಗದ ಅದಕ್ಕೆ 360 ಡಿವೈಡೆಡ್ ಬೈ 10 ಮಾಡಿ. ಅರ್ಥ ಆಗುತ್ತಾ? ಈಗ ನೀವು ಗಡಿಯಾರದ ಲೆಕ್ಕ ನೀವು ಏನ್ ಮಾಡ್ರಿ ನೋಡ್ರಿ, ನಾವು ಸಾಲ್ವ್ ಮಾಡಿದ್ದು ನಿಮ್ಗೆ ಅರ್ಥ ಆಗುತ್ತೆ. ಈಗ ಥೀಟಾ 360 ಡಿವೈಡೆಡ್ ಬೈ 10 ಮಾಡಿದಾಗ 36 ಡಿಗ್ರಿ ಬಂತು. ಥೀಟಾನು ಗೊತ್ತಾಯ್ತು, ರೇಡಿಯಸ್ ಗೊತ್ತಾಯ್ತು. ಈ ಫಾರ್ಮುಲಾದಾಗ ಯೂಸ್ ಮಾಡಿಕೊಂಡು ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯುವುದು ಯಾವ ರೀತಿ? 36 ಡಿವೈಡೆಡ್ ಬೈ ಎಷ್ಟು? 360 ಇಂಟು ಪೈ ಅಂದ್ರೆ ಎಷ್ಟು? 22 ಡಿವೈಡೆಡ್ ಬೈ 7. ರೇಡಿಯಸ್ 35 ಬೈ 2 ಮತ್ತೆ 35 ಬೈ 2. ಏನೇನು ಕ್ಯಾನ್ಸಲೇಷನ್ ಹಾಕಿ ನೋಡ್ರಿ. 36 ಒಂದೇ 36 36 ಹತ್ತಲೇ ಎಷ್ಟು? 360. ಹಾಪ 7 ಒಂದೇ 7 7 ಇಲ್ಲೇ 35 ಮತ್ತೆ 5 ಒಂದೇ 5 5 ಹೇಳಿ 10 2 ಒಂದೇ 2 11 ಕಟ್ತಾ ಹೊಡಕ್ ಬರ್ತಲ್ಲ. ನೀವು ಅದನ್ನ ಸೇಮ್ ನಾನು ಏನ್ ಕಟ್ತಾ ಹೊಡೆದನಲ್ಲ ಅದ ಪ್ಯಾಟರ್ನ್ ಒಳಗೆ ನೀವು ಕಟ್ತಾ ಹೊಡೆದ್ರೆ ಸೇಮ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಏನು ಉಳಿತದೆ ಹೇಳ್ರಿ? ಇಲ್ಲಿ 35 ಉಳಿತು, ಇಲ್ಲಿ 11 ಉಳಿತು. 35 11 ಎಷ್ಟು? 385. ಮತ್ತೆ ಏನು ಕ್ಯಾನ್ಸಲೇಷನ್ ಆಗಲ್ಲ. ಮತ್ತೆ 2 ಎಳೆ ಎಷ್ಟಿದೆ? 4. ನೀವು ಭಾಗಾಕಾರ ಮಾಡಿದ್ರೆ ನಿಮ್ಗೆ ದಶಮಾಂಶದೊಳಗೆ ಆನ್ಸರ್ ಸಿಗುತ್ತೆ. ಕರೆಕ್ಟ್ ಐತಿ? 4 ಒಂದೇ 4 4 ಮತ್ತಲೇ 36. ಎಷ್ಟು ಉಳಿಸ್ತಾ? 2 ಉಳಿತಾ? ಇಷ್ಟ ಐತೆ ಆನ್ಸರ್? ಇಷ್ಟ ಐತೆ. ಹಾಗಾದ್ರೆ ಇಷ್ಟ ಐತೆ ಅಂದ್ರೆ ನೀವೇನ್ ಮಾಡ್ಬೇಕು? 385 ಡಿವೈಡೆಡ್ ಬೈ ದಶಮಾಂಶ ಆಗಿದ್ರೆ ನೀವೇ ಮಾಡ್ಬೇಕು, ಭಾಗಾಕಾರ ಮಾಡಿ ದಶಮಾಂಶಕ್ಕೆ ತರಬೇಕು. 10ನೇ ಪ್ರಶ್ನೆ. 10ನೇ ಪ್ರಶ್ನೆ ಏನಂದ್ರೆ, ಈಗ ಒಂದು ಏನಿದೆಪ್ಪ, ಇದೊಂದು ಕೊಡೆ, ಅದೊಂದು ಛತ್ರಿ. ಕೊಡೆ ಅಥವಾ ಛತ್ರಿಯಲ್ಲಿ ಟೋಟಲ್ ಏನ್ ಮಾಡೋದಂದ್ರೆ 8 ಕಡ್ಡಿಗಳನ್ನ ಬಳಸ್ತಾರೆ. ನೋಡ್ರಿ, ಕೌಂಟ್ ಮಾಡ್ಕೊಂಡು ನೀವು 8 ಕಡ್ಡಿ ಅದ. ಹೌದಾ?
8 ಕಡ್ಡಿಗಳದಾವು. ಮತ್ತೆ ಪ್ರತಿಯೊಂದು ಕಡ್ಡಿಯನ್ನು ನಾವು ಏನಂತ ತಿಳ್ಕೊಬೇಕು, ಅದ ರೇಡಿಯಸ್ ಅಥವಾ ತ್ರಿಜ್ಯ ಅಂತ ತಿಳ್ಕೊಬೇಕು. ತ್ರಿಜ್ಯ ಎಷ್ಟಿದೆ ಅಂದ್ರೆ 45 ಸೆಂಟಿಮೀಟರ್ ತ್ರಿಜ್ಯ, 45 ಸೆಂಟಿಮೀಟರ್ ತ್ರಿಜ್ಯ ಇದೆ. ಮತ್ತೆ ಇದನ್ನ ಚಪ್ಪಟೆ ಆದ ವೃತ್ತ ಎಂದು ಭಾವಿಸಿ, ಕೊಡೆಯನ್ನ ಚಪ್ಪಟೆ ಆದ ವೃತ್ತ ಎಂದು ಭಾವಿಸಬೇಕು. 2 ಕಡ್ಡಿಗಳ ನಡುವಿನ ಏರಿಯಾ ಕಂಡುಹಿಡಿಬೇಕು, ಅಂದ್ರೆ ತ್ರಿಜ್ಯಾಂತರ ಖಂಡ ಕಂಡುಹಿಡಿಬೇಕು. ಅದ್ರ ತ್ರಿಜ್ಯಾಂತರ ಖಂಡ ಕಂಡುಹಿಡಿಬೇಕು. ನಮ್ಗೆ ತ್ರಿಜ್ಯ ಗೊತ್ತಿದೆ ಆಲ್ರೆಡಿ, ಎಷ್ಟು 45. ಮತ್ತೆ ನಾವು ಏನ್ ಫೈಂಡ್ ಔಟ್ ಮಾಡಬೇಕು, ಟೀಟಾ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕು ಹೇಳಿ. ಈಗ ಬಿಫೋರ್ ಒಂದು ಹಿಂದೆಲ್ಲ ಕ್ವಶನ್ ನಾವು ಲಾಜಿಕ್ ಯೂಸ್ ಮಾಡಿರಲ್ಲ, ಅದೇ ಲಾಜಿಕ್ ಯೂಸ್ ಮಾಡ್ಬೇಕು. ಏನ್ ಹೇಳ್ರಿ, ಟೋಟಲ್ ಎಷ್ಟು 360. ಎಷ್ಟು ಭಾಗ ಅದಾವ, 1 2 3 4 5 6 7 8 ಭಾಗ. ಹಾಗಾದ್ರೆ 360 ಡಿಗ್ರಿಯಲ್ಲಿ 8 ಭಾಗ ಕೊಡ್ರಿ, ಎಷ್ಟಾಗುತ್ತೆ ಹೇಳ್ರಿ. 8 4 32 ಆಪ, 8 4 32, 4 ಉಳಿತು, 8 ಇಲ್ಲೇ 40. ಅಂದ್ರೆ ಒಬ್ಬೊಬ್ಬ ಎಷ್ಟು ಡಿಗ್ರಿ ಹೋಗುತ್ತೆ ಹೇಳ್ರಿ, 45 ಡಿಗ್ರಿ ಹೋಗುತ್ತೆ. 45 ಡಿಗ್ರಿ 45 ಡಿಗ್ರಿ 45 ಡಿಗ್ರಿ ಎಲ್ಲಾದ್ರೂ 45 ಡಿಗ್ರಿ ಕೊಟ್ಟಾಗ 8 ಭಾಗದಲ್ಲಿ 360 ಆಗುತ್ತೆ. 10 ಭಾಗ ಇದ್ದಾಗ ಬೇರೆ ಬಂದಿತ್ತು, 8 ಭಾಗ ಆದಾಗ ಬೇರೆ ಬಂದಿತ್ತು. ಅಂದ್ರೆ ಇಲ್ಲಿ ಕೋನ ಎಷ್ಟು ಡಿಗ್ರಿ, 45 ಡಿಗ್ರಿ. ಕೋನ ತ್ರಿಜ್ಯ 45 ಅಂತ ಯೂಸ್ ಮಾಡ್ಕೊಂಡು ನೀವು ತ್ರಿಜ್ಯಾಂತರ ಖಂಡದ ಸೂತ್ರ ಯೂಸ್ ಮಾಡ್ಕೊರಿ. ಫಾರ್ಮುಲಾ ಏನಾಗುತ್ತೆ, A is equal to theta divided by 360 into pi r square. ಥೀಟಾ ಎಷ್ಟು ಈಗ ಜಸ್ಟ್ ಫೈಂಡ್ ಮಾಡಿ, ಎಷ್ಟು ಬಂತು ಥೀಟಾ ಎಷ್ಟು ಬಂದಿದೆ 45 ಡಿವೈಡೆಡ್ ಬೈ ಎಷ್ಟು, ಕ್ಲಿಯರ್ ಆಗಿದೆಲ್ಲ ಇದು. ಥೀಟಾ 45 ಡಿವೈಡೆಡ್ ಬೈ 360 ಪೈ ಅಂದ್ರೆ ಎಷ್ಟು, 22/7. ತ್ರಿಜ್ಯ ಕೊಟ್ಟನಲ್ಲ, ತ್ರಿಜ್ಯ ಎಷ್ಟು 45 ಸೆಂಟಿಮೀಟರ್. 45 ಇಂಟು 45. ಏನೇನು ಕ್ಯಾನ್ಸಲೇಷನ್ ಹಾಕೊಂಡು ಬಾ, ಕ್ಯಾನ್ಸಲೇಷನ್ ಮಾಡಕ್ ಬರ್ತದೆ ಹೆಂಗಪ್ಪ, 5 ಹೋಗುತ್ತೆ, 9 ಹೋಗುತ್ತೆ, 9 45, 9 40, ಅಥವಾ 5 1 5 8 ಶುದ್ಧ ಹೋಗ್ತದೆ. 45 1 45 8 360. ನೆಕ್ಸ್ಟ್ 2 4 8 2 11 2 11 22 2 4 8. ಏನ್ ಮಾಡಬೇಕು, ಅಷ್ಟು ಮಲ್ಟಿಪ್ಲೈ ಮಾಡಬೇಕು. 7 ರಲ್ಲಿ 45 ಹೋಗಲ್ಲ, 11 ಇಂಟು 45 ಇಂಟು 45 ಮಾಡಬೇಕು. ಡಿವೈಡೆಡ್ ಬೈ ತಳಗೆ ಏನ್ ಮಾಡಬೇಕು, 7 4 ಎಷ್ಟು, 7 4 ಎಷ್ಟು 28. ಇದು ಮಲ್ಟಿಪ್ಲೈ ಮಾಡಿ ಹೇಳ್ರಿ, 11 ಇಂಟು 45 ಇಂಟು 45 ಎಷ್ಟು ಬರ್ತದೆ ಕೇಳಿ. 11 ಇಂಟು 45 ಇಂಟು 45 ನಾವು ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬಂದಿತ್ತು ಅಂದ್ರೆ 22,275 ಡಿವೈಡೆಡ್ ಬೈ 7 4 ಎಷ್ಟು 28. ಮುಂದೆ ಸೆಂಟಿಮೀಟರ್ ಇದ್ರೆ ಮಾಡಬೇಕು, ಸೆಂಟಿಮೀಟರ್ ಸ್ಕ್ವೇರ್. ಅರ್ಥ ಆಗತ್ತೆ. ಇದು ಎಷ್ಟನೇ ಪ್ರಶ್ನೆ ಆಯ್ತು, 10ನೇ ಪ್ರಶ್ನೆ ಆಯ್ತು. ನೆಕ್ಸ್ಟ್ 11ನೇ ಪ್ರಶ್ನೆ. 11ನೇ ಪ್ರಶ್ನೆ ಏನೈತಂದ್ರಪ್ಪ, ಒಂದು ಕಾರಿಗೆ ಒಂದರ ಮೇಲೊಂದು ಅತಿಕ್ರಮಿಸದಂತಿರುವ 2 ಗಾಜಿರಿಸುವ ಉಪಕರಣಗಳಿವೆ. ಇದೊಂದು ಕಾರಿನ ಗ್ಲಾಸ್ ಇದು, ಫ್ರಂಟ್ ಗ್ಲಾಸ್, ಕಾರಿನ ಫ್ರಂಟ್ ಗ್ಲಾಸ್. ಈ ಕಾರಿನ ಫ್ರಂಟ್ ಗ್ಲಾಸ್ ನಾಗ 2 ವೈಪರ್ಸ್ ಇರ್ತವೆ. ವೈಪರ್ಸ್ ಗೊತ್ತದಲ್ಲ, ಮಳೆ ಬಂದಾಗ ನೀರು ಒರೆಸಿದಲ್ಲ ವೈಪರ್ಸ್. 2 ವೈಪರ್ಗಳದಾವು, ಗಾಜೊರಿಸುವ ಉಪಕರಣಗಳಿವೆ. ಪ್ರತಿಯೊಂದು ಗಾಜೊರಿಸುವ ಉಪಕರಣ 25 ಸೆಂಟಿಮೀಟರ್ ಇದೆ. ಇಮ್ಯಾಜಿನ್ ಮಾಡ್ಕೊಪ್ಪ, ಇದು ಒಂದು ವೈಪರ್, ಇದು ಎಷ್ಟು ಹೇಳ್ರಿ 25 ಸೆಂಟಿಮೀಟರ್. ಇದು ಒಂದು ವೈಪರ್, ಇದು ಕೂಡ 25 ಸೆಂಟಿಮೀಟರ್ ಇದೆ. 2 ಈಕ್ವಲ್ ಡಿಸ್ಟೆನ್ಸ್ ಒಳಗೆ ಇರ್ತಾವ. ಒಂದು ವೈಪರ್ ದೊಡ್ಡದು, ಒಂದು ವೈಪರ್ ಸಣ್ಣದು ಇರಂಗಿಲ್ಲ. ಅರ್ಥ ಆಗತ್ತಲ್ಲ. 2 ವೈಪರ್ 25 ಸೆಂಟಿಮೀಟರ್ ಇರೋದು. ನೆಕ್ಸ್ಟ್ ಏನಿದೆ ಅಂದ್ರೆ 25 ಸೆಂಟಿಮೀಟರ್ ಉದ್ದದ ಬ್ಲೇಡ್ ಅನ್ನು ಹೊಂದಿದ್ದು ಇದು 115 ಡಿಗ್ರಿ ಕೋನದಲ್ಲಿ ಒರೆಸುತ್ತದೆ. ಎಷ್ಟು ಡಿಗ್ರಿ, 115. ಫಾರ್ ಎಕ್ಸಾಂಪಲ್ ಇದು ವೈಪರ್ ಈ ರೀತಿ ಇದೆ. ಇದನ್ನ ವೈಪರ್ ಸ್ಟಾರ್ಟ್ ಮಾಡಿದ್ರೆ ಈ ಪಾಯಿಂಟ್ ಇಂದ ಹಿಡಿದು ತಿರುಗುವಾಗದು, ಮತ್ತೆ ಇದನ್ನ ತಳಕ್ ತೆಗಂಗಿಲ್ಲ, ಮತ್ತೆ ತಳಕ್ ತೆಗಂಗಿಲ್ಲ. ಅದು ಕಾರಿನ ಮುಂದಿನ ಪಾರ್ಟ್ ಒರೆಸಂಗಿಲ್ಲ, ಗಾಜ್ ಒರೆಸ್ತದೆ. ಹಾಗಾದ್ರೆ ಈ ಪಾರ್ಟ್ ಇಂದ ಹಿಂಗ್ ತಿರುಗ್ತಂದ್ರ ಯಾವ ಡಿಗ್ರಿ ಅನ್ನ 115 ಡಿಗ್ರಿ ಮಟನೂ ತಿರುಗ್ತದೆ ಈ ರೀತಿ. ಇಲ್ಲಿ ಆಂಗಲ್ ಎಷ್ಟು ಕ್ರಿಯೇಟ್ ಆಗತ್ತೆ ಹೇಳ್ರಿ, 115 ಡಿಗ್ರಿ. ಮತ್ತೆ ಇದು ವೈಪರ್ ಬ್ಲೇಡ್ ಐತಲ್ಲ, ಅದು ಎಷ್ಟು ಸೆಂಟಿಮೀಟರ್ ಐತಿ, 25 ಸೆಂಟಿಮೀಟರ್. ಮುಳ್ಳಿತ್ತಲ್ಲ, ನಾನು ಮಾತಾಡ್ತಾ ಮಾಡ್ಕೊಂಡು ಮತ್ತೆ 115 ಡಿಗ್ರಿ ಮಟ ಇಲ್ಲಿ ಮಟ ಬರ್ತೈತೆ. ಅದು ಮ್ಯಾಕ್ಸಿಮಮ್ ರೇಂಜ್ ಮಟ ಬಂದು ವಾಪಸ್ ಹಿಂಗ ಬರ್ತದೆ ಇದಲ್ಲ. ಈಗ ರೌಂಡ್ ತಿರ್ಗಂಗಿಲ್ಲ, ಮತ್ತೆ ವೈಪರ್ ಅದು ಇಲ್ಲಿ ಇರ್ತೈತಾ, ಇಲ್ಲಿ ತಿರುಗಿದ್ರೆ 115 ಡಿಗ್ರಿ ಬರ್ತದೆ, ಮತ್ತೆ ಹಿಂಗ ಬರ್ತದೆ ಈ ರೀತಿ ಗಾಯ ಬರ್ತದೆ. ಹಾಗಾದ್ರೆ ಇದು 115 ಡಿಗ್ರಿ ಮಟ ತಿರ್ತೈತೆ ಅಂದ್ರೆ ಈ ಬ್ಲೇಡು ಕೂಡ ಇಲ್ಲಿದ್ದಾಗ ಇಷ್ಟ ಹಿಂಗ್ ಈ ರೀತಿ ತಿರ್ತೈತಿ. ಈ ರೀತಿ ತಿರುಗಿದಾಗ ಇಲ್ಲಿ ಮಟ ಬರ್ತದೆ. ಇಲ್ಲಿ ಆಂಗಲ್ ಎಷ್ಟು ಕ್ರಿಯೇಟ್ ಮಾಡ್ತೇವೆ, 115 ಡಿಗ್ರಿ. ಹಾಗಾದ್ರೆ ಇದು 115 ಡಿಗ್ರಿ ಐತಂದ್ರೆ ಥೀಟಾ ಎಷ್ಟು, 115 ಡಿಗ್ರಿ. ಮತ್ತೆ ಮುಳ್ಳು ಬ್ಲೇಡ್ 25 ಸೆಂಟಿಮೀಟರ್ ಇದೆ ಅಂದ್ರೆ ರೇಡಿಯಸ್ ಎಷ್ಟು, 25 ಸೆಂಟಿಮೀಟರ್. ಅರ್ಥ ಆಗತ್ತಾ. ರೇಡಿಯಸ್ 25 ಸೆಂಟಿಮೀಟರ್, ಥೀಟಾ 115 ಡಿಗ್ರಿ. ನನ್ನ ಕ್ವಶನ್ ಏನ್ ಕೇಳೋಣಪ್ಪ,
ಬ್ಲೇಡ್ಗಳು ಒಂದು ಬಾರಿ ಜಾರಿದಾಗ ಸ್ವಚ್ಛಗೊಳಿಸುವ ಭಾಗದ ವಿಸ್ತೀರ್ಣ. ಈ ಸ್ವಚ್ಛಗೊಳಿಸುವ ಇಷ್ಟು ಭಾಗ ಸ್ವಚ್ಛಗೊಳಿಸುತ್ತಲ್ಲ, ಮತ್ತೆ ಇದಕ್ಕೆ ಇಷ್ಟು ಸ್ವಚ್ಛಗೊಳಿಸಿ, ಎರಡು ಸೇಮ್ ಆಗುತ್ತೆ. ಸ್ವಚ್ಛಗೊಳಿಸುವ ಭಾಗದ ವಿಸ್ತೀರ್ಣ ಅಂದ್ರೆ ಇದೊಂದು ತ್ರಿಜ್ಯಾಂತರ ಖಂಡ. ಏನ್ ಹೇಳ್ರಿ? ತ್ರಿಜ್ಯಾಂತರ ಖಂಡ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರವೇನು? A is equal to theta by 360 into ಇದು ಫಾರ್ಮುಲಾ. ಬಟ್ ನಾ ಏನ್ ಮಾಡ್ತೀನಿ ಮಲ್ಟಿಪ್ಲೈ ಬೈ 2 ಮಾಡಿ. ಯಾಕೆ ಎರಡು ಗುಣಿಸ್ತೇನೆ ನೋಡ್ರಿ? ಬ್ಲೇಡ್ ಎಷ್ಟು ಒಂದ್ರದ್ದು ಏನು ಥೀಟಾ ಬೈ 360 into pi r square, ಇದ್ರದ್ದು ಥೀಟಾ ಬೈ 360 into pi r square. ಅದಕ್ಕೆ ಎರಡು 2 times of ಥೀಟಾ ಬೈ 360 into pi r square. ಕ್ಲಿಯರ್ ಆಗಿದೆ? ಅಕಸ್ಮಾತ್ ಒಂದ ಬ್ಲೇಡ್ ಇದ್ದಿತ್ತು ಅಂದ್ರೆ ಡೈರೆಕ್ಟ್ ಫಾರ್ಮುಲಾ ಬರ್ ಸುಮ್ಮನೆ ಬಿಡ್ತಿದ್ದೆ. ಬಟ್ ಎರಡು ಬ್ಲೇಡ್ ಇದ್ದಿದ್ದಕ್ಕ 2 times of ಥೀಟಾ ಬೈ 360 into pi r square. ವ್ಯಾಲ್ಯೂಸ್ ಗಳನ್ನು ಹಾಕಿ a is equal to 2 into ಥೀಟಾ ಅಂದ್ರೆ ಎಷ್ಟು? 115 ಡಿವೈಡೆಡ್ ಬೈ ಎಷ್ಟು? 360. ಪೈ ಅಂದ್ರೆ ಎಷ್ಟು? 22 ಬೈ 7. ಹಾ, ರೇಡಿಯಸ್ ಎಷ್ಟು ಪಾ? 25 into ಏನೇನು ಕ್ಯಾನ್ಸಲೇಷನ್ ಹಾಕೊಂಡು ನೋಡು, ಕ್ಯಾನ್ಸಲೇಷನ್ ಮಾಡಪ್ಪ. ರೇಡಿಯಸ್ 25, ಯಾಕೆ ಬ್ಲೇಡ್ 25 ಸೆಂಟಿಮೀಟರ್ ಐತಿ, ಅದಕ್ಕೆ ಅದ್ರ ಸ್ಕ್ವೇರ್ ಮಾಡಿದ್ರೆ 25 into 25. ಏನೇನು ಕ್ಯಾನ್ಸಲೇಷನ್ ಹಾಕೊಂಡು ನೋಡ್ರಿ. ನಾನು ಮಾತಾಡ್ತಾ ಮಾಡ್ಬೇಕಪ್ಪ. ಇದು ಹೋಗುತ್ತೆ 7ರಲ್ಲಿ 115, 7 ಒಂದೇ 7, ಎಷ್ಟು ಉಳಿತು? 4 ಉಳಿತು. 7ರ ಮಧ್ಯೆ 45 ಇಲ್ಲ, ಹೋಗಲ್ಲ. ಬಟ್ ಬೇರೆ ಏನೇನು ಕ್ಯಾನ್ಸಲೇಷನ್ ಹಾಕೊಂಡು ನೋಡ್ರಪ್ಪ. 5ರಲ್ಲಿ ಹೋಗುತ್ತೆ. 5 10, 1 ಉಳಿತು. 5 3 15. ನೆಕ್ಸ್ಟ್ 5 35, 5 ಎಷ್ಟು? 10. ತಿಳಿತ? ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ, 2ರಲ್ಲಿ 2 2, 2 3 6, 1 ಉಳಿತು. 2 6 12, 36 ಮತ್ತೆ 22. 2 11 ಎಷ್ಟು? 22. 2 18 36. ಅರ್ಥ ಆಗುತ್ತಾ? ಮತ್ತೆ ಇಲ್ಲಿ 2ರ ಪಾರ್ಟ್ ಏನಿರುತ್ತೆ ನೋಡಿ, 23 ಐತಿ, 11 ಐತಿ, 25 ಐತಿ, 25 ಐತಿ. ಅದರಲ್ಲಿ 7 ಹೋಗಲ್ಲ ಮತ್ತೆ 18 ಹೋಗಲ್ಲ. ನೀವು ಡೈರೆಕ್ಟ್ ಏನ್ ಮಾಡ್ಬೇಕಂದ್ರೆ 23 into 11 into 25 into 25 ಮಲ್ಟಿಪ್ಲೈ ಮಾಡ್ರಿ. ಎಷ್ಟಾಗುತ್ತೆ ಹೇಳಿ? ಇಲ್ಲ, ನಾನು ಮಲ್ಟಿಪ್ಲೈ ಮಾಡ್ತೇನೆ. ಎಷ್ಟು? 25 into 25 ಎಷ್ಟು? 625. 625 into 11 into 23 ಎಷ್ಟಾಗುತ್ತೆ ಅಂದ್ರೆ ಅದು 158125. ತಿಳಿತಾ? ಎಷ್ಟಾಗುತ್ತೆ? ಬಿಡಿ ಅಂತ 100 1000 10,000 ಲಕ್ಷ 1,58,125 ಡಿವೈಡೆಡ್ ಬೈ ಎಷ್ಟು? 18 ಐತಪ್ಪ, 7 ಐತಿ. 18 7 ಎಷ್ಟು? 18 into 7 126. ತಿಳಿದು? ದಶಮಾಂಶದಾಗ ಐತೋ, ಭಿನ್ನ ರಾಶಿ ಆಗೈತೋ, ಇಲ್ಲ ಮಿಶ್ರ ಭಿನ್ನ ರಾಶಿ ಆಗೈತೋ? ಆನ್ಸರ್ ಚೆಕ್ ಮಾಡ್ರಿ. ಎದ್ರಾಗೈತೆ ಆನ್ಸರ್? ಕರೆಕ್ಟ್ ಐತಿ. ಇಷ್ಟೇ ಇದೆ. ಮುಂದೆ ಏನ್ ಮಾಡ್ಬೇಕು ನೋಡ್ರಿ? ಸೆಂಟಿಮೀಟರ್ ಇದ್ರೆ ಮಾಡ್ಬೇಕು. ಸೆಂಟಿಮೀಟರ್ ಸ್ಕ್ವೇರ್. ಅರ್ಥ ಆಗತ್ತಲ್ಲ? ಬರ್ರಿ. 12ನೇ ಪ್ರಶ್ನೆ. 12ನೇ ಪ್ರಶ್ನೆ ಏನಿದೆ ಅಂದ್ರಪ್ಪ, ಒಂದು ಸಮುದ್ರದಲ್ಲಿ ಆ ಸಮುದ್ರದ ಒಂದು ನಿರ್ದಿಷ್ಟ ಭಾಗದಲ್ಲಿ ಏನದ ಅಂದ್ರೆ ಈ ಬಂಡೆಗಳು ಅದಾವೆ. ಆ ಬಂಡೆಗಳೇನಾಗ್ಯಾವ ಅಂದ್ರೆ ಈ ಏನು ನೀರಿನ ಮೇಲ್ಮೈ ಇರ್ತದಲ್ಲ ಅದಕ್ಕೆ ಬಹಳ ಸಮೀಪ ಇರ್ತಾವ. ಬಟ್ ಅದೇ ಮೇಲೆ ಏನಾಗಲ್ಲ, ಕಣ್ಣಿಗೆ ಕಾಣಂಗಿಲ್ಲ. ಫಾರ್ ಎಕ್ಸಾಂಪಲ್ ಒಂದು ಹಡಗು ಬರಾತೈತಿ ಅಂತ ತಿಳ್ಕೊರ್ಪ. ಈಗ ಅದು ಹಡಗು ಬರುವಾಗ ಏನಾಗುತ್ತೆ ಅಂದ್ರೆ ನಾವು ಮ್ಯಾಲಿಂದ ನೋಡಿದಾಗ ಏನಾಗುತ್ತೆ, ಆ ಕಲ್ಲು ಏನಾಗಲ್ಲ, ಕಾಣಲ್ಲ. ಬೈ ಚಾನ್ಸ್ ನಾವು ಬಂದಂತ ತಿಳ್ಕೊ, ಆ ಕಲ್ಲು ಬಂಡೆಗಳಿಗೆ ಅದು ಏನಾಗ್ಬೋದು, ಡಿಕ್ಕಿ ಹೊಡೆದು ಹಡಗು ಮುಳುಗೋ ಚಾನ್ಸಸ್ ಏನಿರ್ತಾವ, ಜಾಸ್ತಿ ಇರ್ತಾವ. ಅದಕ್ಕೆ ಆ ಹಡಗುಗಳು ಯಾವುದೇ ರೀತಿ ಈ ಕಲ್ಲು ಬಂಡೆಗಳ ಸಮೀಪ ಬರಬಾರ್ದು ಅಂತ ಹೇಳಿ, ಈ ಕಲ್ಲು ಬಂಡೆಗಳ ಸಮೀಪ ಯಾವುದೇ ಹಡಗು ಬರಬಾರ್ದು ಅಂತ ಹೇಳಿ ಏನ್ ಮಾಡೋದು, ಇಲ್ಲಿ ಒಂದು ದೀಪ ಸ್ತಂಭವನ್ನು ಇಟ್ಟರು, ಒಂದು ಸ್ತಂಭವನ್ನ ಇಟ್ಟಾರ. ಆ ಸ್ತಂಭದ ಮೇಲೆ ಒಂದು ಲೈಟ್ ಇಟ್ಟರು. ಲೈಟ್, ಈ ಲೈಟ್ ಏನ್ ಮಾಡುತ್ತಂದ್ರೆ 80 ಡಿಗ್ರಿ ಕೋನದಲ್ಲಿ, 80 ಡಿಗ್ರಿ ಕೋನದಲ್ಲಿ ಈ ರೀತಿ ಏನ್ ಮಾಡ್ತಾರೆ, ಒಂದು ಬೆಳಕನ್ನ ಚೆಲ್ಲುತ್ತೆ. ಯಾವ ರೀತಿ ಬೆಳಕನ್ನ ಚೆಲ್ಲುತ್ತಂದ್ರೆ ಆ ಕಲ್ಲುಗಳನ್ನ ಕವರ್ ಮಾಡುತ್ತೆ. ನೋಡಪ್ಪ, ಅದು ಆ ಕಲ್ಲುಗಳನ್ನ ಬೆಳಕು ಕವರ್ ಮಾಡ್ತಾ ಇದ್ರೆ ಏನು, ಆ ಬೆಳಕಿನ ರೇಂಜ್ ಒಳಗೆ ಏನಾಗ್ಬಾರ್ದು, ಆ ಹಡಗೇನಾಗ್ಬಾರ್ದು, ಹೋಗ್ಬಾರ್ದು. ಯಾಕಂದ್ರೆ ಆ ಎಲ್ಲೆಲ್ಲಿ ಆ ಬೆಳಕು ಬೀಳತೈತಿ ಅಲ್ಲಲ್ಲಿ ಏನದಾವ, ಕೆಳಗೆ ಕಲ್ಲು ಬಂಡೆಗಳದಾವ ಅಂತೇಳಿ. ಹಾಗಾದ್ರೆ ಆ ಬೆಳಕು ಯಾವ ರೀತಿ ಬೀಳತೈತಂದ್ರೆ 80 ಡಿಗ್ರಿ ಕೋನದಲ್ಲಿ, 80 ಡಿಗ್ರಿ ಕೋನದಲ್ಲಿ ಬೆಳಕು ಚದುರುವಿಕೆಯನ್ನು ಉಂಟು ಮಾಡುತ್ತಿದೆ. ಮತ್ತು ಎಷ್ಟು ದೂರದಲ್ಲಿ, ದೀಪ ಸ್ತಂಭದಿಂದ 16.5 ಕಿಲೋಮೀಟರ್. ಈ ಭಾಗನು 16.5 ಕಿಲೋಮೀಟರ್, ಈ ಭಾಗನು 16.5. ಭಾಗ ಚಿಕ್ಕದಿದೆ, ಈ ಭಾಗ ದೊಡ್ಡದಿದೆ ಅಂತ ಕೇಳ್ಬೇಡ ಮತ್ತೆ ನೀವು. ಅದು ಈ ಇಟ್ಟು ನೋಡಾಕ ಕಾಣುತ್ತದೆ. ಬಟ್ ಅದು ಏನಾಗತ್ತೆ ಅಂದ್ರೆ ಸಮಾಂತರವಾಗಿ ಆ ಕಡೆನ 16.5 ಕಿಲೋಮೀಟರ್, ಈ ಕಡೆನ 16.5 ಕಿಲೋಮೀಟರ್, ಮತ್ತು ಎಷ್ಟಾಗಲ್ಲ 80 ಡಿಗ್ರಿ ಅಗಲದಲ್ಲಿ ಏನ್ ಮಾಡ್ತಿದೆ, ಬೆಳಕನ್ನ ಆ ಸಮುದ್ರದಲ್ಲಿ ಚೆಲ್ಲತೈತಿ. ಇದರರ್ಥ ಏನು, ಆ ಎಲ್ಲೆಲ್ಲಿ ಬೆಳಕು ಬೀಳತೈತಿ ಅದು ಕೆಳಗೆ ಏನದು, ಬಂಡೆಗಳದು. ಹಾಗಾದ್ರೆ ಅವ್ರು ಏನ್ ಕ್ವಶನ್ ಕೇಳೋಣಂದ್ರೆ, ಬೆಳಕು ಯಾವ ಯಾವ ಭಾಗದಲ್ಲಿ ಬೀಳ್ತಿದೆ ಅದರ ವಿಸ್ತೀರ್ಣ ಕಂಡಿಡಿ. ಹಾಗಾದ್ರೆ ಬೆಳಕು ಯಾವ ರೀತಿ ಬೀಳ್ತಿದೆ ಅಂದ್ರೆ ತ್ರಿಜ್ಯಾಂತರ ಖಂಡದ ರೂಪದಲ್ಲಿ ಬೀಳ್ತಿದೆ.
ತ್ರಿಜ್ಯಾಂತರ ಖಂಡದ ರೂಪದಲ್ಲಿ ಬೀಳ್ತದೆ ಅಂದ್ರೆ ಥೀಟಾ ಎಷ್ಟು ಡಿಗ್ರಿ 90 ಡಿಗ್ರಿ. ಮತ್ತ ಲೆಫ್ಟ್ ಸೈಡ್ 16.5 ಕಿಲೋಮೀಟರ್, ರೈಟ್ ಸೈಡ್ 16.5 ಕಿಲೋಮೀಟರ್ ಅಂದ್ರೆ ರೇಡಿಯಸ್ ಎಷ್ಟು 16.5 ಕಿಲೋಮೀಟರ್. ಫಾರ್ಮುಲಾ ಯಾವುದು? ಏರಿಯಾ ಇಸ್ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಈ ಬೆಲೆಯನ್ನು ನೀವು ಹಾಕಿದಾಗ ಥೀಟಾದ ಬೆಲೆ 80 ಡಿಗ್ರಿ, ರೇಡಿಯಸ್ 16.5 ಕಿಲೋಮೀಟರ್ ಅಂತ ನೀವು ಯೂಸ್ ಮಾಡಿದ್ರೆ ನಿಮ್ಗೇನಾಗುತ್ತೆ ಅಂದ್ರೆ ಯಾವ ರೀತಿ ಅದು ಎಷ್ಟು ಅಗಲವಾಗಿ ಬೆಳಕಿನ ವಿಸ್ತೀರ್ಣ ಬೀಳುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಅರ್ಥ ಆಗತ್ತಾ? ನಾವು ಫಾರ್ಮುಲಾ ಟ್ರೈ ಮಾಡೋಣ. ಏರಿಯಾ ಇಸ್ ಈಕ್ವಲ್ ಟು ಥೀಟಾ ಅಂದ್ರೆ ಎಷ್ಟು? 80 ಡಿವೈಡೆಡ್ ಬೈ ಎಷ್ಟು? 360. ಪೈ ಅಂದ್ರೆ ಎಷ್ಟು? 22 ಡಿವೈಡೆಡ್ ಬೈ 7. ರೇಡಿಯಸ್ ಎಷ್ಟು ಅಂತ? 16.5 ಇಂಟು 16.5 ಕಿಲೋಮೀಟರ್ ಒಳಗೆ ಐತಿ. ಲಕ್ಷ ಇರಲಿ, ಅದು ಕಿಲೋಮೀಟರ್ ಒಳಗೆ ಬಂದ್ರೆ ಆನ್ಸರ್ ಕಿಲೋಮೀಟರ್ ಸ್ಕ್ವೇರ್ ಒಳಗೆ ಬರ್ತೈತೆ. ಅರ್ಥ ಆಗತ್ತಾ? ಮೀಟರ್ ಇದ್ರ ಮೀಟರ್ ಸ್ಕ್ವೇರ್, ಸೆಂಟಿಮೀಟರ್ ಇದ್ರ ಸೆಂಟಿಮೀಟರ್ ಸ್ಕ್ವೇರ್. ಈಗ ಏನೇನು ಕ್ಯಾನ್ಸಲೇಷನ್ ಹಾಕೊಂಡು 0 0 ಕ್ಯಾನ್ಸಲ್. 4 ಕೆಳಗೆ 8 4 9 36. ಮತ್ತೆ ಇದು ಹೋಗುತ್ತೆ ನೋಡ್ರಿ. 9 1 9 9 1 9 16 9 7 ಹೋಗಲ್ಲ. ಮತ್ತೆ 3 ಸ್ಟೆಪ್ ಬೈ ಸ್ಟೆಪ್ 3 ಹೋಗ್ಸು. 3 3 9 3 ಇಲ್ಲಿ 15 ಪಾಯಿಂಟ್ 3 ಇಲ್ಲಿ 15 ಮತ್ತೆ 3 ಹೊತ್ತು 3 ಇಲ್ಲಿ 15 1 ಉಳಿತು 3 ಇಲ್ಲಿ 15. ನೀವೇ ಮಾಡ್ಬೇಕಂದ್ರೆ a is equal to 2 ಇಂಟು 22 ಇಂಟು 5.5 ಇಂಟು 5.5 ಡಿವೈಡೆಡ್ ಬೈ ಎಷ್ಟು? ಕೆಳಗಡೆ ಎಷ್ಟು? ಛೇದದಲ್ಲಿ 7. ಮಲ್ಟಿಪ್ಲೈ ಮಾಡಿ ಹೇಳ್ರಿ. ಆನ್ಸರ್ ದಶಮಾಂಶದಾಗ ಐತೋ, ಭಿನ್ನ ರಾಶಿ ಆಗೈತೋ, ಮಿಶ್ರ ಭಿನ್ನ ರಾಶಿ ಆಗೈತೋ? ಮಿಶ್ರ ಭಿನ್ನ ರಾಶಿ ಆಗೈತೆ ಅಥವಾ ಓನ್ಲಿ ಭಿನ್ನ ರಾಶಿ ಆಗೈತೆ? ಭಿನ್ನ ರಾಶಿ. ಇನ್ನು ಅಷ್ಟು ಮಲ್ಟಿಪ್ಲೈ ಮಾಡಿ ಎಷ್ಟು? ಮಲ್ಟಿಪ್ಲೈ ಮಾಡಿ ಹೇಳಿ. ನಾವು ಈ ಮೇಲಿನ ಭಾಗವನ್ನ 5.5 ಇಂಟು 5.5 ಇಂಟು 22 ಇಂಟು 2 ಅಷ್ಟು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಿರ್ತಂದ್ರೆ 1331. ಛೇದದಲ್ಲಿ ಎಷ್ಟು ಹೇಳ್ರಿ? 7. ಭಾಗಾಕಾರ ಮಾಡಿ ಬರ್ತದೆ. 7 2 ಹಾಕಿ ಹೋಗಲ್ಲ. 7 1 7 7 1 7. 13ರಲ್ಲಿ 7 ಕಳೆದರೆ 6 ತಿಳಿತ. ಮತ್ತೆ 7 8 56 7 ಮತ್ತೆ 63 ತಿಳಿತ. ಮತ್ತೆ 1 ಇಳಿಸ್ಬಿಟ್ಟು ಬರಂಗಿಲ್ಲ. 7 ಪುಟ್ಲಿ ಪೂಜಿ 1 0 ಕಳೆದ್ರೆ 1 ಪಾಯಿಂಟ್ ಕೊಟ್ಟು 0 ಇಳಿಸ್ಬೇಕು. 10 ಆಗುತ್ತಾ? 7 1 7 ಮತ್ತೆ 3 ಉಳಿತು. 7 4 28 ಎಷ್ಟು ಕಳೆದ್ರೆ 190.14 ಕಿಲೋಮೀಟರ್ ಸ್ಕ್ವೇರ್. ಆನ್ಸರ್ ಚೆಕ್ ಮಾಡಿ. 13ನೇ ಪ್ರಶ್ನೆ. 13ನೇ ಪ್ರಶ್ನೆ ಏನಾಯ್ತಂದ್ರಪ್ಪ, ಒಂದು ಟೇಬಲ್ ಕ್ಲಾತ್, ಒಂದು ದುಂಡು ಮೇಜಿನ ಹೊದಿಕೆ. ಈ ದುಂಡು ಮೇಜಿನ ಹೊದಿಕೆ ಐತಂದ್ರೆ ಇದ್ರದ್ದು ತ್ರಿಜ್ಯ ಎಷ್ಟಿದೆ ಅಂದ್ರೆ 28 ಸೆಂಟಿಮೀಟರ್ ಇದೆ. ಇದು ವೃತ್ತಾಕಾರವಾಗೈತಲ್ಲ, ವೃತ್ತಾಕಾರವಾಗಿರುವಂತಹ ದುಂಡು ಮೇಜಿನ ಕೇಂದ್ರ ಬಿಂದುವಿನಿಂದ ವೃತ್ತದ ಮೇಲಿನ ಬಿಂದುಗಳ ರೇಖೆ ತ್ರಿಜ್ಯ ಅದೆಷ್ಟಿದೆ ನೋಡಿ? 28 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವಂತಹ ದುಂಡು ಮೇಜಿನ ಹೊದಿಕೆ ಇದೆ. ಇಲ್ಲಿ ಏನ್ ಮಾಡಿದ್ರೆ 6 ಸಮ ವಿನ್ಯಾಸಗಳನ್ನ ರಚಿಸ್ತಾರೆ. ಡಿಸೈನಿಂಗ್ ಎಲ್ಲಿತ್ತಂದ್ರೆ ಈ ಕ್ಲಾತ್ ನಲ್ಲಿ ಡಿಸೈನಿಂಗ್ ಎಲ್ಲಿತ್ತಂದ್ರೆ 6 ಭಾಗಗಳು. ಇದೊಂದು ಡಿಸೈನ್ ಇದೆ, ಮತ್ತೆ ಈ ಕಡೆ ಒಂದು ಡಿಸೈನ್ ಇದೆ, ಮತ್ತೆ ಈ ಕಡೆ ಒಂದು ಡಿಸೈನ್ ಇದೆ, ಮತ್ತೆ ಟೋಟಲ್ ಏನಾಗಂದ್ರೆ 6 ಭಾಗಗಳಲ್ಲಿ ಏನ್ ಮಾಡಿದ್ರೆ ನಾವು ಡಿಸೈನ್ ಮಾಡಿದ್ವಿ. ಈ ಡಿಸೈನ್ ಮಾಡಾಕ ಯಾರು ಡಿಸೈನ್ ಮಾಡೋಣ? ಅದ್ರದ್ದು ಕಾಸ್ಟ್ ಎಷ್ಟು ಮಾಡೋಣ? 1 ಮೀಟರ್ ಸ್ಕ್ವೇರ್ಗೆ ಎಷ್ಟು? 0.35 rupees ಅನ್ನೋ ಕಾಸ್ಟ್ ಅವ್ನು ತಗೊಂಡಿದ್ದು. ಹಾಗಾದ್ರೆ ಬರೀ 1 ಮೀಟರ್ ಸ್ಕ್ವೇರ್ಗೆ 0.35 rupees ಅನ್ನೋ ಕಾಸ್ಟ್ ರೊಕ್ಕ ತಗೊಂಡ್ರೆ ಈ 6 ಸಮ ವಿನ್ಯಾಸಗಳನ್ನ ಡಿಸೈನ್ ಮಾಡಾಕ ಈ ಸಣ್ಣ ಭಾಗಗಳದಾವ ಇಲ್ಲಿ ಒಳಗೆ ಏನು ಡಿಸೈನಿಂಗ್ ಏನು ಕಾಸ್ಟ್ ಇಲ್ಲ. ಅರ್ಥ ಆಗುತ್ತಾ? ಪ್ಲೇನ್ ಇದು ಅದು ಕ್ಲಾತ್, ಒಳಗೆ ಏನು ಡಿಸೈನ್ ಇಲ್ಲ. ಇಲ್ಲಿ ಏನು ಎಡ್ಜಿಗೆ 6 ಸಮ ವಿನ್ಯಾಸಗಳನ್ನ ಏನು ಡಿಸೈನ್ ಮಾಡೋಣಲ್ಲ, ಇದ್ರದ್ದು ಕಾಸ್ಟ್ ಎಷ್ಟು ಅಂತ ಕೇಳ. ಕ್ಲಿಯರ್ ಆಗೈತೆ? ಹಾಗಾದ್ರೆ ನಾವು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಯಾವ್ದಾದ್ರು ಒಂದು ಭಾಗ ತೆಗೆದುಕೊಳ್ಳಬೇಕು. ಯಾವ್ದಾದ್ರು ಒಂದು ಭಾಗ ತೆಗೆದುಕೊಂಡು ಅದ್ರದ್ದು ಏನ್ ಮಾಡ್ಬೇಕಂದ್ರೆ ಈ ಭಾಗದ ವಿಸ್ತೀರ್ಣ, ಡಿಸೈನಿಂಗ್ ಭಾಗ ಅಷ್ಟೇ, ನಮಗೆ ಈ ಭಾಗದ ಅವಶ್ಯಕತೆ ಇಲ್ಲ. ಈ ಡಿಸೈನ್ ಮಾಡಿದಂತ ಒಂದು ಭಾಗವನ್ನ ಕಂಡುಹಿಡಿದು ಅದಕ್ಕೆ ಮಲ್ಟಿಪ್ಲೈ ಬೈ 6. ಯಾಕೆ ಮಲ್ಟಿಪ್ಲೈ ಬೈ 6 ಮಾಡ್ಬೇಕು ಹೇಳ್ರಿ? ಯಾಕೆ 6 ಗುಣಿಸ್ಬೇಕು ಹೇಳ್ರಿ? ಅಂತ ಎಷ್ಟು ಡಿಸೈನಿಂಗ್ ಅದಾವ? ಈಕ್ವಲ್ ಪಾರ್ಟ್ ಅದ ಮತ್ತವು. ಮತ್ತೆ ಈ ಡಯಾಗ್ರಾಮ್ ನೋಡಿ ನಿಮಗೆ ಅನ್ಸುತ್ತೆ ಈ ಡಿಸೈನ್ ಜಾಸ್ತಿ ಐತಿ, ಈ ಡಿಸೈನ್ ಕಡಿಮೆ ಅನ್ಸುತ್ತೆ. ಬಟ್ ಆ ಟೆಕ್ಸ್ಟ್ ಬುಕ್ ನಾಗ ಇರುವಂತ ಡಿಸೈನಿಂಗ್ ನೋಡಿ ನೀವು, ಈ ಪಾರ್ಟ್ ಒಳಗೆ ಎಷ್ಟು ಇರೋ ಡಿಸೈನ್ ಐತೆ ನೋಡು, ಈ ಪಾರ್ಟ್ ಅಷ್ಟೇ ಐತಿ. ಇದು ತಿಳಿಲಿಲ್ಲ, ಇದು ಈ ಡಯಾಗ್ರಾಮ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಬಟ್ ನಾವೇನ್ ಮಾಡ್ಬೇಕಂದ್ರೆ ಒಂದು ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಬೇಕು. ಒಂದು ವೃತ್ತಖಂಡದ ವಿಸ್ತೀರ್ಣ, ಡಿಸೈನಿಂಗ್ ವೃತ್ತಖಂಡದ ವಿಸ್ತೀರ್ಣ ಯಾವ ರೀತಿ ಕಂಡುಹಿಡಿಬೇಕಂದ್ರೆ ಮೊದಲು ಏನು ಮಾಡಬೇಕು? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿದು ಅದರಲ್ಲಿ ಏನು ಮಾಡಬೇಕು? ತ್ರಿಭುಜದ ವಿಸ್ತೀರ್ಣವನ್ನು ಏನು ಮಾಡಬೇಕು? ಕಳೆಯಬೇಕು. ಈ ವೃತ್ತಖಂಡ ಬೇಕಾದ್ರೆ ಡಿಸೈನಿಂಗ್ ಇದೆ ವೃತ್ತಖಂಡ. ಈ ವೃತ್ತಖಂಡ ಬೇಕಂದ್ರೆ ತ್ರಿಜ್ಯಾಂತರ ಖಂಡದಲ್ಲಿ ತ್ರಿಭುಜ ಕಳಿಬೇಕು.
ಹಾಗಾದ್ರೆ ಅಂದ್ರೆ ಇಲ್ಲಿ ಡಿಸೈನಿಂಗ್ ಐತಿ. ಇದು ಸಿಕ್ಕ ಮೇಲೆ ಇದಕ್ಕೆ ಎಷ್ಟು ಗುಣಿಸ್ಬೇಕು? ಮಲ್ಟಿಪ್ಲೈ ಬೈ. ಆವಾಗ ನಾವು ಬರೀ ವಿಸ್ತೀರ್ಣ ಸಿಗುತ್ತೆ. ಆ ವಿಸ್ತೀರ್ಣದಿಂದ ಮತ್ತ ರೊಕ್ಕ ಎಷ್ಟು ಕೊಟ್ಟಿವಿ? 1 ಮೀಟರ್ ಸ್ಕ್ವೇರ್ಗೆ 0.35 ರುಪೀಸ್ ಆದ್ರೆ ಆ ಟೋಟಲ್ ಡಿಸೈನಿಂಗ್ ಎಷ್ಟು ರುಪೀಸ್ ಅನ್ನೋದು ನಾವು ಫೈಂಡ್ ಔಟ್ ಮಾಡಬೇಕು. ಈ ಲೆಕ್ಕದಾಗ ಏನಾದ್ರು ನಡುಕ್ಕೆ ಏನಾದ್ರು √3 ಅಂತ ಏನಾದ್ರು ಬೆಲೆ ಬಂತಂದ್ರ ಅದ್ರ ಬೆಲೆ ಎಷ್ಟು ಇರಬೇಕು? 1.7. ಮೇನ್ ಪ್ರಾಬ್ಲಮ್ ಏನ್ ಗೊತ್ತನ? ಈ ಲೆಕ್ಕದೊಳಗ ಈ ತ್ರಿಜ್ಯಾಂತರ ಖಂಡದ ತ್ರಿಜ್ಯ ನನಗೆ ಗೊತ್ತೈತಿ ಎಷ್ಟು? 28 ಸೆಂಟಿಮೀಟರ್ ಗೊತ್ತಿದೆ. ಆಂಗಲ್ ಗೊತ್ತಿಲ್ಲ. ಆಂಗಲ್ ಕಂಡು ಹಿಡಿಬೇಕು. ಯಾವ ರೀತಿ? ಟೋಟಲ್ ಎಷ್ಟು ಡಿಗ್ರಿ? 360 ಡಿಗ್ರಿ. ಅದರಲ್ಲಿ ಎಷ್ಟು ಭಾಗಗಳನ್ನು ಮಾಡಿದೆ? 1 2 3 4 5 6 ಸಮ ಭಾಗಗಳಾಗಿವೆ. 360ರಲ್ಲಿ 6 ಸಮ ಭಾಗಗಳಾಗಿ ಮಾಡಿದ್ರೆ ಒಬ್ಬೊಬ್ಬ ಎಷ್ಟು ಹೋಗುತ್ತೆ? 60 ಡಿಗ್ರಿ ಹೋಗುತ್ತೆ. ಅರ್ಥ ಆಗತ್ತಾ? ಒಬ್ಬೊಬ್ಬ 60 ಡಿಗ್ರಿ ಹೋಗುತ್ತೆ. ಹಾಗಾದ್ರೆ ಥೀಟಾ ಎಷ್ಟು ಡಿಗ್ರಿ? 60 ಡಿಗ್ರಿ. ನನ್ನ ಮಾತು ಅರ್ಥ ಮಾಡ್ಕೊಳ್ಪ. ಮತ್ತೆ ಇಲ್ಲೂ 60 ಅಲ್ಲ? 60 ಮತ್ತೆ ಇದು 28. ಇದು ಎಷ್ಟು? 28. ನಾನು ನಿಮ್ಗೆ ಮುಂಚೆ ಒಂದು ಲೆಕ್ಕದಾಗ ಹೇಳೇನಿ. ಕೋನ 60 ಡಿಗ್ರಿ ಆಗಿ ಈ ಬಾಹುನ 28, ಈ ಬಾಹುನ 28 ಅಂದ್ರೆ ಇಲ್ಲಿ ಈ ಬಾಹುನ ಎಷ್ಟು? 28. ಅಂದ್ರೆ ಯಾವ ತ್ರಿಭುಜ ಆಗುತ್ತೆ ಹೇಳಿ? ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜದ ವಿಸ್ತೀರ್ಣದ ಸೂತ್ರ ಗೊತ್ತಿದೆಯಲ್ಲ? ಏನ್ ಹೇಳ್ರಿ? √3a²/4. ಅದಕ್ಕೆ √3 ಬೆಲೆ ಕೊಟ್ಟ ನೋಡಿ. ಎಷ್ಟು? 1.7. ತಿಳಿದಲ್ಲ? 1.7 ಅಂತ ಟೆಕ್ಸ್ಟ್ ಬುಕ್ ನಾಗ ಕೊಟ್ಟಾನ. ನಾವು 1.7 ಏನ್ ಮಾಡೋದು? ಯೂಸ್ ಮಾಡೋದು. ಅರ್ಥ ಆಗತ್ತಾ? ಈಗ ಈ ವೃತ್ತಖಂಡದ ವಿಸ್ತೀರ್ಣ ಬೇಕಾದ್ರೆ ತ್ರಿಜ್ಯಾಂತರ ಖಂಡದ ಫಾರ್ಮುಲಾ ಹಾಕುವುದು ಎಷ್ಟು? θ/360 × πr². ಹೌದಪ್ಪ? ಮತ್ತೆ ತ್ರಿಭುಜ 60 ಡಿಗ್ರಿ ಐತಿ. ಆ ಕಡೆ 28 ಐತಿ, ಈ ಕಡೆ 28 ಐತಿ. ಹಾಗಾದ್ರೆ 60 ಡಿಗ್ರಿ ಅಂದ್ರೆ ಅದು 28. ಸಮಬಾಹು ತ್ರಿಭುಜ √3a²/4. ಸಮಬಾಹು ತ್ರಿಭುಜದ ವಿಸ್ತೀರ್ಣ ಸೂತ್ರ ಅರ್ಥ ಆಗುತ್ತೆ? ಹಾಗಾದ್ರೆ ಈ ಇದರೊಳಗೆ ವ್ಯಾಲ್ಯೂಸ್ ಹಾಕ್ರಿ. ಆವಾಗ ನೀವೇನ್ ಮಾಡ್ರಿ? ಈ ಭಾಗದಲ್ಲಿ ಈ ಭಾಗ ಕಳಿರಿ. ಆವಾಗ ಬರೀ ನನಗೆ ಇಷ್ಟು ಒಂದೇ ಡಿಸೈನ್ ಸಿಗುತ್ತೆ. ಆ ಒಂದೇ ಡಿಸೈನ್ಗೆ ಮಲ್ಟಿಪ್ಲೈಡ್ ಬೈ 6. ಅವಾಗ ಟೋಟಲ್ ಡಿಸೈನಿಗೆ ಏರಿಯಾ ಸಿಗುತ್ತೆ. ಡಿಸೈನ್ ಮಾಡಿದಂತ ಏರಿಯಾ ಸಿಗುತ್ತೆ, ವಿಸ್ತೀರ್ಣ ಸಿಗುತ್ತೆ. ಆ ವಿಸ್ತೀರ್ಣಕ್ಕೆ ಎಷ್ಟು ಗುಣಿಸ್ತೀವಿ? 0.35 ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಟೋಟಲ್ ಕಾಸ್ಟ್ ಏನಾಗುತ್ತೆ ಸಿಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ಕೊಂಡು ನೋಡ್ಕೊಂಡು ನಾನು. ಥೀಟಾ ಅಂದ್ರೆ ಎಷ್ಟು? 60 ಡಿಗ್ರಿ. 60 ಡಿವೈಡೆಡ್ ಬೈ 60 360. ಪೈ 22 ಡಿವೈಡೆಡ್ ಬೈ 7. ರೇಡಿಯಸ್ ಎಷ್ಟು? 28 × 20. ಅರ್ಥ ಆಗುತ್ತಾ? ಇದು ತ್ರಿಜ್ಯಾಂತರ ಖಂಡ. ಮೈನಸ್ √3 ನ ಬೆಲೆ ಎಷ್ಟು? 1.7. ರೇಡಿಯಸ್ ಏನ ಬೆಲೆ? ಸಮಬಾಹು ತ್ರಿಭುಜದ ಬಾಹು 28 × 28 ಅದಲ್ಪ 28 ಸ್ಕ್ವೇರ್ ಮಾಡಿದ್ರೆ 28 × 28 ಆಗುತ್ತಾ? ಬುಡಕ್ಕೆ ಎಷ್ಟು? 4. ಏನೇನಾಗುತ್ತೆ ನೋಡಿ? 0 0 ಕ್ಯಾನ್ಸಲ್. 6 × 6 6 × 36. ಮತ್ತೆ 2 3 6 2 11 22. ಮತ್ತೆ 7 1 7 7 4 ಎಷ್ಟು? 28. ಮತ್ತೆ 3 ಏನಾರು ಕಟ್ ತಗೋತೇನೆ? ಇಲ್ಲ, ಹೋಗಲ್ಲ. ಅದಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? 11 × 4 × 28 ಡಿವೈಡೆಡ್ ಬೈ 3 ಎಷ್ಟಾಗುತ್ತೆ ನೋಡ್ರಿ. ನೆಕ್ಸ್ಟ್ ಇಲ್ಲೇ ಮಾಡ್ಬೇಕು. 4 1 4 4 7 ಎಷ್ಟು? 28. ಇಲ್ಲೇ 1.7 × 28 × 7 ಮಲ್ಟಿಪ್ಲೈ ಮಾಡಿ ಹೇಳ್ರಿ ಎಷ್ಟಾಗುತ್ತೆ ಹೇಳ್ರಿ? 11 × 4 × 28 ಮಲ್ಟಿಪ್ಲೈ ಮಾಡಿದ್ರೆ 1232 ಬರುತ್ತೆ. ನೀವು ಎಷ್ಟು ಬಂದಿಲ್ಲ ಆನ್ಸರ್? 1232. ಮತ್ತೆ ಇಲ್ಲಿ ಕೆಳಗೆ ಏನೈತಿ? ಡಿವೈಡೆಡ್ ಬೈ 3. ಹಾಗಾದ್ರೆ 1232 ಡಿವೈಡೆಡ್ ಬೈ 3 ಬರೀ. ಮತ್ತೆ ಇದನ್ನ ಮಲ್ಟಿಪ್ಲೈ ಮಾಡೋಣ. ಎಷ್ಟು? 1.7 × 28 ಅಲ್ಲ? 28 × 7 ಆನ್ಸರ್ ಎಷ್ಟು ಬರ್ತಂದ್ರೆ 333.2. ಹೀಗೆ ಮಾಡ್ಬೇಕಂದ್ರೆ 1232 ಡಿವೈಡೆಡ್ ಬೈ 3 1 ಮಾಡಿ. ಅದು ಎಷ್ಟಾಗುತ್ತೆ ಹೇಳ್ರಿ? 1232. ನೀವು ಮ್ಯಾನುವಲ್ ಆಗಿ ಭಾಗಾಕಾರ ಮಾಡ್ಬೋದು. ಎಷ್ಟಾಗುತ್ತೆ? 3 1 12. ಹೌದಾ? 3 1 3 ಮತ್ತೆ 3 ಪೂಜ್ಲೆ ಪೂಜಿ ಮತ್ತೆ 2 ಇಳಿಸ್ಕೊಂಡು ಪಾಯಿಂಟ್ ಇಳಿಸ್ಕೊಂಡು 20 ಆಯ್ತು. 3 6 18. ಎಷ್ಟಾಗುತ್ತೆ ಹೇಳೋದು? 410.6. 410.6 ಮೈನಸ್ 333.2. 3 ಕಡ್ತಾ ಹೊಡೆದ್ರೆ 410.6 ಬಂತ. ಮೈನಸ್ 333.2. ಇದನ್ನ ಕಳಿ ಬಂದ ಉತ್ತರಕ್ಕೆ ಎಷ್ಟು ಗುಣಿಸ್ಬೇಕು? 6 ಗುಣಿಸ್ಬೇಕು. 6 ಸಮ ವಿನ್ಯಾಸಗಳು ಇಷ್ಟು ಬರ್ಕೋರಿ. ನಾನು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ.
410.6 ಮೈನಸ್ 333.2 ಇದನ್ನ ಕಳೆದ್ಬಿಟ್ರೆ ಈ ಭಾಗದಲ್ಲಿ ಈ ಭಾಗ ಕಳೆದ್ಬಿಟ್ರೆ ಆನ್ಸರ್ ಎಷ್ಟು ಬರ್ತದೆ ನೋಡಿ 77.4 ಮೀಟರ್ ಸಾರಿ ಎಷ್ಟು ಸೆಂಟಿಮೀಟರ್ ಸ್ಕ್ವೇರ್ ಬರ್ತಲ್ಲ ಅದಲ್ಲ ಸೆಂಟಿಮೀಟರ್ ಐತೆ ಮೀಟರ್ ಐತೆ ನೋಡ್ರಿ ಕ್ವಶನ್ ಒಳಗೆ 28 ಒಂದ್ ಕಡೆ ಸೆಂಟಿಮೀಟರ್ ಒಂದ್ ಕಡೆ ಮೀಟರ್ ಅಂದನ ಈಗ ಇದನ್ನ 77.4 ಅಂತ ಅಷ್ಟೇ ತಿಳ್ಕೊಂಡು ಈಗ ಅದನ್ನ ಇಲ್ಲಿ ನೋಡಿದ್ರೆ ಮೀಟರ್ ಸ್ಕ್ವೇರ್ ಒಳಗೈತಿ ಅದಕ್ಕೆ ಮೀಟರ್ ಸ್ಕ್ವೇರ್ ಒಳಗೆ ಬರೆಯೋದು ಇದು ರೇಡಿಯಸ್ ನೋಡಿದ್ರೆ ಸೆಂಟಿಮೀಟರ್ ಒಳಗೈತಿ ಅದನ್ನ ಒಂದ್ಸರಿ ಕ್ವಶನ್ ಕರೆಕ್ಟ್ ಆಗಿ ಕನ್ಫರ್ಮ್ ಮಾಡ್ಕೊಂಡು ನಾನು ಈಗ ಇದು ಎಷ್ಟಾಯ್ತು 77.4 ಮೀಟರ್ ಸ್ಕ್ವೇರ್ ಬಂತ ಇದು ಬರೀ ಒಂದು ಭಾಗದ್ದು ಇಂಥ ಎಷ್ಟು ಭಾಗ ಅದಾವ 6 ಭಾಗ ಅಂದ್ರೆ ಒಟ್ಟು ವಿಸ್ತೀರ್ಣ ಏನಾಗುತ್ತೆ ಒಟ್ಟು ವಿಸ್ತೀರ್ಣ ಇಸ್ ಈಕ್ವಲ್ ಟು 77.4 ಗೆ ಇಂಥ ಎಷ್ಟು ಗುಣಿಸ್ಬೇಕು 6 ಯಾಕೆ ಹೇಳ್ರಿ 6 ಸಮ ವಿನ್ಯಾಸಗಳಿದಾವೆ ಹಾಗಾದ್ರೆ ಈ 77.4 ಗೆ ಇಂಟು 6 ಎಷ್ಟು ಬರ್ತದೆ 464.4 ಮೀಟರ್ ಸ್ಕ್ವೇರ್ ಬರ್ತದೆ ತಿಳಿತಾ ಇದು ರೇಡಿಯಸ್ ಅಂದ್ರೆ ಪ್ರಿಂಟ್ ಮಿಸ್ಟೇಕ್ ಆಗಿ ಸೆಂಟಿಮೀಟರ್ ಬಂದಿರಬಹುದು ಏನಿದೆ ಮೀಟರ್ ಅಂತ ತಿಳ್ಕೊಂಡು ಎಷ್ಟು ಮೀಟರ್ 28 ಮೀಟರ್ ಅಂತ ತಿಳ್ಕೊಂಡು ಯಾಕಂದ್ರೆ ಸೆಂಟಿಮೀಟರ್ ಒಂದು ಸಣ್ಣ ಸ್ಕೇಲ್ ನೋಡ್ರಿ 30 ಸೆಂಟಿಮೀಟರ್ ಸ್ಕೇಲ್ 30 ಸೆಂಟಿಮೀಟರ್ ಸ್ಕೇಲ್ ನೋಡ್ರಿ ಅಷ್ಟೇ ರೇಡಿಯಸ್ ಏನು ಟೇಬಲ್ ಕ್ಲಾತ್ ಇರ್ತೈತೆ ಭಾಳ ಸಣ್ಣದಾಗ್ಬಿಡ್ದಲ್ಲ ಟೇಬಲ್ ಕ್ಲಾತ್ ಅದಕ್ಕೆ ಈಗ 28 ಮೀಟರ್ ಅಂತ ತಿಳ್ಕೊಂಡು ಆನ್ಸರ್ ಕಟ್ಟಬಲ್ಲ ಮತ್ತೇನು ಮಾಡೋದು ಈಗ ಎಷ್ಟು ಹೇಳ್ರಿ ಟೋಟಲ್ ವಿಸ್ತೀರ್ಣ ಎಷ್ಟು ಹೇಳ್ರಿ ಅವ ಡಿಸೈನ್ ಮಾಡಿದಂತ ಟೋಟಲ್ ವಿಸ್ತೀರ್ಣ ಎಷ್ಟು ಹೇಳ್ರಿ 464.4 ಮೀಟರ್ ಸ್ಕ್ವೇರ್ ಬಟ್ ರೊಕ್ಕ ಹೆಂಗೈತಿ ಗೊತ್ತಾ 1 ಮೀಟರ್ ಸ್ಕ್ವೇರ್ಗೆ ಎಷ್ಟು ರೂಪಾಯಿ 35 ರೂಪೀಸ್ ಹೌದಾ 1 ಮೀಟರ್ ಸ್ಕ್ವೇರ್ಗೆ 0.35 ರೂಪೀಸ್ ನಮ್ಮ ಟೋಟಲ್ ಕಾಸ್ಟ್ ಡಿಸೈನ್ ಮಾಡಕ್ಕೆ ಟೋಟಲ್ ಕಾಸ್ಟ್ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಟೋಟಲ್ ಕಾಸ್ಟ್ ಯಾವ ರೀತಿ ಮಾಡ್ತಾರೆ 1 ಮೀಟರ್ ಸ್ಕ್ವೇರ್ಗೆ 0.35 ರೂಪೀಸ್ ಅಂದ್ರೆ ಅವ ಡಿಸೈನ್ ಮಾಡಿದ್ದು 464.4 ಮೀಟರ್ ಸ್ಕ್ವೇರ್ ಡಿಸೈನ್ ಮಾಡಿನವ ಅದಕ್ಕೆ ಗೊತ್ತಿಲ್ಲ ಅದೆಷ್ಟು x ರೂಪೀಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ x ಒಂದೇ x ಮತ್ತೆ ಇದು 464.4 into 0.35 ಎಷ್ಟಾಗುತ್ತೆ ಹೇಳ್ರಿ 464.4 ಇಂಟು ಎಷ್ಟು 0.35 ಮಲ್ಟಿಪ್ಲೈ ಮಾಡ್ರೆ ಎಷ್ಟಾಗುತ್ತೆ x is equal to 464.4 multiplied by 0.35 ಎಷ್ಟಾಗುತ್ತೆ ಅಂದ್ರೆ 162.54 ರೂಪಾಯಿ ಆನ್ಸರ್ ಚೆಕ್ ಮಾಡಿ